ಎಲ್ಲರಿಗೂ ನಮಸ್ಕಾರ. ನಾ ಕಂಡ ಪತ್ರಿಜಿ ಎಂಬ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ PMC ಕನ್ನಡ ಚಾನಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಪ್ರದೀಪ್ ಪಡುಚೂರಿ ಅವರು. ಇವರು ಎಷ್ಟೋ ವರ್ಷಗಳಿಂದ ಪತ್ರಿಜಿಯವ್ರ ಜೊತೆಗೆ ಜರ್ನಿ ಮಾಡಿದ್ದಾರೆ. ಎಷ್ಟೋ ಒಂದು ವರ್ಷಗಳಿಂದ ಪತ್ರಿಜಿಯನ್ನು ತುಂಬ ಹತ್ತಿರದಿಂದ ನೋಡಿ ಅವರು ಕೊಟ್ಟಿರುವಂತಹ ಒಂದು ಮೇಜರ್ ಪ್ರಾಜೆಕ್ಟ್ಸಲ್ಲಿ PMC ಕನ್ನಡ ಚಾನಲ್ನ ಇವತ್ತು ಸ್ಥಾಪನೆ ಮಾಡಿ ಇಷ್ಟೆಲ್ಲ PMC ಕನ್ನಡ ಚಾನಲ್ ಎಷ್ಟು ಇಂಪ್ಯಾಕ್ಟ್ ತೋರಿಸ್ತಿದೆ ಧ್ಯಾನಿಗಳ ಮೇಲೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಇವತ್ತು ಈ ಒಂದು ಶೀರ್ಷಿಕೆಯಲ್ಲಿ ಪತ್ರಿಜಿಯವರ ಕುರಿತು, ಪತ್ರಿಜಿಯವರಿಂದ ಅವರು ಏನು ಕಲಿತಿದ್ದಾರೆ, ಇವೆಲ್ಲ ಅಂಶಗಳ ಕುರಿತು ಈ ಒಂದು ಶೀರ್ಷಿಕೆಯಲ್ಲಿ ನಾವು ಅವರ ಮಾತಿನಲ್ಲೇ ತಿಳ್ಕೊಳ್ಳೋಣ. ಸರ್, ವೆಲ್ಕಮ್ ಟು ದ ಶೋ. ನಾ ಕಂಡ ಪತ್ರಿಜಿ ಎಂಬ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು ರಾಮ್. ತುಂಬ ಧನ್ಯವಾದಗಳು. ಮತ್ತು ಇಷ್ಟು ಅದ್ಭುತವಾದ ಆಪರ್ಚುನಿಟಿ ಸಿಕ್ಕಿದೆ ಅಂದರೆ ಅದೊಂದು ಮಹಾಪುಣ್ಯನೇ ಅನ್ಕೋಬೋದು. ಆ 25 ವರ್ಷದ ಕಾಲ ನಾನು ಸಾರ್ ಜೊತೆ 25 ಇಯರ್ಸ್ ಸರ್. ಎಸ್, ಮೋಸ್ಟ್ಲಿ ನನಗೂ ಅನಿಸಿಲ್ಲ. ಈಗ ನೀವು ಹೇಳ್ತಾರೆ ತುಂಬ ವರ್ಷ ನಂತರ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ ಆವಾಗ. ಸೊ 25 ವರ್ಷ ನಾನು ಸಾರನ್ನು ನೋಡ್ತಾ ಇದ್ದೆ. ಅಂದರೆ ಮೋಸ್ಟ್ಲಿ ಪ್ರಯಾಣ ಮಾಡಿದ್ದೀನಿ, ಸಾರ್ ಜೊತೆ ಇದ್ದೀನಿ, ಸಾರ್ ಜೊತೆ ಓಡಾಡಿದ್ದೀನಿ, ಸಾರ್ ಜೊತೆ ಟ್ರೆಕ್ಕಿಂಗ್ಸ್ ಹೋಗಿದ್ದೀನಿ. ಎಲ್ಲ ಚಿಕ್ಕ ವಯಸ್ಸಿನಿಂದ ನನಗೆ ಒಂದು 16-17 ಇಯರ್ಸ್ನಿಂದ ನಾನು ಸಾರ್ ಜೊತೆ ಆಲ್ಮೋಸ್ಟ್ ಎಲ್ಲ ಅಂದರೆ ಎಲ್ಲ ಕಾರ್ಯಗಳು, ಅಂದರೆ ಯಾವ ಥರ ಕಾರ್ಯಗಳು ನೋಡಿಸ್ತಾ ಇದ್ದರು, ಹೆಂಗೆ ಅಲಿಸ್ತಾ ಇದ್ದರು, ಅದೆಲ್ಲ ನಾನು ನೋಡ್ತಾ ಇದ್ದೆ. ಓಕೆ ಸರ್. ತುಂಬ ಇದನ್ನು ಶೇರ್ ಮಾಡ್ಕೊಳ್ಳೋಷ್ಟು ನನಗೆ ತುಂಬ ಖುಷಿ ಆಗ್ತಿದೆ. ನನಗೆ ಒಂದು ಥರ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಯಾಕಂದರೆ ಇಷ್ಟೊಂದು ಎಷ್ಟೋ ನೆನಪುಗಳು, ಅಂದರೆ ಅದು ನೆನಪುಗಳಕ್ಕಿಂತ ನನಗೆ ಜೀವನ ಟ್ರಾನ್ಸ್ಫಾರ್ಮೇಷನ್ಸ್ ಅನ್ಬೋದು. ಜೀವನ ಒಂದೊಂದು ಸ್ಟೇಜು ಒಂದೊಂದು ಟ್ರಾನ್ಸ್ಫಾರ್ಮೇಷನ್ ಅನ್ಬೋದು. ಆ ರೀತಿಯಲ್ಲಿ ನಾನು ಸಾರನ್ನು ಗುರು ಅಂದರೆ ಏನು, ಆಧ್ಯಾತ್ಮಿಕತೆ ಅಂದರೆ ಏನು, ಆತ್ಮ ಅಂದರೆ ಏನು, ಆತ್ಮಜ್ಞಾನ ಅಂದರೆ ಏನು, ಈ ಥರ ಒಂದೊಂದು ಸ್ಟೇಜಲ್ಲಿ ಒಂದೊಂದು ತಿಳ್ಕೊತ, ಒಂದೊಂದು ಎಕ್ಸ್ಪೀರಿಯೆನ್ಸ್ ಆಗ್ತಾ, ಒಂದೊಂದು ಪತ್ರಿ ಸಾರನ್ನೇ ನಾವು ಅರ್ಥ ಮಾಡಿಕೊಂಡಷ್ಟು ನಾವು ಅಷ್ಟೊಂದು ಸ್ಟೇಜ್ ಲೆವೆಲ್ ರೀಚ್ ಆಗ್ತಾ ಇರ್ತೀವಿ. ಸೊ ಅದು ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಈ ಜನ್ಮಕ್ಕೆ ಅನ್ಕೋಬೋದು. ಈ ಜನ್ಮದಲ್ಲಿ ಈ 25 ವರ್ಷ ಕಾಲದಲ್ಲಿ ಏನೇನು ನಡೆಯುತ್ತೋ ಅನ್ನೋದು ನಾನು ಶೇರ್ ಮಾಡ್ಕೊಳ್ಳಿ ಇನ್ನೂ ತುಂಬ ಇಷ್ಟ ಆಗ್ತಿದೆ. ಅದು PMC ಕನ್ನಡ ಚಾನಲಲ್ಲಿ. ತುಂಬ ಥ್ಯಾಂಕ್ಸ್ ರಾಮು ಸರ್. ಆ್ಯಂಡ್ ನಮ್ಮ ಟೀಮ್ ಜೀವಿತಾ ಮೇಡಮ್ಗಾಗಲಿ, ನಮ್ಮ ಗೌಡ್ರು ಸರ್ಗಾಗಲಿ, ಕ್ಯಾಮ್ರಾಮ್ಯಾನು ಆ್ಯಂಡ್ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಕೊತಾ ಇದ್ದೀನಿ ಫಸ್ಟ್. ಯಾಕಂದರೆ ಇದೆಲ್ಲ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತಾ ಇದ್ದೀನಿ. ಅದು ಪ್ರೋತ್ಸಾಹ, ನೀವೆಲ್ಲ ಎನ್ಕರೇಜ್ಮೆಂಟ್ನಿಂದ ನನಗೆ ಆಪರ್ಚುನಿಟಿ ಬಂತು. ಥ್ಯಾಂಕ್ ಯು ರಾಮ್. ನಮಗೊಂದು ಅದೃಷ್ಟ ಅನ್ಬೋದು ಸರ್. ಯಾಕಂದರೆ ಎಸ್ಪೆಷಲಿ ನಮ್ಮ ಧ್ಯಾನಿಗಳಿಗಾಗಿರಬಹುದು, ಬಹಳಷ್ಟು ಜನ ಪತ್ರಿಜಿ ನಾವು ನೋಡಿಲ್ಲ, ಪತ್ರಿಜಿ ಅವ್ರು ಹೆಂಗಿದ್ರು, ಅವ್ರು ಹೆಂಗೆ ಮಾತಾಡ್ತಿದ್ರು, ಅವ್ರು ಹೆಂಗೆ ವರ್ತಿಸ್ತಾ ಇದ್ದರು, ಎಷ್ಟೊಂದು ಕ್ವೆಶನ್ಸ್ ಇರುತ್ತೆ. ಸೊ ನೀವು 25 ಇಯರ್ಸಿಂದ ಸರ್ ಜೊತೆಗೆ ಟ್ರಾವೆಲ್ ಮಾಡಿದ್ದೀರಾ, ಎಷ್ಟು ಹತ್ತಿರದಿಂದ, ಆಲ್ಮೋಸ್ಟ್ ನೀವು ಚಿಕ್ಕವರಿದ್ದಾಗಿಂದನೇ ಸರ್ ಜೊತೆಗೆ ನೀವು ನೋಡ್ತಾ ಬಂದಿದ್ದೀರಾ ಸರ್ನ, ಅವ್ರ ಜೊತೆಗೆ. ಸೊ ನೀವು ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ದು ನಿಮ್ಮಿಂದ ನಾವು ಪತ್ರಿ ಸರ್ ಬಗ್ಗೆ ಕೇಳಿ ತಿಳ್ಕೊಳ್ಳೋದು ನಮಗೊಂದು ಅದೃಷ್ಟ ಅನ್ಬೋದು ಸರ್. ಬಿಕಾಸ್ ಯು ಹ್ಯಾವ್ ಟ್ರಾವೆಲ್ಡ್ ವಿತ್ ಹಿಮ್ ಫಿಸಿಕಲಿ. ರಿಯಲಿ ಗ್ರೇಟ್ ಥಿಂಗ್. ಸರ್, ಪತ್ರಿ ಸರು ಬಹಳಷ್ಟು ನಮ್ಮ ಧ್ಯಾನಗಳಿರುವಂಥ ಒಂದು ಕ್ವೆಶನ್ನು, ನಾರ್ಮಲ್ ಪೀಪಲ್ ಜೊತೆ ಅಂದರೆ ಜನಸಾಮಾನ್ಯರೊಡನೆ ಹೆಂಗಿತ್ತು ಸರ್ ಅವ್ರ ಬಿಹೇವಿಯರ್, ಹೆಂಗೆ ವರ್ತಿಸ್ತಾ ಇದ್ರು ಅವರು? ಯಾಕಂದರೆ ಸರ್ ಈ ಕ್ವೆಶನ್ ಯಾಕೆ ಕೇಳಿದ್ರೆ ಗುರು ಶಿಷ್ಯ ಸ್ವಲ್ಪ ಡಿಸ್ಟೆನ್ಸ್ ಅನ್ನೋದು ಮೇಂಟೈನ್ ಮಾಡ್ತಾರೆ. ಸೊ ಪತ್ರಿಜಿ, ನೀವು ನೋಡಿರುವಂಥ ಪತ್ರಿಜಿ ಹೆಂಗಿದ್ರು? ಇದು ಮಾಸ್ಟರ್ಸ್ ಸಾರು ಶುರು ಮಾಡೋದ್ರಿಂದನೇ ಏನು ಹೇಳ್ತಾರೆ, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಕ್ರಿಯೇಟರ್ಸ್ ಅಂತ ಆಗ್ತಾರೆ. ಸೊ ಅದರಲ್ಲೇ ಆನ್ಸರ್ ಬಂದ್ಬಿಟ್ಟು, ಮೈ ಡಿಯರ್ ಗಾಡ್ಸ್ ಅಂದರೆ ಗಾಡ್ ಅಂದರೆ ನಾವು ಒಂದೇ, ಫ್ರೆಂಡ್ಸ್ ಅಂದರೆ ಮೈತ್ರೇಯಂ. ಈಗ ಮೈತ್ರೇಯ ಬುದ್ಧ ಥರ ಸಾರು ಈ ಜನ್ಮಕ್ಕೆ ಬಂದಿದ್ದಾರೆ ಅಂದರೆ ಮೈತ್ರೇಯಂ ಅಂದರೆ ಫ್ರೆಂಡ್ ಥರನೇ. ಸೊ ಮೈ ಡಿಯರ್ ಕ್ರಿಯೇಟರ್ಸ್ ಅಂದರೆ ನಾವು ಹೆಂಗೆ ಕ್ರಿಯೇಟ್ರು ನೀವು ಅಷ್ಟೇ ಕ್ರಿಯೇಟರ್ ಅಂತಾರೆ. ಸೊ ಇದ್ರದ್ದು ಸಾರು ಒಂದು
ಸ್ಟಾರ್ಟಿಂಗ್ ಭಾಷಣದಲ್ಲಿ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಕೋ ಕ್ರಿಯೇಟರ್ಸ್ ಅಂತ ಅವರು ಸಂಬೋಧನೆ ಮಾಡೋಕ್ಕೆ ಒಂದು ಅದರಲ್ಲೇ ಎಷ್ಟೊಂದು ಜ್ಞಾನ ಇದೆ, ಅಂದರೆ ಎಷ್ಟೊಂದು ಫ್ರೆಂಡ್ಶಿಪ್ ಇದೆ ಅದರಲ್ಲಿ. ಎಷ್ಟೊಂದು ಸಾರು ಕಾಮನ್ ಪೀಪಲ್ ಅಂತಲೇ ಇಲ್ಲ, ನೋ ಡಿಫ್ರೆನ್ಷಿಯೇಷನ್. ಸಾರಿಗೆ ಯಾವ ಮಾಸ್ಟರ್ ಆಗಲು ಎಲ್ಲಿದ್ರೂ ಎಷ್ಟೊಂದು ಬುಕ್ಸ್ ಓದಿದ್ದಾರೆ. ಬಟ್ ಸಾರಿಗೆ ಗೊತ್ತು ಇವರು ಲೀಡರ್ಸು, ಸ್ಪಿರಿಚುವಲ್ ಲೀಡರ್ಸು, ಇವರು ಇದು ಮುಂಚೆಗೆ ಜನ್ಮದಲ್ಲಿ ಇಷ್ಟೊಂದು ಸಾಧನೆ ಮಾಡಿದ್ದಾರೆ ಅಂತ ಎಲ್ರಿಗೂ ಸಾರಿಗೆ ಎಲ್ಲ ಗೊತ್ತು. ಸೊ ಸಾರು ಕೋ ಕ್ರಿಯೇಟರ್ಸ್ ಅಂತಲೇ ಪದ ಯಾಕೆ ಯೂಸ್ ಮಾಡ್ತಾರೆ? ಸೊ ಕಾಮನ್ ಆಗಿ ಸಾರು ಎಲ್ಲರ ಜೊತೆ ಒಂದೇ ಥರ ನಾವು ಹೆಂಗಿದ್ವು ಆ ಥರನೇ ಇರ್ತಾಯಿದ್ರು. ಸೊ ಫ್ರೆಂಡ್ಶಿಪ್ ಮೇಯ್ನ್, ಫ್ರೆಂಡ್ಸ್, ಮೈತ್ರಿ ಜಾಸ್ತಿ ಸಾರು ನೋಡೋದು ಫ್ರೆಂಡ್, ಅದಕ್ಕೆ ಮೇಲೆ ಕೋ ಕ್ರಿಯೇಟರ್ ಅಂತಾರೆ. ಸೊ ಕಾಮನ್ ಆಗಿ ಯಾರನ್ನ ನೋಡಿದ್ರೂ, ಯಾವ ಮನುಷ್ಯನ ನೋಡಿದ್ರೂ ಅವ್ರ ಆತ್ಮ ಪದಾರ್ಥದಿಂದ ನೋಡ್ತಾರೆ ಅಷ್ಟೇ, ಅಂತೂ ಅವರು ಶರೀರ ಭಾವನದಿಂದ ನೋಡಲ್ಲ. ಶೂನ್ಯ ಭಾವ ಅದರಿಂದ ನೋಡೋದ್ರಿಂದ ಸಾರು ಎಲ್ಲ ಅದಕ್ಕೆ ಸಾರು ಯಾವಾಗಲೂ ನೀವು ಗಮನಿಸಿದ್ರೆ ಎಲ್ಲಿ ಗುಂಪಿದ್ರೆ ಅಲ್ಲಿಗೆ ಹೋಗ್ತಾರೆ. ಕರೆಕ್ಟ್ ಸರ್. ಆ ಗುಂಪಿನ ಸಾರೇ ಕಮ್ ಅಂತ ಅನ್ನಲ್ಲ. ಸಾರೇ ಎಲ್ಲಿ ಗುಂಪಿದ್ರು, ಎಷ್ಟು ಜಾಸ್ತಿ ಗುಂಪಿದ್ರು ಎಷ್ಟು ಕಮ್ಮಿ ಗುಂಪಿದ್ರು, ಯಾರೋ ಒಬ್ಬರು ಸೈಲೆಂಟ್ ಆಗಿದ್ರು ಅವ್ರ ಜೊತೆ ಕರೆಕ್ಟಾಗಿ ಅವ್ರ ಕಡೆನೇ ಹೋಗ್ತಾರೆ ಮಾತಾಡ್ಸೋಕ್ಕೆ. ಏನೋ ಒಂದು ಇರುತ್ತೆ ಅಂತ. ಈ ಥರ ಎಕ್ಸಾಂಪಲ್ಸ್ ಇದೆ. ಅಂದರೆ ನಾನು ನೋಡಿದ್ದೀನಿ ಪ್ರತ್ಯಕ್ಷವಾಗಿ. ನಾನು ಕ್ಲಾಸ್ ಆದಮೇಲೆ ಸಾರೇ ಬಂದು ಶೇಕ್ ಹ್ಯಾಂಡ್ ಕೊಡೋದು. ಅವರವರು ಪರ್ಟಿಕ್ಯುಲರ್ ಎಲ್ಲೋ ದೂರ ನಿಲ್ತಿರ್ತಾನೆ ಥರ ಸಾರನ್ನು ನೋಡಿ. ಸುಮ್ಮನೆ ಈಗ ಬಂದಿರ್ತಾರೆ ಕ್ಲಾಸಾ ಓಕೆ ಅಂತ ನಿಲ್ಸಿರ್ತಾರೆ ಎಲ್ಲೋ ಒಂದು ದೂರ. ಬಟ್ ಅವ್ರನ್ನೇ ಹೋಗಿ ಶೇಕ್ ಹ್ಯಾಂಡ್ ಆಗಿ, ವಾಟ್ ಮಾಸ್ಟರ್, ಹೌ ಆರ್ ಯು, ಆಲ್ ಓಕೆ ಅಂತ ಒಂದು ಥರ ಮಾತಾಡಿಸ್ತಾರೆ. ಸೊ ಇದೊಂದು ದೊಡ್ಡ ಎಕ್ಸಾಂಪಲ್. ಸಾರ್ ಒಂದು ಗುರು ನಮ್ಮ ಕಡೆನೇ ಬಂದು ಶೇಕ್ ಹ್ಯಾಂಡ್ ಕೊಟ್ಟು ಮಾತಾಡಿಸ್ತಾರೋ ಅನ್ನೋದು ಒಂದು ನಾನು ತುಂಬ ಅಬ್ಸರ್ವ್ ಮಾಡಿದ್ದೆ. ಅಂದರೆ ಇನಿಷಿಯಲ್ ಸ್ಟೇಜಸಲ್ಲಿ ನನಗೆ ಅದು ಅರ್ಥ ಆಗ್ತಿರ್ಲಿಲ್ಲ. ಆಮೇಲೆ ನಾನು ಈಗ ಏನಾದರೂ ಪ್ರೋಗ್ರಾಮ್ಸ್ ಆಗ್ತಾ ಇರುತ್ತಲ್ಲ, ಅವಾಗ ಎಲ್ಲೋ ಎಷ್ಟೊಂದು ಕಡೆ ಪ್ರೋಗ್ರಾಮ್ಸ್ ಆಗ್ತಾಯಿತ್ತು. ಆವಾಗೆಲ್ಲ ನಾನು ಅಟೆಂಡ್ ಮಾಡುವಾಗ ನೋಡಿದ್ರೆ ಸಾರೇ ಬಂದು ಶೇಕ್ ಹ್ಯಾಂಡ್ ಕೊಡ್ತಾಯಿದ್ರು. ಕ್ಲಾಸ್ ಆದಮೇಲೇನು, ಒಂದು ಮ್ಯೂಸಿಕ್ ಮೆಡಿಟೇಷನ್ ಆದಮೇಲೇನು, ಒಂದು ಪ್ರವಚನ ಆದಮೇಲೇನು, ಒಂದು ಯಾವುದೋ ಒಂದು ಕಾನ್ಸೆಪ್ಟ್ಸ್ ಇದಾದ್ಮೇಲೇನು ಎಲ್ಲರ ಜೊತೆ, ಅಂದರೆ ಅವ್ರು ಎಲ್ಲಿದ್ರೂ ಜನಗಳ ಹತ್ರನೇ ಹೋಗ್ತಾಯಿದ್ರು. ಅಂದರೆ ಕಾಮನ್. ಸೊ ಹಿ ನೋಸ್, ಸಾರಿಗೆ ಗೊತ್ತು ಎಲ್ಲ ಒಂದೇ ಅಂತ ಗೊತ್ತು. ಸೊ ಆತ್ಮಜ್ಞಾನ ನಾವೇನು ಅನ್ಬೋದು. ಸೊ ಎಕ್ಸಲೆಂಟ್ ಸರ್. ಸೊ ಇನ್ನೊಂದು ಪತ್ರಿ ಸರ್ ಅವ್ರ ಜ್ಞಾನ ನಾವು ಕೇಳಿದಾಗ ಸರ್, ಅವ್ರ ಮಾತು ಸ್ಪೀಚಸ್ ಕೇಳಿದಾಗ ಅವರ ಒಂದು ಜ್ಞಾನವನ್ನು ನೋಡಿದಾಗ ನಿಮ್ಗೆ ಹೆಂಗೆ ಅನಿಸುತ್ತೆ ಕೇಳಿಸ್ಕೊಂಡಾಗ? ಜ್ಞಾನವು ಅಂದರೆ ಬೇರೆದು, ನಾನು ಮುಂಚೆ ಅಂದರೆ ಒಂದೊಂದು ಮಾಮೂಲಿ ಒಂದು ಹಾಸ್ಟೆಲಲ್ಲಿ ಬೆಳೆದಿರೋನು, ಆಮೇಲೆ ಸ್ವಲ್ಪ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನಿಂದ ನಾನು ಈ ದೇವಸ್ಥಾನಗಳಿಂದ ಭಜನೆಗಳು ಆ ಥರ ಹೋಗುವಾಗ ಭಜನ, ಭಗವದ್ಗೀತೆ ಅದೇ ಜ್ಞಾನ ಅನ್ಕೊತಾ ಇದ್ದೆ ನಾನು. ಅಂದರೆ ನಾವು ಅದೇನಾದ್ರು ಓದಿದ್ರೆ, ಮಂತ್ರ ಏನಾದ್ರು ಜಪ ಮಾಡಿದ್ರೇನೋ ಜ್ಞಾನ ಅನ್ಕೊತಾ ಇದ್ದೆ ನಾನು. ಅದೇನೋ ಒಂದು ಭಕ್ತಿ ಅನ್ಕೊತಾ ಇದ್ದೆ. ಮತ್ತು ಸಾರು ಒಂದು ಭಗವದ್ಗೀತೆ ಶ್ಲೋಕ ಆದಮೇಲೆ ಒಂದು ವೆರಿ ಸಿಂಪಲ್ ಆಗಿ, ನೀಟಾಗಿ, ವೆರಿ ಸರಳವಾಗಿ ಒಂದು ಅರ್ಥ ಹೇಳ್ತಾರೆ. ಅಂದರೆ ವೆರಿ ಕಾಮನ್ ಅನ್ಎಜುಕೇಟೆಡ್ ಪರ್ಸನ್ಗೂ ಅರ್ಥ ಆಗಿಬಿಡುತ್ತೆ ಆ ಜ್ಞಾನ, ಆತ್ಮಜ್ಞಾನ. ಅದು ಜ್ಞಾನನೂ ಅಲ್ಲ, ಅದು ಈವನ್ ಮೀನಿಂಗೂ ಅಲ್ಲ ಅದ್ರದ್ದು. ಆತ್ಮಜ್ಞಾನವು ಅದು ಎಷ್ಟು ಎಕ್ಸಾಂಪಲ್ ಥರ ಹೇಳ್ತಾರೆ ಅಂದರೆ ಎಷ್ಟು ಕ್ಯೂಟ್ ಆಗಿರುತ್ತೆ. ಅದು ಯಾವ ಅಜ್ಞಾನ ಆದ್ರೂ, ಯಾವ ಅನ್ಎಜುಕೇಟೆಡ್ ಆದ್ರೂ, ಎಷ್ಟು ಇಲ್ಲಿಟ್ರೇಟ್ ಇದ್ರೂ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಅಂದರೆ ಅಷ್ಟು ನೀಟಾಗಿ ಸಾರು ಆತ್ಮಜ್ಞಾನ ಹಂಚಿದ್ದಾರೆ. ಸೊ ಅದನ್ನು ನಾನು ಆವಾಗ ನೋಡ್ತಾ, ಸೊ ಇದೆಲ್ಲ ನಾನು ಮುಂಚೆ ಈ ಆ ಗುರುಗಳ ಹತ್ರ ಹೋದರೆ ಭಗವದ್ಗೀತೆ ಹೇಳ್ತಾಯಿದ್ರು, ಇನ್ನೊಂದು ಶ್ಲೋಕ ಹೇಳ್ತಾಯಿದ್ರು, ಅದ್ರ ಬಗ್ಗೆ ಏನೇನೋ ವಿಶ್ಲೇಷಣೆ ಮಾಡ್ತಾಯಿದ್ರು. ನನಗೇನು ಅರ್ಥ ಆಗಲಿಲ್ಲ. ಬಟ್ ಏನೋ ಜನ ಕೂಡಿತಾ ಇದ್ದಾರೆ, ಒಂದು ಒಳ್ಳೆ ಟೈಮ್ ಪಾಸ್ ಆಗ್ತಿದೆ ಅಂತ ಹೋಗ್ತಾ ಇದ್ದೀನಿ ಅಷ್ಟೇ ಅಂತೂ. ಆಮೇಲೆ ನನಗೆ ಗೊತ್ತಾಯಿತು, ಓ ಇದು ಹಂಗಲ್ಲ. ಸೊ ಇದು ಪತ್ರಿ ಸರ್ ಹೇಳಿದ ಮೇಲೆ ನನಗೆ ಗೊತ್ತಾಯಿತು. ಸೊ ಅದು ಅಷ್ಟು ಸುಲಭವಾಗಿ, ಅಂದರೆ ಒಂದು ಕಾಮನ್ ಪೀಪಲ್ಗೆ ರೀಚ್ ಆಗುವಂಥ ಅರ್ಥ ಹೇಳ್ತಾರೆ ಸರ್. ಆವಾಗ ನನಗೆ ಇದು ಆತ್ಮಜ್ಞಾನ ಇಷ್ಟು ಚೆನ್ನಾಗಿ ಅವರು ವಿವರಿಸ್ತಾ ಇದ್ದಾರೆ ಅಂದರೆ, ಆವಾಗ ನನಗೆ ಇನ್ನೊಂದು ಸ್ಟೇಜ್, ಅಂದರೆ ಇನ್ನೊಂದು ಥರ ನನಗೆ ಫೀಲ್ ಆಗ್ತಾ ಇದ್ದೆ. ನನಗೂ ಅರ್ಥ ಆಗಿದೆ, ನನಗೂ ಅರ್ಥ ಆಗ್ತಿದೆ, ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತ ನಾನು ಅನಿಸ್ತಾ ಇತ್ತು. ಕರೆಕ್ಟ್ ಸರ್. ಯಾಕಂದರೆ ಎಷ್ಟೋ ಸಲ ಬಹಳಷ್ಟು ಧ್ಯಾನಿಗಳಿಗೂ ಇದು ಅನುಭವ ಆಗಿರುತ್ತೆ. ಅಂದರೆ ಒಂದು ಮಹಾಜ್ಞಾನವನ್ನು ಸಿಂಪಲ್ ಮಕ್ಕಳಿಗೆ ಹೇಳ್ದಂಗೆ ಹೇಳ್ಬಿಡ್ತಾರೆ ಅವರು, ಮಕ್ಕಳಿಗೂ ಅರ್ಥ ಆಗ್ಬಿಡುತ್ತೆ. ಪತ್ರಿ ಸರ್ ಹೇಳೋ ಒಂದು ದಟ್ ಇಸ್ ದ ಬ್ಯೂಟಿ ಇನ್ ಎಕ್ಸ್ಪ್ಲನೇಷನ್. ಎಸ್,
ಅದು ವಂಡರ್, ರಿಯರ್ಲಿ ಮಿರಾಕಲ್. ಆಕ್ಚುಲಿ ನಾನು ತುಂಬ ಗುರುಗಳ ಹತ್ರ ಮಾತಾಡ್ತಾ ತುಂಬ ಇಷ್ಟ ನನಗೆ ಅವ್ರದ್ದು ಹೇಳ್ತಾ ನಾನು ಕೇಳಿಸ್ಕೊತಾ ಇರೋದು ಇಷ್ಟನೇ. ಅವ್ರು ಭಜನೆ ಹೇಳ್ಕೊಡ್ತಾ ಇದ್ರು, ಭಜನೆ ನಾನು ರಿಪೀಟ್ ಮಾಡ್ತಾ ಇದ್ದೆ, ಅದೂ ಇಷ್ಟನೇ. ಬಟ್ ಜ್ಞಾನದು ಚಿಕ್ಕ ಮಕ್ಳಿಗೆ ಅರ್ಥ ಆಗೋವಂಥ ನೋಡಿದ್ದು ಪತ್ರಿ ಸರ್ ಜೊತೆನೇ ನೋಡಿದ್ದು. ಬಟ್ ಎಷ್ಟೊಂದು ಜ್ಞಾನ ಎಷ್ಟು ಸುಲಭವಾಗಿ ಅರ್ಥ ಮಾಡಿಸ್ತಾ ಇದ್ರು ಅಂದರೆ ಅಷ್ಟು ಸುಲಭವಾಗಿ ಅರ್ಥ ಮಾಡಿಸ್ತಾ ಇದ್ರು. ಸೊ ಅದರಿಂದನೇ ನಮಗೆ ಈ ಸತ್ಯ ಅನ್ನೋದು ಅಷ್ಟು ಕ್ಲಿಯರಾಗಿ, ಕ್ರಿಸ್ಟಲ್ ಕ್ಲಿಯರಾಗಿ ನಮಗೆ ಗೊತ್ತಾಗಿರೋದು ಸತ್ಯ. ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿ ಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ PMC ಕನ್ನಡ ಚಾನಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನಲ್ ಫೌಂಡೇಶನ್. ಮೋಸ್ಟ್ಲಿ ಅದೇ PSSM ಅಲ್ಲಿ ಇಷ್ಟು ಸತ್ಯನ ಇಷ್ಟು ಸರಳವಾಗಿ ಇಷ್ಟು ಸಿಂಪಲ್ ಆಗಿ ಹೇಳ್ತಿರೋದ್ರಿಂದಾನೇ ಮೇ ಬಿ ಬಹಳಷ್ಟು ಜನ ಈ ಕಡೆ ಫ್ಲೋ ಆಗ್ತಿದ್ದಾರೆ ಅಂತಲೂ ಒಂದು ಅನಿಸುತ್ತೆ ಸರ್. ಭಾಳಷ್ಟು ಸಲ ಸರ್ನ ಒಂದು ಸ್ಪೀಚಸ್ ಕೇಳಿದಾಗ ಸೊ ಅದಕ್ಕೆ ಭಾಳಷ್ಟು ಜನ ಸ್ವಲ್ಪ ನೀವು ಹೇಳ್ದಂಗೆ ಅಲ್ಲಿ ಇಲ್ಲೂ ಸ್ವಲ್ಪ ಕನ್ಫ್ಯೂಷನ್ಸು ಅಥವಾ ಸರಿಯಾಗಿ ಅರ್ಥ ಆಗಲಾರ್ದೆ ಕೆಲವರು ಇರ್ತಾರೆ. ಬಟ್ ಇಲ್ಲಿ ಬಂದಾಗ ತುಂಬ ಅಂದರೆ ತುಂಬ ಕ್ರಿಸ್ಟಲ್ ಕ್ಲಿಯರ್ ಬಹಳ ಸಿಂಪಲ್ ಆಗಿ ಹೇಳಿರ್ತಾರೆ ಸರ್. ಅವ್ರ ಜ್ಞಾನ ಎಲ್ಲ ಸ್ಪೀಚಸ್ಸು ಹಾಗೆ ಇದೆ. ಆ್ಯಂಡ್ ಇನ್ನೊಂದು ಸರ್, ಪತ್ರಿ ಸರ್ ಅವರು ಅಂದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿರಬಹುದಿದು ಈ ಒಂದು ಸನ್ನಿವೇಶನೂ ನಿಮಗೆ. ಪತ್ರಿ ಸರ್ಗೆ ಬಹಳಷ್ಟು ಸಿಟ್ಟಿತ್ತು, ತುಂಬ ಅಂದರೆ ತುಂಬ ಸಿಟ್ಟಿತ್ತು ಅಂತ ನಾವು ನೋಡಿದ್ದೀವಿ. ಈಗಿನ ಒಂದು ಧ್ಯಾನಿಗಳಿಗೆ ನೀವು ಹೇಳಬೇಕು ಅಂದರೆ ಅವ್ರ ಸಿಟ್ಟಿನ ಬಗ್ಗೆ ಏನು ಹೇಳ್ತೀರಾ? ಇದು ಕ್ವಶನ್ ಥರ ಇಲ್ಲ. ಒಂದು ಸಾರು ಬಗ್ಗೆ ನಾನು ಪರ್ಸ್ನಲ್ಲಾಗಿ ತಿಳ್ಕೊಂಡಿದ್ದು ಜ್ಞಾನ ಅಂದ್ರೇನು ಅದೂ ಜ್ಞಾನ ಸಂಬಂಧಪಟ್ಟಿರೋದೇ ಅನ್ಬೋದು. ಓಕೆ. ಸಿಟ್ಟಿತ್ತು. ಯಾಕಂದರೆ ಈಗ ಅಂದರೆ ನಾನು ಬರ್ತಾ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ನಾನು ಹೇಳ್ತಾ ಇದ್ದೀನಿ. ಇನ್ಷಿಯಲಲ್ಲಿ ನೋಡಿದ್ದೀನಿ. ತುಂಬ ಚಿಕ್ಕವನಿರುವಾಗೂ ಸಾರು ಹೊಡಿದ್ದು ನೋಡಿದ್ದೀನಿ, ಕೋಪ ಮಾಡ್ಕೊಂಡದ್ದು ಹೋಗಿ ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ. ಆವಾಗ ನನ್ನ ವ್ಯೂ ಬೇರೆ. ಮತ್ತು ನಾನು ಅರ್ಥ ಮಾಡಿಕೊಂಡು ನಾನು ಸಾಧನೆ ಮಾಡಿಕೊಂಡು ಆಮೇಲೆ ಸಾರು ಕೋಪ ಬಂದಮೇಲೆ ಹೆಂಗಿರ್ತಾರಂತ ಅರ್ಥ ಮಾಡ್ಕೊಳ್ಳಿದ್ದು. ಆಮೇಲೆ ನನಗೆ ತುಂಬ ವೆರಿ ಅಂದರೆ ಒಂಥರ ಹೆವಿನ ಯಾವುದೋ ಒಂದು ಲೈಟ್ ಓಪನ್ ಅವೇಕನಿಂಗ್ ಅಂತಾರಲ್ಲ, ಯಾಕೆ ಸಿಟ್ಟು ಬರುತ್ತೆ ಅಂತ ರೀಸನ್ ಗೊತ್ತಾದ್ಮೇಲೆ ಒಂದು ಅವೇಕನಿಂಗ್ ಆಯಿತು. ಸೊ ಅದರಲ್ಲಿ ನಾನು 2 ಎಕ್ಸಾಂಪಲ್ಸ್ ಹೇಳ್ತೀನಿ ರಾಮ್ ಅವರೇ, ತುಂಬ ಇಷ್ಟ ನನಗೆ ಆ್ಯಕ್ಚುಲಿ. ಫಸ್ಟು ಈಗ ಇದರಲ್ಲಿ ಈಗ ಒಂದು ಕಡೆ ನೋಡಿದ್ರೆ ಅಂದರೆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈಗ ಎಷ್ಟು PhD ಮಾಡಿರ್ತಾರೆ ನೀವು ಒಂದು ಸಬ್ಜೆಕ್ಟ್ ಬಗ್ಗೆ. PhD ಆದರೂ ಆಗಲಿ, ಇನ್ನೂ ಅದ್ರ ಮೇಲೆ ಇನ್ನೂ ರಿಸರ್ಚ್ ಆಗಲಿ ಮಾಡಿರ್ತೀರಿ. ಒಂದು ಮ್ಯಾಥಮೆಟಿಕ್ಸ್ ತಗೊಳ್ಳಿ, ತುಂಬ ಮಾಡಿರ್ತೀರಿ. ಸೇಮ್ ನಾನು ನಿಮ್ಮ ಹತ್ರ ಬಂದು ಸರ್ 1+1 2 ಏನಕ್ಕೆ ಆಗಬೇಕು ಅಂತ ಕೇಳ್ತೀನಿ. 1+1 2ನೇನಾ ಸರ್ ಅಂತ. ನೀವು PhD ಮಾಡಿ ರಿಸರ್ಚ್ ಮಾಡಿ ಮ್ಯಾಥಮೆಟಿಕ್ಸಲ್ಲಿ ಯು ಆರ್ ವೆರಿ ಎಷ್ಟೊಂದು ಡಿಗ್ರಿ ತೊಗೊಂಡು ಅವಾರ್ಡ್ಸ್ ತೊಗೊಂಡಿದ್ರು. ನಿಮ್ಮ ಹತ್ರ ಬಂದರು ನಾನು 1+1 2 ಕರೆಕ್ಟಾ ಸಾರ್? ಸಿಟ್ಟು ಬರುತ್ತೆ ಸರ್. ಕಾಮನ್, ಇಟ್ಸ್ ಎನ್ ವೆರಿ ಸೈಕಾಲಜಿ, ಕಾಮನ್ ಸೆನ್ಸ್. ಸೊ ಅಷ್ಟೊಂದು PhD ಮಾಡೋ ರಿಸರ್ಚ್ ಮಾಡೋ ಮ್ಯಾಥಮೆಟಿಷಿಯನ್ಗೆ 1+1 2 2+2 4 ಕರೆಕ್ಟಾ ಸಾರ ಅಂತ ನೀವು ಬಂದು ಹೋಗಿ ಕೇಳಿದ್ರೆ ಅದೊಂದು. ಅಂದರೆ ನಾನು ಈಗ ಅಷ್ಟೊಂದು ಕೋಪ ಏನಕ್ಕೆ ಬರುತ್ತೆ, ಒಂದು ಸಿಟ್ಟು ಹೆಂಗೆ ಬರುತ್ತೆ? ನನ್ನನ್ನೇ ಕೇಳ್ತಾ ಇದ್ದಾನೆ ಅಂದರೆ ನಾನು ಮಾಡಿದ್ದೇನು, ನೀವು ಕೇಳ್ತಾ ಇರೋದೇನು, ನಾನು ಮಾಡಿಷ್ಟು ನನ್ನ ಈಕ್ವಲ್ ಆಗಿ ಏನಾದರೂ ಕೇಳಿದರೆ ಓಕೆ. ಹೌದು, ಬಂದು ನನ್ನನ್ನು ಕೇಳಿದ್ರೆ ಹೆಂಗಪ್ಪ ನೀವು ಸಾಧನೆ ಮಾಡು ಅಂತ ಈಗ ಗೊತ್ತಾಯ್ತು. ಬಟ್ ಇನಿಷಿಯಲಿ ನನಗಿದೊಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. 2004 ತಿರುಪತಿ ಧ್ಯಾನ ಮಹಾಯಜ್ಞ ನಡೀತಾ ಇತ್ತು. ತಿರುಪತಿ ಧ್ಯಾನ ಮಹಾಯಜ್ಞದಲ್ಲಿ ಸಾರ್ ಹೆಂಗಿರ್ತಾರೆ, ತುಂಬ ಜೋಶಾಗಿರ್ತಾರೆ, ವೆರಿ ಹ್ಯಾಪಿನೆಸ್. ಸಾರನ್ನು ನೋಡಿದ್ರೆ ಖುಷಿ ಅವ್ರ ಸ್ಮೈಲಲ್ಲಿ, ಅವ್ರ ಗ್ಲೋಯಿಂಗ್ ಫೇಸಲ್ಲಿ. ಯಾಕಂದರೆ ಜನಗಳು ಅಷ್ಟೊಂದು ಕೂರಿರ್ತಾರಲ್ಲ, ಸಾವಿರಾರು ಜನ ಕೂರಿರ್ತಾರೆ, ಧ್ಯಾನ ಮಾಡಿರ್ತಾರೆ, ಅವ್ರು ಬಂದು ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇರ್ತಾರೆ. ಹೌದು, ತುಂಬ ಖುಷಿಯಾಗಿರ್ತಾರೆ. ತುಂಬ ಆ ಗುಂಪದಲ್ಲಿ ಇದರಲ್ಲಿ ಒಬ್ಬ ಅಜ್ಞಾನಿ ಬಂದು ಏನೋ ಒಂದು ಸಿಲ್ಲಿ ಕ್ವಶನ್ ಕೇಳ್ತಾರೆ. ಅವರಿರೋ ಸ್ಥಿತಿಗೆ, ಸಾರಿರೋ ಸ್ಥಿತಿಗೆ ಯಾರೋ ಒಂದು ಅಜ್ಞಾನಿ ಬಂದು ಕೇಳ್ತಾರೆ. ಬಟ್ ಅಜ್ಞಾನಿ ಅವನು ತಪ್ಪಲ್ಲ.
ಬಟ್ ಮಿಕ್ಕಿದ ಅವ್ರಿಗೆಲ್ಲ ಒಂದು 1000 ಜನ ಇರ್ತಾರಲ್ಲ ಅವ್ರಿಗೆಲ್ಲ ಒಂದು ಮೆಸೇಜ್ ಹೋಗುತ್ತೆ. ಯಾಕಂದರೆ ಆ ಸಿಲ್ಲಿ ಕ್ವಶನ್ಗೆ ಸಾರು ತುಂಬ ಅಂದರೆ ತುಂಬ ಬಂದು ಹೊಡೆದ್ಬಿಡಿದ್ರು ತುಂಬ. ಅವರು ಅದನ್ನು ಲೇಡಿ ಓಕೆ ತುಂಬ ಹೊಡೆದ್ರು. ಅಪ್ಪ ಅಂದ್ಕೊಂಡು ನಾನು ಅಲ್ಲಿಂದ ಒಂದು 100 ಫೀಟು ನಿಂದೆ ಹೋಗ್ಬಿಟ್ಟೆ. ಆಮೇಲೆ ಅದೇ ದಿವಸ ನಾನು ಸಂಜೆ ಮೆಡಿಟೇಷನ್ ಮಾಡುವಾಗ ಗೊತ್ತಾಯ್ತು ನನಗೆ, ಹೊಡೆದಿದ್ದು ಅವ್ರನ್ನಲ್ಲ, ಅವ್ರ ಶರೀರಕ್ಕಲ್ಲ, ಅವ್ರಿರೋ ಟೋಟಲ್ 1000 ಜನಕ್ಕೆ ಮೆಸೇಜ್ ಹೋಗ್ಬೇಕು. ಸೊ ಜ್ಞಾನ ಅಂದರೆ ಹೆಂಗಿರುತ್ತೆ, ಎಲ್ಲರೂ ಅಜ್ಞಾನದಿಂದ ಜ್ಞಾನಕ್ಕೆ ಬರೋ ಅಂಥದ್ದು, ಅಜ್ಞಾನದಿಂದ ಜ್ಞಾನ ಆತ್ಮಜ್ಞಾನ ತಿಳಿಯೋಕ್ಕೆ ಯಾವುದೋ ಅಂತ ಅಂತ ಕೇಳಬಾರ್ದು, ಬಾಯಿನಲ್ಲಿ ಜ್ಞಾನಿನಿಂದ ಒಳ್ಳೇದು ಬರಬೇಕು ಅಂತ. ಸೊ ಎಲ್ರಿಗೂ ಅದು ಒಂದು ಪಾಠ. ಕರೆಕ್ಟ್. ಅವ್ರಿಗಲ್ಲ, ಹೊಡಿಸ್ಕೊಡೋರ್ಗೆ ಅಲ್ಲ, ಅದು ಅವ್ರ ಕ್ವಶನ್ದಲ್ಲ, ಅವ್ರ ತಪ್ಪಲ್ಲ. ಅವ್ರನ್ನು ಸಾರ್ ಯಾಕೆ ಹೊಡಿದಿದ್ದಾರೆ ಅಂದರೆ ಅವ್ರಿಗೆ ಹೊಡೆದ್ರೆ ಮಿಕ್ಕಿದವರೆಲ್ಲ ಅಲರ್ಟ್ ಆಗಿಬಿಡ್ತಾರೆ ಅಂತ. ನೆಕ್ಸ್ಟ್ ಯಾವ್ದಾದ್ರು ಕ್ವಶನ್ಸ್ ಕೇಳಬೇಕು, ಹೆಂಗಿರಬೇಕು ಅಂತ. ಹೆಂಗಂದ್ರೆ ಒಂದು ಜ್ಞಾನಿ ಥರ ಬಿಹೇವ್ ಮಾಡಬೇಕು. ನೀವೆಲ್ಲರೂ ಜ್ಞಾನಿ, ನೀವೆಲ್ಲರೂ ಆತ್ಮ ಪದಾರ್ಥ, ನೀವು ಈ ಥರ ಸಿಲ್ಲಿಯಾಗಿ ಬಿಹೇವ್ ಆಗಬಾರ್ದು ಅಂತ ಒಂದು ಪಾಠ. ಆ ಥರ ನನಗೆ ಅರ್ಥ ಆಯಿತು. ಆವಾಗ ನನಗೊಂದು 23 ಇಯರ್ಸ್. ಸೊ ಪರವಾಗಿಲ್ಲ, ನಾನು ಒಂದು ಸ್ಟೇಜ್ ಒಂದು ತಿಳ್ಕೊಂಡೆ. ಸೊ ಸಾರು ಹೊಡೆಯೋದು ಅಂದರೆ ಬಿಕ್ಕಿದವ್ರಿಗೆ ಎಚ್ಚರಿಕೆ. ಒಂದು ಜ್ಞಾನಿ ಥರ ನೀವು ಆಲ್ರೆಡಿ ಇವರ ಜ್ಞಾನಿ, ಧ್ಯಾನಿ, ಇವರ ಗ್ರೇಟ್ ಮಾಸ್ಟರ್, ಮತ್ತು ಬಂದು ಈ ಥರ ನಿಮ್ಮ ಬಾಯಿ ನಂಗೆ ಯೂಸ್ ಮಾಡ್ಕೋಬೇಡಿ ಅಂತ ನನಗೆ ಅರ್ಥ ಆಗಿರೋದು. ಈ ಥರ ನಾನು ಸಿಟ್ಟಂದರೆ ಸಾರು ಕೋಪ ಬರೋದಂದರೆ ವೆರಿ ಹೈ ರೀಸನ್ಸ್. ಖುಷಿ ಬಂದ್ರೂ ಹೊಡಿದ್ದಾರೆ, ಆ ಖುಷಿಯಲ್ಲೇ ನನ್ನನ್ನೇ ಹೊಡಿದ್ದಾರೆ. ಅಲ್ಲ ಸರ್, ಖುಷಿ ಬಂದರೆ ಹೊಡಿದ್ದಾರೆ ನನ್ನನ್ನು. ಒಂದು 2008 GFSS ನಡೀತಾ ಇತ್ತಲ್ಲ, ಗ್ಲೋಬಲ್ ಫೆಡರೇಷನ್ ಆಫ್ ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತ. ಸೊ ಆವಾಗ ಎಲ್ಲ ವಾಲಂಟಿಯರ್ಸು ನಾವು ನಿಲ್ತಿದ್ವಿ, ಎಲ್ಲ ಮಾಡಿ ಎಲ್ಲ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ನಡೀತು. ಆವಾಗೆಲ್ಲ ನಡೆದಿದೆ, ಎಲ್ಲರಿಗೂ ಶೇಕ್ ಹ್ಯಾಂಡ್, ಎಲ್ಲ ವಾಲಂಟಿಯರ್ಸ್ ನಾವೆಲ್ಲ ನಿಲ್ದ ಮೇಲೆ ಸಾರು ಬಂದು ಶೇಕ್ ಹ್ಯಾಂಡ್ ಕೊಟ್ಟರೆ ಎಷ್ಟು ಖುಷಿ ಅಲ್ಲ. ಸಾರ್ ಬಂದು ಅಪ್ರಿಷಿಯೇಟ್ ಮಾಡ್ತಾಯಿದ್ರೆ ಎಲ್ಲರಿಗೂ ಶೇಕ್ ಹ್ಯಾಂಡ್ ಕೊಡ್ತಾ ಬಂದರು. ನನ್ನ ಕಡೆಗೆ ಬಂದರು ಶೇಕ್ ಹ್ಯಾಂಡ್ ಕೊಡಲಿಲ್ಲ. ನನಗೆ ಒಂದೇ ಒಂದು ಏಟು ಪಟ್ ಅಂತ ಕೊಟ್ಟರು. ಆವಾಗ ನನಗೆ ಗೊತ್ತಲ್ಲ, ಸೊ ಏನೋ ತಪ್ಪು ಮಾಡಿರ್ತೀನಿ, ಕಂಪಲ್ಸರಿ ಏನೋ ಒಂದು ದೊಡ್ಡ ತಪ್ಪು ಮಾಡಿರ್ತೀನಿ ಅಂತ. ಸಾರು ಮುಖದಲ್ಲಿ ಸ್ಮೈಲ್ನಿಂದ ಹೊಡಿತಾ ಇದ್ದಾರೆ. ನನಗೆ ಆ ಸ್ಮೈಲಲ್ಲಿ ಗೊತ್ತಾಗಿತ್ತು ಸಾರು ಕೋಪದಿಂದ ಅಲ್ಲ, ಅಭಿಮಾನ ಇದ್ರಿಂದ ನಾನು ಹೊಡೆದ್ರು ಅಂತ. ನಾನು ಮತ್ತೆ ಈ ಕಡೆ ತೋರಿಸಿದ್ದೆ. ಅಂದರೆ ನನಗೆ ಆವಾಗ ಏನಂದರೆ ಸಾರು ಹೊಡೆದಿದ್ರೆ ಆ ಎನರ್ಜಿ ಇರೋ ನಮ್ಮರಲ್ಲಿ ಇರೋ ಮೈಲೇ ಹೋಗ್ಬಿಡುತ್ತೆ ಅಂತ ಅನ್ನೋ ಸ್ಟೇಜ್ ಒಂದು. ಇರೋ ಸ್ಟೇಜಲ್ಲಿ ನಾನು ಇನ್ನೊಂದು ಕಡೆ ತೋರಿಸಿದ್ದೆ, ಬಟ್ ಇನ್ನೊಂದು ಕಡೆ ಓಡಿಸಿದ್ರು. ಇನ್ನೊಂದು ಬೇಕಾ ಅಂತ. ಎಸ್ ಸರ್, ಅದು ಸಾರ್ ಅಷ್ಟು ಖುಷಿಯಾಗಿ ನಾನು ಹೊಡಿತಾ ಇದ್ರೆ ನನಗೆ ಅರ್ಥ ಆಗ್ತಿತ್ತು. ಸೊ ಅದೊಂದು ಸಿಚುವೇಶನ್ ನಾನು ಪಡೆದಿತ್ತು. ಇನ್ನೊಂದು ಸಿಚುವೇಶನ್ 2002 ಸಾರು ಇನ್ನು ಕ್ಲಾಸ್ ಎಲ್ಲ ಮುಗ್ದಿದೆ, ನಮ್ಮ ಊರಲ್ಲಿ ಎಲ್ಲ ಮುಗ್ದಿದೆ. ನಾನು ಸಾರ್ ಕಾರು ಡೋರು ಸೆಂಡ್ ಆಫ್ ಸಾರ್ಗೆ ಬಾಯ್ ಹೇಳೋದು ಅಂತ ಮಾಡ್ತಾಯಿದ್ದೆ. ಒಂದೇ ಒಂದು ಏಟು ನನ್ನ ಹೊಟ್ಟೆ ಮೇಲೆ ಗಟ್ಟಿಯಾಗಿ ಹೊಡೆದ್ರು. ಇದೇನಪ್ಪ ಅಂದ್ಕೊಂಡೆ. ಅಷ್ಟು ಗಟ್ಟಿ ನಾನು ಇನ್ನೊಂದು ಹೊಡಿದ್ರು. ಇನ್ನೂ ಗಟ್ಟಿ ನಾನು ಇನ್ನೊಂದು ಜೋರಾಗಿ ಹೊಡೆದ್ರು. ಬಟ್ ನಾನು ಆ ಸ್ಟೇಜಲ್ಲಿ 2000 ಅಂದರೆ ನನಗಿನ್ನೂ ಚಿಕ್ಕ ವಯಸ್ಸು. ಸೊ ಸಾರು ಗುರುಗಳು ಏನೋ ಒಂದು ಅದು ಏನು ಕೊಟ್ಟರು ಗಿಫ್ಟೇ ಅಂದ್ಕೊಳ್ತೀವಿ. ಅಂದರೆ ಆ ಸ್ಟೇಜಲ್ಲಿ ಒಂದೊಂದು ಸ್ಟೇಜ್ಗೆ ಒಂದೊಂದು ಥರ ರೀತಿ ನನಗೆ ಅರ್ಥ ಆಗ್ತಿತ್ತು. ಸೊ ಆವಾಗ ಅಂದ್ಕೊಂಡೆ. ಬಟ್ 2 days ಆದಮೇಲೆ ಒಂದು ಇನ್ಸಿಡೆಂಟ್ ಆಯಿತು ಮನೇಲಿ. ಅದು ಒಳ್ಳೆ ಈಗ ಬೇರೆ ಟೈಮಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಇನ್ಸಿಡೆಂಟ್ ಆಯಿತು, ಅದಕ್ಕೆ ತುಂಬ ಎನರ್ಜಿ, ತುಂಬ ಬಲ ಬೇಕಾಗಿತ್ತು. ಓಕೆ. ಸೊ ಆವಾಗ ನಾನು ಅಂದ್ಕೊಂಡೆ, ಆ ಇನ್ಸಿಡೆಂಟ್ಗೆ ಸಾರ್ ನನ್ನನ್ನು ಹೊಟ್ಟೆದಲ್ಲಿ ಯಾಕೆ ಹೊಡಿದ್ದಾರೆ ಅಂತ ಆವಾಗ ಗೊತ್ತಾಯ್ತು. ಎನರ್ಜಿ ಕೊಟ್ಟು ಹೋಗಿದ್ದಾರೆ. ಅಂದರೆ ಎನರ್ಜಿ ಅಂದರೆ ಧೈರ್ಯ. ಎನರ್ಜಿ ಅಂದರೆ ಒಂದೇ ಒಂದು ಎನರ್ಜಿ ಅಂದರೆ ಶಕ್ತಿ ಅಲ್ಲ, ಧೈರ್ಯ, ಶಕ್ತಿ, ಜ್ಞಾನ. ಏನು ಅಜ್ಞಾನ ಇರುತ್ತೋ ಅದು ಜ್ಞಾನ ಬರೋದಕ್ಕೆ, ಏನು ನಾವು ಮಿಸ್ಕನ್ಸೆಪ್ಷನಲ್ಲಿ ಹೋಗ್ತಾ ಇದ್ವೋ ಅದು ಕರೆಕ್ಟ್ ಸತ್ಯ ದಾರಿದಲ್ಲಿ ಬರೋಕ್ಕೆ ಅಂತ ನಾನು ಆವಾಗ ಅಂದ್ಕೊಂಡೆ, ಆ 3 ಏಟಿಗೆ. ಸೊ ಈ ಥರ ಎಕ್ಸ್ಪೀರಿಯನ್ಸ್. ಸೊ ಸಾರು ಕೋಪ ಬರೋದು ಅಂದರೆ ಪರಮ ಗುರುಗಳಿಗೆ ಕೋಪ ಬರೋದು ಒಂದು ರೀಸನ್. ಇವಾಗ ಒಂದು ಸೀಮೆ ಕೊಟ್ಟರು ಶಿವಂದು ಆಜ್ಞೆ ಇಲ್ದಿದ್ರೆ ಕೊಡ್ತಾರೆ.
ಆ ಥರನೇ ನಮಗೆ ಪತ್ರಿ ಸಾರು ನಮ್ಮ ಏನಿದ್ರೂ ಪತ್ರಿ ಸಾರು ಆಜ್ಞೆಯಿಂದನೇ ನಾವು ಭರಿಸ್ತಾ ಇದ್ವಿ. ಎಕ್ಸಲೆಂಟ್. ಆ ಥರ ನಾನು ಅರ್ಥ ಮಾಡ್ಕೊಂಡು ಒಂದೊಂದು ಸ್ಟೇಜಲ್ಲಿ ಒಂದೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊತೆ. ಈಗ ನೀವು ಹೇಳಿ ರಾಮು ಅವ್ರು ಸರ್, ಈಗ ಅದು ನೀವು ಹೇಳ್ತೋ ಸಿಟ್ಟು ಸಾರಿಗೆ ಅದು ಯಾವ ರೀತಿಯಲ್ಲಿ? ರಿಯಲಿ ಸರ್, ಅದಕ್ಕೆ ನೀವು ಬ್ಯೂಟಿಫುಲ್ ಆಗಿ ಹೇಳಿದ್ರಿ. ಅಂದರೆ ಒಂದೊಂದು ಸ್ಟೇಜ್ ಸ್ವಲ್ಪ ನೀವು ಸಾಧನೆ ಮಾಡ್ತಾ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾಗ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲೇ ಚೇಂಜ್ ಆಗ್ತಾ ಇದೆ. ಸರ್ ಯಾಕೆ ಆ ಥರ ಬಿಹೇವ್ ಮಾಡ್ತಿದ್ದಾರೆ, ಯಾಕೆ ಕುಡಿತಿದ್ದಾರೆ, ಯಾಕೆ ಬೈತಿದ್ದಾರೆ ಅಂತ. ಸೊ ನನಗೂ ಒಂದು ಅಂದರೆ ನಮ್ಮ ಧ್ಯಾನಿಗಳಿಗೂ ಇರೋ ಒಂದು ಕ್ವೆಶನ್ ಸರ್, ನಾನು ಕೇಳಿದ್ದೀನಿ ಭಾಳ, ಮೇ ಬಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರಬಹುದು ಇದು. ಸಾರ್ ಹೊಡೆದ್ರೇನೋ ನಮ್ಮ ಒಂದು ಕರ್ಮಗಳು ಹೋಗುತ್ತೆ ಅಂತ ಕೆಲವರು, ನಮಗೆ ಒಂದು ನೀವು ಹೇಳ್ದಂಗೆ ಏನಾದರೂ ಬ್ಲಾಕ್ಸ್ ಇದ್ರೇನೋ ಹೊಡೆದ್ರೇನೋ ಬ್ಲಾಕ್ಸ್ ಹೋಗ್ಬಿಡುತ್ತೆ ಅಂತ ಕೆಲವರು ಕೇಳಿದ್ದೀನಿ ನಾನು. ಅದು ಹೌದಾ ಸರ್? ಐ ಹರ್ಡ್ ದಟ್ ಆ್ಯಕ್ಚುಲಿ. ಎಸ್ ನಾನು ಕೇಳಿದ್ದೀನಿ ರಾಮ್. ಬಟ್ ನಾನು ಡಿಫ್ರೆಂಟಾಗಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ಇದೊಂದು ಸತಿ. ಓಕೆ. ಡಿಫ್ರೆಂಟಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಂದರೆ, ಈಗ ನಾವು ಯಾವುದೋ ರೂಟಲ್ಲಿ ಹೋಗ್ತಾ ಇರ್ತೀವಿ. ಈಗ ನಾವು ಈ ರೂಟ್ ಅಂತ ನಾವು ನಮಗೆ ಸತ್ಯದ ಒಂದು ಪಾತು ನಮ್ಮ ಪರಮಗುರುಗಳು ತೋರಿಸಿದ್ದಾರೆ. ಇದೇ ಈ ಪಾತಲ್ಲಿ ಹೋದರೆ ನೀವು ಆನಂದವಾಗಿ ನೀಟಾಗಿ ಆರಾಮಾಗಿ ಹೋಗ್ಬೋದು ಅಂತ. ನಾವು ಮಧ್ಯದಲ್ಲಿ ಯಾವುದೋ ಒಂದು ಇನ್ಫ್ಲೂಯೆನ್ಸ್ ಆಗ್ತಾ ಇರ್ತೀವಿ. ಆವಾಗ ಯಾವುದೋ ಒಂದು ಇನ್ಫ್ಲೂಯೆನ್ಸ್ ಬರುತ್ತೆ, ಆಮೇಲೆ ದಾರಿ ತಪ್ತೀವಿ, ಒಂದು ದಾರಿ ಡೈವರ್ಟ್ ಆಗ್ತೀವಿ. ಆವಾಗ ಗುರುಗಳಾದರೂ ದೇವರಾದರೂ ನಾವು ಏನು ಅನ್ಕೊತಿರೋ ಅದು ನಮ್ಮ ಗುರುಗಳಾದ್ರೂ ಬೇರೆ ಆ ಟೈಮಲ್ಲಿ ಮತ್ತೆ ದಾರಿ ತೋರಿಸ್ತಾರೆ. ಸೊ ಆ ಟೈಮಲ್ಲಿ ಸಾರು ತುಂಬ ಸತಿ ಎಚ್ಚರಿಕೆ, ಅಂದರೆ ಅದು ಎಚ್ಚರಿಕೆನಿಂದ ಹೊಡೆಯೋದು, ಅಂದರೆ ಬ್ಲಾಕ್ಸ್ ಹೋಗೋದು ಮತ್ತು ಆ ದಾರಿಗೆ ಬಂದುಬಿಡ್ಬೋದು. ಓಕೆ. ಮತ್ತು ಸೇಮ್ ಮತ್ತು ನಾವು ಯಾವುದಾದ್ರೂ ದಾರಿ ಅಂದ್ಕೊಂಡಿದ್ವೋ ಆ ದಾರಿಗೆ ಹೋಗ್ತೀವಿ. ಸೊ ಡೈವರ್ಟ್ ಆದಮೇಲೆಲ್ಲ ಗುರುಗಳು ಪ್ರತ್ಯಕ್ಷವಾಗಿ ಮಾಡ್ತಾರೆ. ಅದೊಂದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಾನು ತುಂಬ ಸತಿ ಡೈವರ್ಟ್ ಆದಮೇಲೆ ಸಾರು ತುಂಬ ಸತಿ ನನಗೆ ಹೊಡೆದಂತಲ್ಲ, ಯಾವುದೋ ಒಂದು ರೀತಿಯಲ್ಲಿ ಒಂದೇ ದಾರಿ, ಇದೇ ದಪ್ಪ ದಾರಿ ಅಂತ, ನಿನ್ನ ದಾರಿ ಇದೆ, ನೀನು ಕರೆಕ್ಟ್ ಆಗೋಗು ಅಂತ, ಅಂದರೆ ಒಂದು ಥರ ಒಡೆಯೇ ಅಂತ ಹೇಳ್ಬೋದು. ಅಂದರೆ ನಾಟ್ ಇನ್ ಫಿಸಿಕಲ್ ಆದರೂ ಹೇಳ್ಬೋದು, ಇನ್ ಮೆಡಿಟೇಷನಲ್ಲೂ ಆಗ್ಬೋದು. ಸೊ ಒಬ್ರೊಬ್ರಿಗೆ ಬ್ಲಾಕ್ಸು ಎನರ್ಜಿ ಸ್ಪಾಟ್ಸ್ ಇರುತ್ತಲ್ಲ, ಆ ಸ್ಪಾಟ್ಸ್ ಬ್ಲಾಕ್ ಇರೋದನ್ನು ಓಪನ್ ಆಗಿರ್ಬೋದು. ಯಾಕಂದರೆ ಅಷ್ಟೊಂದು ಎನರ್ಜಿ ಇದೆ ಸರ್, ಅಷ್ಟೊಂದು ಶಕ್ತಿ ಇದೆ. ಬಟ್ ನಮ್ಮರಲ್ಲಿ ಇಗ್ನೈಟ್ ಮಾಡೋಕ್ಕೆ ಹೇಳ್ತಾರೆ, ನಮ್ಮದಲ್ಲಿ ನಿಮ್ಮ ಎನರ್ಜಿ ನೀನು ಇಗ್ನೈಟ್ ಮಾಡ್ಕೋ ಅಂತ ಹೇಳಕ್ಕೆ. ನಿನಗೆ ಆ ಸಾರು ಕರ್ಮಲ್ದು ಹೋಗೋಕೆ ಅಂತಲ್ಲ, ಸಾರು ಕರ್ಮ ಪ್ರಕ್ಷಾಳನ ಆಗಬೇಕು ಅಂತ ನಿಮ್ಗೆ ಇಗ್ನೈಟ್ ಮಾಡ್ತಾರೆ ಅಷ್ಟೇ. ಓಕೆ. ಸೊ ನಿಮಗೆ ಇಗ್ನೈಟ್ ಮಾಡ್ತಾರೆ. ಆ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು, ಮತ್ತೆ ನಾವೇ ಎಲ್ಲ ನಡ್ಕೊಂಡು ಹೋಗ್ಬೋದು. ಸಾರೇನು ಕೈ ತೊಗೊಂಡು, ಇಲ್ಲಾಂದ್ರೆ ಸಾರೇನು ಎತ್ತಿ ಭುಜ ಮೇಲೆ ಹಾಕೊಂಡು ಹೋಗಲ್ಲ, ನಾವೇ ಮತ್ತೆ ನಡ್ಕೊಂಡು ಹೋಗ್ಬೇಕಲ್ಲ. ಸೊ ಆ ಕಾಷನ್ ಕೊಡ್ಬೋದು. ಕರ್ಮ ಅನ್ನೋದು ಮತ್ತೆ ನಿಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿರೋದು ಮಾತ್ರನೇ. ಬಟ್ ಅದು ಆತ್ಮನೇ ಎಚ್ಚರಿಕೆ ಮಾಡೋದು ಗುರುಗಳು ಮಾಡ್ತಾರೆ. ಇದೊಂದು ನನಗೆ ಸಾರ್ ಹೇಳಿದ್ದನ್ನು, ಒಬ್ಬರು ಕ್ವಶನ್ ಹಾಕಿದ್ಮೇಲೆ ಸಾರ್ ಹೇಳಿದ್ದು ಜವಾಬನ್ನು ನಾನು ಕೇಳಿಸ್ಕೊಂಡೆ. ಬಟ್ ನಾನು ಅನುಭವನೂ ಆಗಿದೆ. ಸೊ ಅದನ್ನು ನಾನು ಗಟ್ಟಿಯಾಗಿ ನಿಶ್ಚಿತವಾಗಿ ನಾನು ಹೇಳ್ಬೋದು. ನೈಸ್ ಸರ್. ಸೊ ನಿಮಗೂ ಭಯ ಆಗ್ತಿತ್ತು ಸರ್ ಪತ್ರಿ ಸರ್ನ ಮಾತಾಡ್ಸ್ಬೇಕಂದ್ರೆ ಸಿಟ್ಟಲ್ಲಿದ್ದಾಗ? ಅಂದರೆ ಈ ಥರ ಸನ್ನಿವೇಶ ಬಂದಿದೆಯಾ? ಬಂದಿದೆ, ತುಂಬ ಸತಿ ಬಂದಿದೆ. ಸೊ ಸಾರು ಈಗ ಫೇಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಹೌದು. ಸೊ ನಾವು ದೂರನೇ ಇರ್ತಾ ಇದ್ವಿ, ದೂರನಿಂದನೇ ನೋಡ್ತಾ ಇದ್ವಿ. ಆವಾಗ ದೂರನಿಂದನೇ ಅಲ್ಲ, ಭಯ ಹೆಂಗಿರುತ್ತಂತೆ, ಹಾರ್ಟ್ ಬೀಟ್ ಮೇ ಬಿ ಅಂತ ಟೈಮಲ್ಲಿ ಕರೆದು ಬಿಡ್ತಾರೆ. ಹಾರ್ಟ್ ಬೀಟ್ ನಿಜವಳು ಎಲ್ಲ ರಾಮ್ ಹೆಂಗಿರುತ್ತಂತೆ, ಹಾರ್ಟ್ ಬೀಟು ಒಂದು ಲೆವೆಲ್ಗೆ ಒಂದು 140 160 ರೇಂಜಲ್ಲಿ ಹೋಗ್ತಾ ಇರುತ್ತೆ. ಒಂದೇ ಸತಿ ನಾಟು ಸಾರ್ ಹಿಂಗೆ ನೋಡಿ ಅಂದರೆ ಕಣ್ಣಲ್ಲೇ ಬನ್ನಿ ಅಂದರೆ ಅವಾಗೆಲ್ಲ ಕೂಲ್. ಅಂದರೆ ಬೇರೆ ಬೇರೆ ಇರುತ್ತೆ ಸರ್, ಸಿಚುವೇಶನ್ಸ್ ಬೇರೆ ಬೇರೆ ಇರುತ್ತೆ. ಅದರಲ್ಲಿ ನಾವು ಎಷ್ಟು ಮಟ್ಟಕ್ಕೆ ನಾವು ನಮ್ಮನ್ನು ಸಾರು ಎಲ್ಲರನ್ನೇ ಒಂದೇ ಥರ ಟ್ರೀಟ್ ಮಾಡ್ತಾರೆ. ಬಟ್ ಅದನ್ನ ನಾವು ಅಡ್ವಾಂಟೇಜ್ ತಗೊಂಡು ಹೋಗಿ ನಾವು ಎದು ಮಾಡೋಕ್ಕಾಗಲ್ಲ. ಒಂದು ಸಿಚುವೇಶನಲ್ಲಿ ನೀವು ಯಾವಾಗ ಒಂದು ಸಿಟ್ಟಲ್ಲಿ ಒಂದು ಸಂದರ್ಭದಲ್ಲಿ ನಾವು ದೂರನೇ ಇರಬೇಕು. ಸಾರಷ್ಟಕ್ಕೆ ಸಾರೇ ಗಮನ ಅಂದರೆ ಅಬ್ಸರ್ವ್ ಮಾಡಿ
ನಮ್ಮನ್ನು ಕರೆದ್ರೆ ಎಸ್ ದೆನ್ ಓಕೆ ದೆನ್ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ಸೇಫ್ ಅಂತ ಅನ್ಕೋಬೋದು ರಾಮ್. ಈ ಥರನೂ ಆಗಿದೆ. ಕೋಪ ಅಂದರೆ ಜಾಸ್ತಿ ಇರಲ್ಲ ಯೂಶ್ವಲಿ. ಸಾರ್ಗೆ ಏನಂದರೆ ಏನೋ ಒಂದು ಪ್ರಚಾರ ಆಗ್ತಾ ಇರಬೇಕು, ಧ್ಯಾನದ ಮೆಡಿಟೇಷನ್ ಬಗ್ಗೆ ಆದರೂ, ವೆಜಿಟೇರಿಯನ್ ಬಗ್ಗೆ ಆದರೂ, ಪಿರಮಿಡ್ಸ್ ಬಗ್ಗೆ ಆದರೂ ಏನೋ ಒಂದು ಕಾರ್ಯಕ್ರಮ ನಡೀತಾನೇ ಇರಲೇಬೇಕು. ಸೊ ಆವಾಗ ಸಾರಿಗೂ ಟಕ್ 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 ಅಂತ ಇದು ಬರುತ್ತೆ, ಅಂದರೆ ಒಂದು ಕ್ಲಾರಿಟಿಯಲ್ಲಿ ಇರ್ತಾರೆ, ಒಂದು ಪ್ರೆಸೆಂಟಲ್ಲಿ ಇರ್ತಾರಲ್ಲ. ಸೊ ದಟ್ ಆ ಭಯನೂ ಇರುತ್ತೆ, ಗುರುಗಳನ್ನೋದು ಭಯ ಇರುತ್ತೆ. ಯಾಕಂದರೆ ಅವರು ನಮ್ಮನ್ನೇ ಹೆಂಗೆ ಮೋಲ್ಡ್ ಮಾಡಿ, ಹೆಂಗಂದರೆ ಯಾವುದೋ ಒಂದು ಗಟ್ಟಿ ಪದಾರ್ಥ, ಸ್ಟೋನು ವೆರಿ ಫ್ಲೆಕ್ಸಿಬಿಲಿಟಿ ಮಾಡಿದಾರಲ್ಲ. ಕರೆಕ್ಟ್ ಸರ್, ಕರೆಕ್ಟ್. ಒಂದು ರಾಯಿನ ಒಂದು ಇದನ್ನೇ ಎಷ್ಟೊಂದು ಫ್ಲೆಕ್ಸಿಬಿಲಿಟಿ ಮಾಡಿದ್ದಾರೆ, ನಾವು ಅಷ್ಟು ಫ್ಲೆಕ್ಸಿಬಿಲಿಟಿ ಆಗಬೇಕು ಸಾರ್ ಥರ. ಸೊ ಅದನ್ನು ನಾನು ತಿಳ್ಕೊಂಡೆ ರಾಮ್. ಸೊ ಎಸ್, ನಾನು ತುಂಬ ಸತಿ ಭಯ ಆಗ್ತಿತ್ತು. ಆ ಭಯನೇ ಮಜಾನೂ ಇತ್ತು. ಆ ಭಯನೇ ಹೆಂಗಂದರೆ ಸಾರೇ ಹೇಳ್ಕೊಡ್ತಾಯಿದ್ರು, ನಿನ್ನ ನಿನಗೆ ಭಯ ಆಯ್ತಲ್ಲ, ನಾನು ಅದಕ್ಕೋಸ್ಕರ ನಿನ್ಗೆ ಭಯ ಆಗ್ಬೇಕಂತಲೇ ಮಾಡಿದ್ದೀನಿ ಅಂತಾರೆ. ಸೊ ನೋಡಿ ಎಷ್ಟು ಟ್ರಾನ್ಸ್ಫಾರ್ಮೇಷನ್ ಇರುತ್ತೆ. ನೀ ಭಯಪಟ್ಟವಾಗ ಸೊ ಅದು ಆ ಹ್ಯೂಮರಸ್ ನೋಡಿ. ನಾವು ರಿಯಲ್ ಭಯ ಎಷ್ಟೊಂದು ಭಯ ಇಡ್ತೀವಿ ನಾವು, ಗಜ ಗಜ ಅನ್ಕೊಂತಾ ಇದ್ವಿ. ನೀವು ಫುಲ್ಲು ಭಯ ಪಡ್ತಿರ್ತೀರಿ ಅಂತ ಟೈಮಲ್ಲಿ ಅವರೇ ಅರ್ಥ ಮಾಡ್ಕೊಂಡು ಬಂದಿದ್ದಾಗಿದೆ. ಆಗಿದೆ, ಆ ಥರನೇ ಇದೆ ನೋಡಿ. ಅಂದರೆ ಗುರುಗಳಂದರೆ ನಾವು ಏನು ಅರ್ಥ ಮಾಡ್ಕೋಬೇಕು, ಎಷ್ಟು ಫ್ಲೆಕ್ಸಿಬಿಲಿಟಿ ಅಂದರೆ ಅವ್ರು ರಿಯಲಿ ಈಸ್ ವೆರಿ ಫ್ಲೆಕ್ಸಿಬಲ್. ಅಂದರೆ ಈ ಥರ ನೋಡೋಕೆ ಆಗುತ್ತೆ. ಎಸ್, ಮಲ್ಟಿ ಡೈಮೆನ್ಷನಲ್ಲಿ ಇರ್ತಾರಲ್ಲ. ಸರ್, ನೀವು ತುಂಬ ಹತ್ತಿರದಿಂದ ನೋಡಿದ್ದೀರಾ ಸರ್ನ. ಅವ್ರ ಡೈಲಿ ಒಂದು ಆ್ಯಕ್ಟಿವಿಟೀಸ್ ಹೆಂಗಿತ್ತು ಸರ್? ಅಂದರೆ ಅವ್ರು ಮಾಡುವಂತಹ ಕೆಲಸಗಳು, ಅವರ ಒಂದು ಕಾರ್ಯವೈಖರಿ ಡೈಲಿ ಒಂದು ಹೆಂಗಿರ್ತಿದ್ರು ಅವರು? ಅಂದರೆ ಯೂಶ್ವಲಿ ರಾಮ್, ಸಾರಿಗೂ ಗೊತ್ತು, ಎಲ್ರಿಗೂ ಕಾಮನ್ ಆಗಿ ಗೊತ್ತು, ಒಂದು ನಿಮಿಷ ಒಂದು ಸೆಕೆಂಡು ವೇಸ್ಟ್ ಮಾಡಲ್ಲ ಅಂತ. ಯಾವುದೋ ಒಂದು ಮಾಡ್ತಾನೆ ಇರ್ತಾರೆ ಸಾರು. ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ಒಂದು ಸತಿ ಬೆಳಗ್ಗೆ ಎದ್ದಿದ್ರೆ ಕಾಫಿ ಕುಡಿದ್ಬಿಟ್ಟು ಎಲ್ಲರೂ ಅವ್ರು ಬಂದವ್ರಿಗೆ, ಸಾರ್ಗೋಸ್ಕರ ಯಾರು ಬಂದಿರೋರಿಗೆ ಅವ್ರ ಹತ್ರ ನೀಟ್ ಟೈಮ್ ಸ್ಪೆಂಡ್ ಮಾಡ್ತಾರೆ. ಮತ್ತು ಫ್ರೆಶ್ ಅಪ್ ಆಗ್ತಾರೆ. ಫ್ರೆಶ್ ಅಪ್ ಆಗಿದ ತಕ್ಷಣ ಟಕ 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 ಯಾರು ಹಿಂದೆ ಮುಂದೆ ನೋಡಲ್ಲ, ನಾವು ಎಲ್ಲ ರೆಡಿ ಇಟ್ಕೊಂಡಿರ್ಬೇಕು. ಎಲ್ಲ ಏನು ಯಾರು ಬಂದಿದ್ದಾರೆ, ಅವ್ರಿಗೆ ನೆಕ್ಸ್ಟ್ ಪ್ರೋಗ್ರಾಮ್ ಏನಿರುತ್ತೋ ಅದೆಲ್ಲ ಕರೆಕ್ಟಾಗಿ ರೆಡಿ. ಅಂದರೆ ಫಾಸ್ಟ್ ಅದು ಹೆಂಗಿರುತ್ತಂದರೆ ಸೆಕೆಂಡ್ಸಲ್ಲಿ ಫುಲ್ಲು ಎಲ್ಲರೂ ಅದು ಹೆಂಗಿರುತ್ತೆ ಅಂದರೆ ರನ್ ಅಂತ ಒಂದು ಆ್ಯಕ್ಟಿವಿಟಿ ಆದಮೇಲೆ ಇನ್ನೊಂದು ಪ್ರೋಗ್ರಾಮ್ ಆದಮೇಲೆ ಇನ್ನೊಂದು ಯಾವುದೋ ಒಂದು ಹೇಳಬೇಕು. ಯಾರೋ ಒಬ್ಬರು ಮಾಸ್ಟರ್ ಒಬ್ಬರಿದ್ರೂ ಏನೋ ಒಂದು ಜ್ಞಾನ ಅನಿಸ್ತಾ ಇದೆ ಇರ್ತಾರೆ. ಅದು ಯಾವುದಾದ್ರು ಈಗ ಬುಕ್ಸ್ ಕರೆಕ್ಷನ್ ತುಂಬ ಮಾಡ್ತಾಯಿದ್ರು. ಈಗ ಸ್ಪಿರಿಚುವಲ್ ಇಂಡಿಯಾ ಇಂಗ್ಲೀಷ್ ಬುಕ್ಕು, ಹಿಂದಿದು, ತೆಲುಗುದು, ಕನ್ನಡದು ಇದೆಲ್ಲ ಮಾಡ್ತಾಯಿದ್ರು. ಸೊ ತಿಂಗಳು ಬಂದರೆ ಸಾರಿಗೆ ಯಾವುದೋ ಒಂದು ಯಾವುದೋ ಒಂದು ಬುಕ್ ಕರೆಕ್ಷನು, ಯಾವುದೋ ಒಂದು ಬುಕ್ ರೀಡಿಂಗು, ಯಾವುದೋ ಒಂದು ಮಾಸ್ಟರ್ಸ್ ಜೊತೆ ಮೀಟಿಂಗು, ಯಾವುದೋ ಒಂದು ಫಂಕ್ಷನ್ ಕ್ಲಾಸ್ ಮಾಡೋದು, ಇನ್ನೊಂದು ಇರ್ತಾನೆ ಇತ್ತು. ಸಾರ್ ಮಟ್ಟಿಗೆ ನಾನು ನೋಡಿದ್ದು ಒಂದು ಸೆಕೆಂಡನ್ನು ವೇಸ್ಟ್ ಮಾಡಿಲ್ಲ. ಆ ಒಂದು ಸೆಕೆಂಡನ್ನು ನಾವು ಅಲ್ಸ್ಕೊಂಡ್ರೆ ನಾವು ಗ್ರೇಟ್ ಅನ್ಕೋಬೋದು. ಸೊ ಆ ಥರ ನಾನು ನೋಡಿದ್ದೀನಿ. ಅವ್ರ ಆ್ಯಕ್ಟಿವಿಟೀಸ್ ಅಂದರೆ ಆ್ಯಕ್ಟಿವಿಟೀಸ್ಗಿಂತ ನಮಗೋಸ್ಕರ ಅಂದರೆ ನಮ್ಮ ಎಲ್ರಿಗೋಸ್ಕರ ಅವ್ರು ಓಡಾಡಿದ್ದಾರೆ. ಅವ್ರಿಗೋಸ್ಕರ ಏನು ಓಡಾಡಿದ್ದಲ್ಲಿ ನೋಡಿಲ್ಲ, ನಮಗೋಸ್ಕರ ಓಡಾಡಿದ್ದೆ. ಎಕ್ಸಲೆಂಟ್. ಅಂದರೆ ಎಲ್ಲರೂ ನಮಗೋಸ್ಕರ ಓಡಾಡಿದ್ದೆ. ಇವತ್ತು ಎಲ್ಲಿಗೆ ಹೋಗಬೇಕಾದ್ರೂ ಪ್ಲ್ಯಾನಾ ಇಲ್ಲ, ಎಸ್ ವಿಲ್ ಗೋ ದೇರ್, ಎಸ್ ವಿಲ್ ಗೋ. ಯಾರು ಬಂದು ಕೇಳಿದ್ರು ನಿಮ್ಮೂರಿಗೆ ಬರಬೇಕಾ, ಅವಾಗ ಬರ್ತಾಯಿದ್ರು. ಈಗಂದರೆ ತುಂಬ ಜಾಸ್ತಿ ಆಯ್ತು ಸಾರ್ ಓಡಾಡಿ. ಊರಿನಿಂದ ಊರಿಗಾಯಿತು, ಸ್ಟೇಟ್ನಿಂದ ಸ್ಟೇಟ್ಗಾಯಿತು, ಕಂಟ್ರಿನಿಂದ ಕಂಟ್ರಿಗಾಯಿತು. ಸೊ ಸಾರ್ ಪ್ರೋಗ್ರಾಮ್ಸ್ 1 year ಪೂರ್ತಿ ಬ್ಲಾಕ್ ಆಗ್ತಾಯಿತ್ತು ರಾಮು ಸರ್. ಸೊ ಈ ಥರ ಸಾರ್ ಆ್ಯಕ್ಟಿವಿಟೀಸ್ ಇತ್ತಾಯಿತು. ಅಂದರೆ ಒಂದು ದಿವಸನೂ ಅಷ್ಟೇ, 1 ನಿಮಿಷನೂ ಅಷ್ಟೇ ನಾನು ನೋಡಲಿಲ್ಲ ರೆಸ್ಟ್ ತಗೊಂಡಿದ್ದು. ಏನಾದರೂ ಇದು ರೆಸ್ಟ್ ಅಂದರೆ ರೆಸ್ಟ್ ಅಷ್ಟೇ. ಅದ್ರ ಮೇಲೆ ಸರ್ ಆ ರೆಸ್ಟಲ್ಲಿನೂ ನನಗೂ ಯಾವಾಗ ಮಾಡ್ಕೊತಾರೋ ಗೊತ್ತಿಲ್ಲ, ಟಕ್ಕಂತ ಎದ್ಬಿಡ್ತಾರೆ, ಹೋಗ್ತಾ ಇರ್ತಾರೆ. ಎಲ್ಲಿ ನೋಡಿದ್ರು ನಾನು ಮಾಮೂಲಿ ಯೂಶ್ವಲಿ ನಾನು ನೋಡುವಾಗಲೆಲ್ಲ ಯಾವುದೋ ಒಂದು ಮಾಡ್ತಾನೆ ಇರ್ತಾರೆ. ಸೊ ಪತ್ರಿ ಸರ್ ಬಗ್ಗೆ ಸ್ವಲ್ಪ ಅವ್ರ ಸಿಟ್ಟಿನ ಬಗ್ಗೆ ಎಲ್ಲ ನೀವು ಹೇಳಿದ್ರಿ, ನಿಮ್ಮ ಒಂದು ಅನುಭವನ ಅವ್ರ ಜೊತೆಗೆ ಹಂಚ್ಕೊಂಡ್ರಿ. ಸ್ವಲ್ಪ ಬೇರೆ ಟ್ರಿಪ್ಸಲ್ಲಿದ್ದಾಗ ಅಥವಾ ನಿಮ್ಮ ಜೊತೆಗೆ ಏನಾದರೂ ಟ್ರಾವೆಲಿಂಗಲ್ಲಿದ್ದಾಗ, ಮೇ ಬಿ ಟ್ರೆಕ್ಕಿಂಗ್ ಇರ್ಬೋದು, ಈ ಥರ
ಅವರು ಫ್ರೆಂಡ್ಲಿ ಒಂದು ಬಿಹೇವಿಯರ್ ಅವ್ರ ಹತ್ರ ತುಂಬ ಇರ್ತಿತ್ತು ಸರ್, ಹ್ಯೂಮರಸ್ ಆಗಲಿ ಅಥವಾ ಫ್ರೆಂಡ್ಲಿ ಬಿಹೇವಿಯರ್ ಆಗಲಿ. ನೀವು ಹೊರಗಡೆ ಟ್ರಿಪ್ಸಲ್ಲಿ ಇದ್ದಾಗ ಹೆಂಗಿರ್ತಿದ್ರು ಅವರು? ಎನಿ ಎಕ್ಸಾಂಪಲ್ಸ್ ನಿಮ್ಮ ಜೊತೆಗೆ ಏನಾದರೂ? ಎಕ್ಸಾಂಪಲ್ಸ್ಗಿಂತ ನಾನು ಆ ಟ್ರಿಪ್ಸು ಟ್ರೆಕ್ಕಿಂಗ್ಸ್ ಆದರೂ ಆಗಲಿ, ಸಾರ್ ಜೊತೆ ಟ್ರಾವೆಲ್ ಮಾಡೋದು ಆಗಲಿ ಹೋದರೆ ನನಗೆ ಮನೆಗೆ ಬರೋಕ್ಕೆ ಆಗ್ತಿರ್ಲಿಲ್ಲ ಆರಾಮ್. ಈಗಲೂ ನನಗೆ ಕಣ್ಣಲ್ಲಿ ನಾನು ತಡ್ಕೊಳ್ಳೋಕೆ ಆಗ್ತಿಲ್ಲ. ಸೊ ನನ್ನ ಮನೆಗೆ ಹೋಗಬೇಕು ಅಂದರೆ ಆಗ್ತಿರ್ಲಿಲ್ಲ. ಸಾರನ್ನು ಬಿಟ್ಟು ಇಷ್ಟೊಂದು ಸಾರು ಹೆಂಗೆ ತೋರಿಸಿದ್ದಾರೆ ಅಂದರೆ ನೇಚರ್ ಅನ್ನೋದು ನೇಚರ್ ಥರನೇ ತೋರಿಸಿದ್ದಾರೆ. ಯಾವುದೋ ಒಂದು ಈ ಥರ ತೋರಿಸಲ್ಲ. ನೇಚರ್ ಹೆಂಗೆ ನಾವು ಅಡಾಪ್ಟ್ ಮಾಡ್ಕೋಬೇಕು ಟ್ರಕ್ಕಿಂಗ್ಸಲ್ಲಿ, ಮತ್ತು ಟ್ರಾವೆಲಿಂಗಲ್ಲಿ ಹೆಂಗಿರಬೇಕು, ಯಾವುದು ಫಿಲಿಮ್ ಹಾಡುಗಳು ಮಾಡಬೇಕು, ಯಾವ ಮ್ಯೂಸಿಕ್ ಆಗಬೇಕು, ಏನು ನಡೀತಾ ಇರೋದು, ನಿಮ್ಮ ಭಾಷೆಯನ್ನು, ನನ್ನದೇನು, ನನ್ನ ಊರದು, ನಾವು ಏನು ಎಷ್ಟು ಫ್ರೆಂಡ್. ನಾನು ನೋಡಿದ್ದು ಸ್ಕೂಲ್ ಫ್ರೆಂಡ್ಸ್ ಹೆಂಗಿರ್ತೀವ್ರ, ಸ್ಕೂಲ್ ಫ್ರೆಂಡ್ಸ್ ಹೆಂಗಿರ್ತಾರೆ ಸೇಮ್ ಡಿಟ್ಟೋ. ಸ್ಕೂಲ್ ಫ್ರೆಂಡ್ಸಲ್ಲಿ ಇನ್ನೋಸೆನ್ಸ್ ಹೆಂಗಿರುತ್ತೆ. ಹೌದೌದು ಸರ್, ಕರೆಕ್ಟ್. ನೀನು ಚಾಕ್ಲೇಟ್ ತೊಗೊಂಡ್ರೆ ನನ್ನ ಚಾಕ್ಲೇಟ್ ನಾವು ಕಿತ್ಕೊಂತೀವಲ್ಲ, ಇದೇ ರೀತಿಯಲ್ಲಿದ್ದರು ಸಾರು. ಅಂದರೆ ಇವ್ರನ್ನ ಬಿಟ್ಟು ನಮ್ಮ ಮನೆಗೆ ಹೋಗೋದು ಯಾರಿಗಾರು ಸಾಧ್ಯನಾ? ರಿಟರ್ನ್ ಮನೆಗಾದರೂ ಹೋಗಬೇಕಾದ್ರೂ, ಇಲ್ಲಾಂದ್ರೆ ಬೇರೆ ಏನಾದರೂ ಹೋಗ್ಬೇಕಂದ್ರೆ ಅಷ್ಟು ನನಗೆ ಫೀಲ್ ಆಗ್ತಾಯಿತ್ತು. ಅಂದರೆ ವಾಪಸ್ ಹೋಗಬಾರ್ದು ಒಟ್ಟಿನಲ್ಲಿ. ಬಟ್ ಅವರೇ ಕಳಿಸ್ತಾಯಿದ್ರು, ಏಯ್ ಗೋ 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 ಗೆಟ್ ಔಟ್, ನೋ ಇಲ್ಲೇನು ಕೆಲಸ ಇಲ್ಲ ನಿನಗೆ, ಗೆಟ್ ಔಟ್, ನೀನು ನಿನ್ನ ಮನೆಗೆ ಹೋಗಿ ನೀನು ಕೆಲಸ ಮಾಡಿ, ನೀನು ಓದ್ಕೋ, ಇಲ್ಲ ಏನಾದರೂ ಡ್ಯೂಟಿ ಮಾಡ್ಕೊ ಅಷ್ಟೇ, ನಿಂದು ಆಯಿತು ಇದು ಡ್ಯೂಟಿ, ಇಲ್ಲಿ ಹೋಗು ಅಂತಾರೆ. ಸಿ ಹೌ ನಾವು ಗುರುಗಳಂದರೆ ಜೊತೆ ಇರೋದಂತ, ಜೊತೆಗೆ ಹ್ಯಾಪಿ ಅವರು ಇರೋ ಎಷ್ಟು ಆನಂದವಾಗಿ ಬ್ರಹ್ಮಾನಂದದಲ್ಲಿ ಇರ್ತೀವಿ. ಆದಮೇಲೂ ಹೋದ್ಮೇಲೂ ಅವ್ರು ಹೇಳ್ತಾರೆ, ನೀವು ಹೋಗಿ ನಿನ್ನ ಕೆಲಸ ಇದಿದೆ, ನಿನ್ನ ಪರ್ಪಸ್ ಅಲ್ಲಿದೆ, ನೀನು ಇದು ಮಾಡಬೇಕು ಡ್ಯೂಟಿ ಅಂತಲೂ ಹೇಳ್ತಾರೆ. ಸೊ ಇರುವಾಗ ಚಿಕ್ಕ ಮಗು ಸ್ಕೂಲ್ ಫ್ರೆಂಡ್ ಥರನೂ ಇರ್ತಾರೆ, ಅಪ್ಪವ್ರ ಥರನೂ ಇರ್ತಾರೆ, ಒಂದು ಮಾಸ್ಟರ್ ಥರನೂ ಇರ್ತಾರೆ, ಒಂದು ಗುರುಗಳ ಥರನೂ ಇರ್ತಾರೆ. ಇಷ್ಟೊಂದು ವೇರಿಯೇಷನ್ಸ್ ಎಲ್ಲಾದರೂ ನೋಡಿದ್ರ? ನಾನು ನೋಡಿದೆ, ನಾನು ಅನುಭವಿಸಿದ್ದೀನಿ, ನೋಡಿದ್ದೀನಿ. ನಾನೇನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಿದ್ದೆ ಎಲ್ರಿಗೂ ಆ ಎಕ್ಸ್ಪೀರಿಯೆನ್ಸ್ ಬರಬೇಕು ಅಂತಲೂ ಕೋರ್ಕೊಂಡಿದ್ದೀನಿ. ನಾನು ಏನು ಎಕ್ಸ್ಪೀರಿಯೆನ್ಸ್ ಆಗಿದ್ದೀನೋ ಸಾರ್ ಜೊತೆ ಎಲ್ಲರೂ ಆ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತಲೇ ನಾನು ಆವಾಗ ನನ್ನ ಫ್ರೆಂಡ್ಸ್ಗಾಗಲಿ ಕಸಿನ್ಸ್ಗಾಗಲಿ ಹೇಳ್ತಾ ಇದ್ದೆ. ನಾನು ಸಾರ್ ಜೊತೆ ಹೋಗಿದ್ದೆ, ಒಂದು ನಾನು ಸಾರ್ ಜೊತೆ ಹೋಗಿದ್ದೆ, ನಾನು ಈ ಕಡೆ ಆ ಕಡೆ ಎಲ್ಲ ಓಡಾಡಿದ್ದೀನಿ, ಈ ಟ್ರಕ್ಕಿಂಗ್ ಹೋಗಿದ್ದೀನಿ, ಈ ಬಸ್ಸಲ್ಲಿ ಸಾರ್ ಜೊತೆ ಹೋಗಿದ್ದೆ, ಕಾರಲ್ಲಿ ಹೋಗಿದ್ದೆ, ಬೈಕಲ್ಲಿ ಹೋಗಿದ್ದೆ ನಾನು ಸಾರ್ ಜೊತೆ ಅಂತ ನಾನು ಹೇಳ್ಕೊತಾ ಇದ್ದೆ. ನಾನೇನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ನೀವೆಲ್ಲರೂ ಆ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತ ನಾನು ಅದನ್ನೂ ಇಷ್ಟ ನನಗೆ. ಯಾಕಂದರೆ ಅಷ್ಟೊಂದು ಖುಷಿ ಎಲ್ಲಿ ಬರುತ್ತೆ ನಿಜ. ಸೊ ಇದು ನನಗೆ ಭಾಗ್ಯ ಅನ್ನಿಸ್ಬೋದು, ಇಲ್ಲಾಂದರೆ ನನಗೆ ಆ ರೀತಿ ಇದ್ದಾರೆ. ಸೊ ಲಕ್ಕಿ ಅನಿಸುತ್ತೆ ನಿಮ್ಮ ಜರ್ನಿ ನೋಡಿದಾಗ, ಎಷ್ಟು ಕ್ಲೋಸ್ ಆಗಿ ಸರ್ ಜೊತೆ ಇದ್ದು. ವಂಡರ್ಫುಲ್ ಸರ್. ಸರ್ ಇನ್ನು ಧ್ಯಾನ ಅಫ್ಕೋರ್ಸ್ ಎಷ್ಟು ಹೇಳ್ತಿದ್ರು ಅವರು, ಧ್ಯಾನಕ್ಕೆ ಎಷ್ಟು ಒತ್ತು ಕೊಟ್ಟರು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಧ್ಯಾನದ ಜೊತೆಗೆ ಪತ್ರಿ ಸರ್ಗಿನ್ನ ಇಷ್ಟವಾದ ಅಂಶಗಳಿನ್ನ ಏನಾಗಿತ್ತು ಸರ್ ಧ್ಯಾನದ ಜೊತೆಗೆ? ಧ್ಯಾನದ ಜೊತೆಗೆ ಸಾರಿಗೆ ಮ್ಯೂಸಿಕ್ ಒಂದು ಸಂಗೀತ ಧ್ಯಾನ ಇರಬೇಕು ಅಂತ. ಸಂಗೀತ ಅನ್ನೋದು ತುಂಬ ಇಷ್ಟ ಸರ್. ಸಾರ್ಗೆ ಎಲ್ರಿಗೂ ಅದು ಹೇಳ್ತಾಯಿದ್ರು, ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ನೀವು ಕಲಿಬೇಕು, ಒಂದು ಇನ್ಸ್ಟ್ರೂಮೆಂಟ್ ಕಲಿಬೇಕು, ಒಂದು ಬುಕ್ ಬರೀಬೇಕು. ಹಾಂ, ಕಂಪಲ್ಸರಿ. ಈಗ ಪಿರಮಿಡ್ ಮಾಸ್ಟರ್ ಅಂದರೆ ಧ್ಯಾನ ಮಾಡಬೇಕು, ಒಂದು ಇನ್ಸ್ಟ್ರೂಮೆಂಟ್ ಕಲಿಬೇಕು, ಒಂದು ಬುಕ್ಕು ಬರೀಬೇಕು. ಸಾರ್ ಹೇಳ್ತಿದ್ರು. ಸೊ ಇದ್ರದ್ದಲ್ಲ, ಒಂದು ಧ್ಯಾನನೇ ಅಲ್ಲ ಸರ್, ಇನ್ಸ್ಟ್ರೂಮೆಂಟ್ ಮ್ಯೂಸಿಕ್ ಬಗ್ಗೆನೂ ಹೇಳ್ತಾಯಿದ್ರು. ಒಂದು ಬುಕ್ ಜ್ಞಾನ ಸಜ್ಜನ ಸಂಗತಿ, ಅದು ಒಂದು ತುಂಬ ಸ್ವಾಧ್ಯಾಯ. ಇದ್ರ ಬಗ್ಗೆ ಒಂದು ಪಿರಮಿಡ್ ಕಟ್ಟಿಸಿ, ಇದು ಪಿರಮಿಡ್ ಏನಕ್ಕೆ ನಮ್ಮ ಎನರ್ಜಿ ನಾವು ಧ್ಯಾನ ಮಾಡ್ಕೊಳ್ಳೋಕ್ಕೆ, ಸಂಗೀತ ಏನಕ್ಕೆ ಧ್ಯಾನ. ಇನ್ಸ್ಟ್ರೂಮೆಂಟಲ್ಲಿ ನೀವು ಕಳೆದರೆ ನಿಮ್ಗೆ ಅದು ಎಷ್ಟೊಂದು ಭಾಗ್ಯ. ಒಂದು ಬುಕ್ ಬರೆದರೆ ನಿಮ್ಮ ಅನುಭವಗಳೇ ನೀವು ಬುಕ್ ಬರೆದಿದ್ರೆ ನಿಮ್ಗೆ ಇನ್ನೆಷ್ಟೊಂದು ಜ್ಞಾನ. ಅಂದರೆ ಬುಕ್ ಬರೆಯೋದು ಅಂತ ಸಾರ್ ಏನಕ್ಕೆ ಹೇಳ್ತಾ ಇದ್ರು ಅಂತ, ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಅವ್ರವ್ರದ್ದು ಬುಕ್ ಬರೀಬೇಕು ಅಂತ ಅವ್ರದ್ಗೆ ಗೊತ್ತಾಗುತ್ತೆ. ಅವ್ರ ಜ್ಞಾನ, ಅವ್ರು ಏನು ಸ್ಟೇಜಲ್ಲಿದ್ದರು, ಲಾಸ್ಟ್ಗೆ ಏನು ಸ್ಟೇಜಿಗೆ ಬಂದರು ಅಂತ ಅವ್ರಿಗೆ ಜ್ಞಾನಕ್ಕೆ ಬರುತ್ತೆ ಅಂತ ಸಾರ್. ಅದಕ್ಕೆ ಸಾರ್ ತುಂಬ ಬುಕ್ಸ್ ಓದೋದು. ನಿಮಗೆ ಒಂದು ಲಕ್ಷಾಂತರ ಬುಕ್ಸ್ ಓದಿದ್ದಾರೆ, ಬರೆದಿದ್ದಾರೆ. ಸೊ ಎಲ್ಲರೂ ಹಂಗೆ ಆಗಬೇಕು, ಎಲ್ಲರೂ ಅದು ಅಳವಡಿಸ್ಬೇಕು ಅಂತ ಸಾರು ತುಂಬ ಇಷ್ಟ. ಧ್ಯಾನ ಒಂದೇ ಅಲ್ಲ ಸಾರ್ ಹೇಳೋದು, ಇದೆಲ್ಲ ಹೇಳ್ತಾರೆ. ಮ್ಯೂಸಿಕ್ ಬಗ್ಗೆ ಹೇಳ್ತಾರೆ, ಒಂದು ಬುಕ್ಕು ಪಿರಮಿಡ್ ಕನ್ಸ್ಟ್ರಕ್ಟ್ ಮಾಡೋದು, ಆ್ಯಕ್ಚುಲಿ ಟ್ರಾವೆಲಿಂಗು
ಎಲ್ಲ ಎಕ್ಸ್ಪ್ಲೋರ್ ಮಾಡಿ, ಎಲ್ಲ ಕಡೆ ಈ ಇರೋ ಭೂಮಿಯಲ್ಲಿ ಇರೋ ಬ್ಯೂಟಿಫುಲ್ ಥಿಂಗ್ಸ್, ನೇಚರ್ ಕೊಡೋವಂಥ ಅದ್ಭುತಗಳು ನೋಡಿ ಅದ್ರದ್ದು ನೀವು ಎಕ್ಸ್ಪ್ಲೋರ್ ಮಾಡಿ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಎಂಟರ್ಟೈನ್ಮೆಂಟ್ ಬಂದಮೇಲೆ ಸೊ ಫಸ್ಟ್ ಗೇಮ್ ಸಾರ್ಗೆ ಕ್ರಿಕೆಟ್ ತುಂಬ ಇಷ್ಟ. ಓಕೆ, ಕ್ರಿಕೆಟ್ ಹೆಂಗೆ ಅಪ್ಡೇಟ್ಸ್ ಕೊಡ್ತಾ ಇದ್ವಿ ಅಂದರೆ ನಾವು ಎಲ್ಲಾದರೂ ಇರಲಿ, ಏನು ಸ್ಕೋರು, ಯಾರು ಆಡ್ತಾ ಇದ್ದಾರೆ, ಏನು ಸ್ಕೋರು, ಏನು ಕಪ್ಪು, ಓಕೆ, ಇದು ಕಂಪಲ್ಸರಿ ಮಿನಿಟ್ ಟು ಮಿನಿಟ್ ನಾವು ಅಪ್ಡೇಟ್ಸ್ ಕೊಡ್ತಾ ಇದ್ವಿ. ಅಂದರೆ ಯಾರು ಸಾರ್ ಜೊತೆ ಇದ್ದರೂ ಅವರು, ಓಕೆ, ನಾವೆಲ್ಲಾದರೂ ಬೇಕಾದ್ರೆ ನಾನು ಇದೇ ಥರ ನನಗೆ ಕ್ರಿಕೆಟ್ ಬಗ್ಗೆ ಹೇಳಬೇಕಾದ್ರೆ ಎಲ್ಲೋ ಒಂದು ಟ್ರಾನ್ಸಿಟಲ್ಲಿ ಇದ್ವಿ ಏರ್ಪೋರ್ಟ್ ಟ್ರಾನ್ಸಿಟ್ಸಲ್ಲಿದ್ವಿ. ಅಲ್ಲೇನು ಆವಾಗ ನೆಟ್ವರ್ಕು ಇರಲಿಲ್ಲ, ಫೋನಲ್ಲಿ ಇರಲಿಲ್ಲ. ಸರ್ ಸ್ಕೋರ್ ಕೇಳಿದ್ರು, ಸ್ಕೋರ್ ಏನು ಅಂತ ನನ್ನನ್ನು. ಓಕೆ ಸರ್ ಎಲ್ಲಿ ಬ್ರಾಡ್ಕಾಸ್ಟ್ ಇಲ್ಲ ಅಂತ, ನೀನು ಫಸ್ಟು ಸ್ಕೋರ್ ತಿಳ್ಕೊಂಡು ಬಾ ಅಂದರು. ಓಕೆ, ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಹೋಗಿ ಯಾವ ಏರ್ಪೋರ್ಟ್ ನನಗೆ ನೆನಪು ಬರ್ತಿಲ್ಲ. ಬಟ್ ಅಲ್ಲೆಲ್ಲೋ ಐ ಹೆಲ್ಪ್ ಯು ಅಂತ ಕೌಂಟರ್ಸ್ ಇರುತ್ತಲ್ಲ, ಅಲ್ಲಿಗೆ ಹೋಗಿ ಅವ್ರದ್ದೇನೋ ಮೊಬೈಲು ಲ್ಯಾಪ್ಟಾಪ್ ಇದ್ರೆ, ಇಂಟರ್ನೆಟ್ ಇದ್ರೇನು ಅದು ಬ್ರೌಸ್ ಮಾಡಿ, ನಾನು ಹೇಳ್ತಾರೆ 10 years ಬ್ಯಾಕ್, 10 ವರ್ಷಕ್ಕೆ ಮುಂಚೆ. ಓಕೆ, ಆವಾಗ ಅವ್ನ ರಿಕ್ವೆಸ್ಟ್ ಮಾಡಿಕೊಂಡು ಅದು ನೋಡಿ ಸ್ಕೋರ್ ಬಂದು ಸ್ಕೋರ್ಗೆ ಅಪ್ಡೇಟ್ ಮಾಡಿದೆ. ಎಷ್ಟು ಖುಷಿನೋ ಸಾರಿಗೆ. ಅದು ಸ್ಕೋರ್ ಅಪ್ಡೇಟ್ ಅಷ್ಟೇ, ವಿಕೆಟು ಇಲ್ಲ, ಸ್ಕೋರ್ ಅಪ್ಡೇಟ್. ಈ ಥರನೇ ನೀನು 15 ನಿಮಿಷಕ್ಕೆ ನಾನು ಸ್ಕೋರ್ ಅಪ್ಡೇಟ್ ಮಾಡ್ತಾ ಇರೋ ಅಂದರು. ಒಂದು ಸತಿ ಸ್ಕೋರ್ ಅಪ್ಡೇಟ್ ಮಾಡೋಕ್ಕೆ ಇವನು ಅನ್ಸ್ಕೊಂಡು ಅಲ್ಲೆಲ್ಲೋ ಕೌಂಟ್ರಿಗೆ ಹೋಗಿ ಅವನ್ನ ಕಾಲು ಮುಗಿದು, ಅಂದರೆ ಅಷ್ಟೊಂದು ಇಷ್ಟ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರಿಗೆ ಎಲ್ಲಿದ್ರೂ ಕ್ರಿಕೆಟ್ ಅಂದರೆ ಇಷ್ಟ ಅಷ್ಟೊಂದು ಪ್ರೀತಿ ತೋರಿಸ್ತಾರೆ ಆ ಅಪ್ಡೇಟು. ನನಗೂ ಒಂಥರ ಆ್ಯಕ್ಚುಲಿ ತುಂಬ ಖುಷಿ. ಸರ್ ನನ್ನ ಸ್ಕೋರ್ ಕೇಳಿದ್ರಲ್ಲ, ನಮ್ಮನ್ನು ಸ್ಕೋರ್ ಕೇಳಿದ್ರೆ ನಾವು ಹೇಳೋದೇ ಇಲ್ವ ಅಂತ ನಾವು ಅಷ್ಟೇ ಖುಷಿಯಲ್ಲಿ. ಸಾರಿಗೂ ಅಷ್ಟೇ. ಅಂದರೆ ನೋಡಿ ಆ ಭಾವ, ಒಂದು ಚಮತ್ಕಾರನೂ ಇರುತ್ತೆ ಕ್ರಿಕೆಟ್. ಆಮೇಲೆ ಒಂದು ಪ್ಯಾಷನ್, ಸಾರಿಗೂ ಅಡುಗೆನೂ ಪ್ಯಾಷನ್, ಕುಕ್ಕಿಂಗ್. ಸೊ ಕುಕ್ಕಿಂಗ್, ಅಡುಗೆದ್ರಲ್ಲಿನೂ ತುಂಬ ಅಂದರೆ ತುಂಬ ಇಷ್ಟ. ಅಡುಗೆ ಮಾಡೋದು, ಅಡುಗೆ ಸರ್ವ್ ಮಾಡೋದು, ಅಡುಗೆ ಮಾಡೋದು, ಎಲ್ರಿಗೆ ಬಡಿಸೋದು ಅನ್ನೋದು ಎಲ್ರಿಗೆ ಗೊತ್ತಿರೋದು ಪಾಯಿಂಟ್, ಎಲ್ರಿಗೆ ಕಾಮನಾಗಿ ಗೊತ್ತು. ಬಟ್ ಎಷ್ಟು ಜನಕ್ಕೆ ಮಾಡ್ತಾರೋ ಅನ್ನೋದು ಗೊತ್ತಿರಬೇಕು. ಎಷ್ಟು ಜನಕ್ಕೆ ಮಾಡ್ತಾರೆ ಅಂತ ಸಾರಿಗೆ ಗೊತ್ತು. ನಾವು ಅನ್ಕೊತೀವಿ ಅಂದರೆ ಆ ಥರ. ಸೊ ಇದ್ರದ್ದೇ ಅಲ್ಲ, ಕುಕ್ಕಿಂಗು, ಟ್ರಾವೆಲಿಂಗು, ಕ್ರಿಕೆಟು, ಸಿನಿಮಾಗಳು. ಸಿನಿಮಾ ಬಂದರೆ ನನಗೆ ಸಾರ್ ಕೇಳ್ತಾಯಿದ್ರು, ನಿನ್ಗೆ ಯಾರು ಫೇವ್ರೇಟು ಅಂತ ಕೇಳ್ತಾಯಿದ್ರು. ಸರ್ ನನಗೆ ಚಿರಂಜೀವಿ ಅಂದರೆ, ನನಗೆ ಚಿರಂಜೀವಿ, NTR ನನಗೆ, ನಿನ್ನ ಚಿರಂಜೀವಿ ಏನು ಮಾಡ್ತಾನೆ, ನನ್ನ NTR ಮಾಡು ಅಂತ. ಆ ಥರ ಡಿಸ್ಕಷನ್ಸು. ನೀನು ಈ ಸಿನಿಮಾ ನೋಡಿದ್ಯಾ, ನಾನು ಆ ಸಿನಿಮಾ ಅಷ್ಟು ಸತಿ ನೋಡಿದ್ದೆ, ನೀನು ಈ ಸಿನಿಮಾ ಒಂದೇ ಸತಿ ನೋಡಿ, ನೀನು ಸರಿ ಇಲ್ಲ, ಹೋಗ ನೀನು 10 ಸರಿ ನೋಡ್ಕೊಂಡು ಬಾ ಅಂತಾರೆ. ಸೊ ಸಿನಿಮಾಗಳು. ಸೊ ಎಂಟರ್ಟೈನ್ಮೆಂಟ್ಗೂ ತುಂಬಾ ಸಾರು ಟೈಮ್ ಕೊಟ್ಟು. ಅಂದರೆ ಒಂದು ಕಡೆ ಸಾರು ವೆರಿ ಸ್ಪಿರಿಚುವಲ್ ಇದ್ರೂ, ಒಂದು ಕಡೆ ಎಂಟರ್ಟೈನ್ಮೆಂಟ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಅಷ್ಟನ್ನೇ ಅವರು ಸಮಭಾಗದಲ್ಲಿ, ಒಂದು ಆ್ಯಕ್ಟಿವಿಟಿನೂ ಸಮಭಾಗದಲ್ಲಿ ನೋಡ್ತಾ ಇರೋರು ಇನ್ನು ಎಲ್ಲರೂ ಸಮಭಾಗದಲ್ಲಿ ನೋಡ್ತಾ ಇದ್ರಲ್ಲ ರಾಮ್. ಡೆಫಿನೆಟ್ಲಿ ಸರ್. ಒಂದು ಆ್ಯಕ್ಟಿವಿಟಿ ಅಂದರೆ ಇದೇನಲ್ಲ, ಒಂದು ಸ್ಪಿರಿಚುವಾಲಿಟಿನೇ ಅಲ್ಲ, ಒಂದು ಮೆಟೀರಿಯಲಿಸ್ಟಿಕ್ ನೋಡಿ. ಎರಡೂ ಒಂದೇ ಇದರಲ್ಲಿ ಅವರು ಎಂಜಾಯ್ ಮಾಡಬೇಕು ಅಂತಲೇ ನಮ್ಗೆ ಸಾರ್ ಹೇಳ್ಕೊಡ್ತಾ ಇದ್ರು. ಅಂದರೆ ಅವ್ರನ್ನ ನೋಡಿ ನಾವು ಈ ರೀತಿಯಲ್ಲಿ ನಾವೇ ಇರಬೇಕು. ಅಂದರೆ ಈ ರೀತಿ ಅಂತಲ್ಲ, ಇದನ್ನು ಹಂಗೆ ಎಂಜಾಯ್ ಮಾಡ್ಬೋದಾ, ನಾವು ಎಂಜಾಯ್ ಮಾಡಿರ್ತೀವಿ, ಬಟ್ ಆ ಥರ ಎಂಜಾಯ್ ಮಾಡಿರಲಿಲ್ಲ. ಬಟ್ ಸಾರ್ ಹೇಳಿದ್ರು ನಾನು ಆ ಲೆವೆಲ್ ಬೇರೆ, ಎಂಜಾಯ್ ಮಾಡೋ ಲೆವೆಲ್ ಬೇರೆ ಬಂತು. ಅಂದರೆ ಅದೇ ಥರ ಧ್ಯಾನ ನಾವು ಮಾಡ್ತಾಯಿದ್ವಿ, ಬಟ್ ನಾವು ಅದರಿಂದ ಇನ್ನೂ ಸಾಧನೆ ಮಾಡ್ತಾಯಿದ್ರೆ ಆ ಜ್ಞಾನ ಇನ್ನೂ ಚೆನ್ನಾಗಿ ನಮ್ಮ ಸಾಧನೆ ಜಾಸ್ತಿ ಆಗ್ತಾ ಇರುತ್ತೆ, ಇನ್ನೂ ಖುಷಿ, ಇನ್ನೂ ಆನಂದವಾಗಿರುತ್ತೆ. ಸೊ ಧ್ಯಾನದಿಂದ ಎಲ್ಲ ನಮ್ಮ ಏನಿರುತ್ತೋ, ಸರೌಂಡಿಂಗ್ಸ್ ಏನಿರುತ್ತೋ ವೆರಿ ಖುಷಿ ಆಗ್ಬಿಡುತ್ತೆ. ಬ್ಯೂಟಿಫುಲ್. ಸೊ ಇದು ನಾನು ತುಂಬ ಸತಿ ಸಾರ್ ಜೊತೆ ನಾನು ಇರುವಾಗ ತಿಳ್ಕೊಂಡೆ. ಎಕ್ಸಲೆಂಟ್ ಸರ್. ಈ ಥರ ಆ್ಯಕ್ಟಿವಿಟೀಸ್ ನೀವು ಹೇಳೋ ಕ್ವಶನ್ಗೆ ಇದೆಲ್ಲ ತುಂಬ ಇದೆ. ರಿಯಲಿ ಸರ್, ನೀವು ಜರ್ನಿ ನೋಡಿದ್ರೆ ತುಂಬ ಅಂದರೆ ತುಂಬ ಇದೆ ನಿಮಗೆ ಎಕ್ಸಾಂಪಲ್ಸ್ ಹೇಳಲಿಕ್ಕೆ. ಸೊ ಅಡುಗೆ ವಿಷಯಕ್ಕೆ ಬರ್ತೀನಿ ಸರ್ ಈಗ. ಓಕೆ. ಸೊ ನೋಡಿದ್ದೀವಿ ನಾವು ಪತ್ರಿ ಸರ್, ಜಸ್ಟ್ ನಾವು ಬಹಳಷ್ಟು ಜನಕ್ಕೆ ಏನಂದರೆ ಸರ್, ಪತ್ರಿ ಸರ್ ಬಂದು ಅಡುಗೆ ಮಾಡ್ತಾರೆ, ಬಡಿಸ್ತಾರೆ, ಇಷ್ಟರ ಮಟ್ಟಿಗೆ ಗೊತ್ತು. ಸೊ ನಿಮ್ಮ ವಿಷಯಕ್ಕೆ ನೋಡಿಕೊಂಡಾಗ ಎಷ್ಟೋ ಸಲ ಬ್ಯಾಂಗ್ಳೂರಲ್ಲಿ ಅಥವಾ ನಿಮ್ಮ ಮನೆಗೆ ಬಂದಿದ್ದಾರೆ ಪತ್ರಿ ಸರು, ಎಷ್ಟೋ ಸಲ ನಿಮ್ಮ ಕಿಚನಲ್ಲೇ ಅವ್ರು ಕುಕ್ ಮಾಡಿದ್ದಾರೆ. ಸೊ ಪತ್ರಿ ಸರು ಹೇಗೆ ಅಡುಗೆ ಮಾಡ್ತಾಯಿದ್ರು, ನೆಕ್ಸ್ಟ್ ಮತ್ತು ಹೇಗೆ ಅದನ್ನು ಸರ್ವ್ ಮಾಡೋದಾಗಲಿ ಅಥವಾ ಅಡುಗೆ ಮಾಡೋ ಟೈಮಲ್ಲಿ ಏನಾದರೂ ಟಿಪ್ಸ್ ಹೇಳೋದಾಗಲಿ ಅಥವಾ ಈ ಥರ ಇರಬೇಕು ಅನ್ನೋದೇನಾದರೂ ಹೇಳ್ತಿದ್ರಾ, ಹೆಂಗಿತ್ತು ಅದ್ರ ಬಗ್ಗೆ ಹೇಳ್ತೀರಾ ಸರ್? ಇದೊಂದು
ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಭಾಗ್ಯನೂ ಅನ್ಕೋಬೋದು. ಆ ಭಾಗ್ಯ ನನಗೆ ಸಿಕ್ಕಿದೆ. ಎಷ್ಟೊಂದು ಜನರಲ್ಲೂ ನಾನು ನಮ್ಮ ಫ್ಯಾಮ್ಲಿಗೂ ಒಬ್ಬ ಭಾಗ್ಯ ಸಿಕ್ಕಿದೆ ಅಂತ. ಅದು ಯಾವ ಜನ್ಮದಲ್ಲಿ ಪುಣ್ಯನೋ ಏನೋ ರಾಮ್, ನಿಜವಾಗ್ಲು. ಅದನ್ನು ಒಂದೊಂದು ಸ್ಟೇಜಲ್ಲಿ ಒಂದೊಂದು ಥರ. ಒಂದು ಸ್ಟೇಜಲ್ಲಿ ಮನೆಗೆ ಬಂದು ಸಾರು ಊಟ ಮಾಡಿದ್ದು, ಊಟ ಮಾಡಿ ಅಡುಗೆ ಮಾಡಿ ಬಡಿಸೋದು ನಾನು, ನೀವು ಹೇಳೋ ಥರ ಇದು ಕಾಮನ್. ಒಂದು ಸ್ಟೇಜಲ್ಲಿ ನಾನು ಅದನ್ನೇ ಅರ್ಥ ಮಾಡ್ಕೊಂಡು, ಅದೇ ನಾನು ಆಲ್ಮೋಸ್ಟ್ ಎಷ್ಟೊಂದು ಸತಿ ಬಂದಿದ್ದಾರೆ ಮನೆಗೆ, ತುಂಬ ಸತಿ, ಅದು ಕೌಂಟ್ಲೆಸ್ ಇರ್ಬೋದು. ಬಟ್ ನಾವೆಲ್ಲಿದ್ರೂ ಮನೆ ಚೇಂಜಸ್ ಮಾಡ್ತಾಯಿದ್ರು ಬರ್ತಾಯಿದ್ರು. ಸೊ ಅದನ್ನು ನನಗೆ ನೋಡಿದ್ದೀನಿ, ಎಷ್ಟೊಂದು ಸತಿ ಬರ್ತಾಯಿದ್ರು. ಫಸ್ಟ್ ಸ್ಟೇಜಸಲ್ಲಿ ಅದೇ ಅಡುಗೆ ಮಾಡ್ತಾಯಿದ್ರು, ಬರೆಸ್ತಾಯಿದ್ರು. ನನಗೆ ಅದು ತುಂಬ ಇಷ್ಟ ಅಂತ ನನಗೆ ಅದು ಅಷ್ಟು ತನಕನೇ ಗೊತ್ತಿತ್ತು. ಅಷ್ಟು ತನಕನೇ ಯೂಶ್ವಲಿ ಗೊತ್ತಿತ್ತು ಅಷ್ಟೇ. ಓ ಸಾರಿಗೆ ಅದೊಂದು ಹಾಬಿ ಥರನ ಪ್ಯಾಷನ್ ಥರನೂ ಅನ್ಕೊತಾ ಇದ್ದೆ ಫಸ್ಟ್ರಲ್ಲಿ. ಹೌದು, ವೆರಿ ಎರ್ಲಿ ಇನ್ 2000s. ಆಮೇಲೆ ಸ್ವಲ್ಪ ನಮ್ಮ ಮನೇಲಿ ಸೆಂಟರ್ ಡೆವಲಪ್ ಆದಮೇಲೇನು ಸಾರು ಸ್ವಲ್ಪ ಬ್ಯಾಂಗ್ಳೂರ್ಗೆ ನಾವು ಶಿಫ್ಟ್ ಆಗಿ, ಸಾರು ಬ್ಯಾಂಗ್ಳೂರು ಪಿರಮಿಡ್ ವ್ಯಾಲಿ ಸ್ಟಾರ್ಟ್ ಆದಮೇಲೆ ಒಂದು ಕಂಟಿನ್ಯೂಸ್ ಒಂದು ಆಫ್ ಅನ್ ಆಗಿ ಬರ್ತಾಯಿದ್ರು. ಒಂದು 1 month 2 months ಕಂಪಲ್ಸರಿ ಬರ್ತಾಯಿದ್ರು. ಸಿಟಿಗೆ ಬಂದು ಪಿರಮಿಡ್ ವ್ಯಾಲಿಗೆ ಹೋಗ್ತಾಯಿದ್ರು. ಸೊ ಆವಾಗ ಯಾವಾಗಲೂ ಟ್ರಾನ್ಸಿಟ್ ನಮ್ಮ ಮನೆ ಇತ್ತು, ಸ್ವಲ್ಪ ದಾರಿಯಲ್ಲಿ ಕರೆಕ್ಟಾಗಿ ಅದೊಂದು ಬ್ರೇಕ್ ಇತ್ತು. ಸೊ ಅದ್ರದ್ದು ಒಂದು ಭಾಗ್ಯ. ಆವಾಗ ಅದೇ ಸಾರು ನಾವು ಅಡುಗೆ ನಮ್ಮ ತಾಯಿಯವರು ಎಲ್ಲ ಇಂಟಿ ಮಾಡೋರವರು ತಿಂತಾಯಿದ್ರು. ಮತ್ತು ಇನ್ನು ಜಾಸ್ತಿ ಜನ ಮಾಸ್ಟರ್ಸ್ ಬರೋವಾಗೂ ಹೆಂಗಂತ ಗೊತ್ತಾಗ್ತಿರ್ಲಿಲ್ಲ. ಆವಾಗ ಸಾರು ಇದು ಮಾಡಿ ಅದು ಮಾಡು ಅಂತ ಮೆನುನೂ ಕೊಡ್ತಾಯಿದ್ರು, ಈ ಥರ ಮಾಡಿ ಆ ಥರ ಮಾಡಿ ಅಂತ. ಆವಾಗ ಅದೊಂದು ಸ್ಟೇಜು. ಇಷ್ಟೊಂದು ಜನ ಬರ್ತಾಯಿದ್ರು ಅಂತ ಗೊತ್ತಾಗಲಿಲ್ಲ. ಬರ್ತಾಯಿದ್ರು ನಾವೇ ಲೆಕ್ಕ ಹಾಕ್ಕೊಂಡು ಮಾಡೋದು ಅಂತ ನಾವೇ ಅಡ್ಜಸ್ಟ್ ಮಾಡಿ. ಬಟ್ ಬರ್ತಾ ಬರ್ತಾ ಸಾರು ಏನಕ್ಕೆ ಅಡುಗೆ ಮಾಡ್ತಾಯಿದ್ರು, ಏನಕ್ಕೆ ಬರೆಸ್ತಾಯಿದ್ರು, ಅವ್ರಿಗೆ ಸಾರಿಗೆ ಒಂದೊಂದು ಸತಿ ಹಸು ಜಾಸ್ತಿ ಆಗಿಬಿಟ್ರೆ ತುಂಬ ಇದು ಮಾಡಿದ್ರೆ ಅದು ಮಾಡಿದ್ರೆ ಅಂತ ಒಂದು ಆ ಪ್ರೆಮಿಸಸ್ಸಲ್ಲಿ ಒಂದು ಒಳ್ಳೆ ಸರ್ಕಸ್ ಇರುತ್ತೆ. ಅಂದರೆ ಸಾರಿಗೆ ಹಸು ಆಗ್ತಾ ಏನಾಗ್ತದೆ, ಏನು ಮಾಡಿದ್ರು ಅಂತ ಸಾರು ಕ್ಯೂರಿಯಾಸಿಟಿ ತೋರಿಸ್ತಾ ಇದ್ರೆ ನಮ್ಮನ್ನೇ ಜಾಸ್ತಿ ಪುಷ್ ಮಾಡ್ತಾ ಇರ್ತಾರೆ. ಅಂದರೆ ಏನು ತಂದಿದೆಯಾ, ಏನು ಮಾಡಬೇಕು, ಕಟ್ ಮಾಡೋ ಅಂತ ಆ ಥರನೂ ಒಂದು ಫನ್ ಜನ್ರೇಟ್ ಮಾಡ್ತಾರೆ. ಆ ಫನ್ ಜನ್ರೇಟ್ ಮಾಡ್ತಾರೆ, ಹಸುವಿನಿಂದನೂ ಹೇಳ್ತಾ ಇರ್ತಾರೆ. ಬಟ್ ಅದರಲ್ಲಿನೂ ತುಂಬ ಟೀಚಿಂಗ್ ಇದೆ, ಲರ್ನಿಂಗ್ ಇದೆ. ಏಕೆಂದರೆ ಒಂದು ವೆಜಿಟೇಬಲ್ಸ್ ಕಟ್ ಮಾಡೋ ರೀತಿ ಹೇಳ್ಕೊಡ್ತಾರೆ, ಅಡುಗೆ ಮಾಡೋ ಸ್ಟೈಲಲ್ಲಿ ಮಾಡ್ತಾರೆ. ಆ ಅಡುಗೆ ಮಾಡೋದ್ರಲ್ಲಿ ಏನು ಮಾತಾಡಬೇಕು ಅಂತಲೇ ಹೇಳ್ತಾರೆ, ಹೆಂಗೆ ಬರೆಸ್ಬೇಕು, ಕೈ ಹೆಂಗೆ ಇಟ್ಕೋಬೇಕು, ಇದೆಲ್ಲ ನನ್ನ ನೆಕ್ಸ್ಟ್ ಸ್ಟೇಜ್. ಇವೆಲ್ಲ ಸಾರು ಅಡುಗೆ ಮಾಡೋದು ಅವೆಲ್ಲ ಒಂದು. ಮನೆಗೆ ಬರ್ತಾ ಈ ಥರ ಎಲ್ಲ ಸಾರು ಹೇಳೋದು, ಹೆಂಗೆ ಬರೆಸ್ಬೇಕು, ಯಾರು ಗೆಸ್ಟ್ ಅಂದರೆ ಹೆಂಗೆ ನೋಡ್ಕೋಬೇಕು ಅನ್ನೋದು ಎಲ್ಲ ನಾನು ಆವಾಗ ಒಂಥರ ಆ ಸ್ಟೇಜಲ್ಲಿ ಯಾವ ರೀತಿಯಲ್ಲಿ ಏನು ಬಡಿಸೋದು, ಏನು ಬರೀಬೇಕು, ಹೆಂಗೆ ಬಂದರೆ ಮಾಸ್ಟರ್ಗೆ ಹೆಂಗೆ ಕೊಡಬೇಕು, ನಾವೇನೋ ಕೇರ್ಲೆಸ್ ಆಗಿ ಬಂದರೆ ಪ್ಲೇಟ್ ತೊಗೊಳ್ಳಿ, ಎಲ್ಲಿದೆ ಸರ್ ಬಡಿಸ್ಕೊಳ್ಳಿ ಅಂತ ಇಲ್ಲ. ನೋ, ನಾವೇ ನಮ್ಮ ಮನೆಗೆ ಬಂದರೆ ನಾವೇ ಪ್ಲೇಟ್ ಕೊಟ್ಟು ಒಂದೊಂದು ಐಟಮ್ಮು ಬಡಿಸಿ ಅವ್ರಿಗೆ ಒಂದೊಂದು ನೋಡ್ಕೊಳ್ತಾ ಇರಬೇಕು. ಇದೆಲ್ಲ ತಿಳ್ಕೊಂಡೆ ನಾನು. ಸೊ ಒಬ್ಬರೇ ಅಲ್ಲ, ಯಾರು ಬಂದ್ರೂ ಈ ಥರ ಮಾಡಬೇಕು ಅಂತ ಒಂದು ರೀತಿ. ನೆಕ್ಸ್ಟ್ ಇನ್ನು ಸ್ವಲ್ಪ ದಿವಸ ಆದಮೇಲೆ ಮಾಸ್ಟರ್ಸ್ ಜಾಸ್ತಿ ಆಗ್ತಾ ಇರ್ತರು. ಯಾವ ತರಕಾರಿ ತಂದಿರ ಅಂತ ಕೇಳ್ತಾಯಿದ್ರು. ಯಾವ್ದು ಸರ್ ಇದರಲ್ಲಿ ಹಾಕಿದ್ವಿ ಇದರಲ್ಲಿ ಅಂತ. ನಿನಗೆ ಗೊತ್ತಿಲ್ವ ನನಗಿದು ಇಷ್ಟ ಅಂತ ಓ ಸಾರು ಗೊತ್ತಿಲ್ಲ ಅಂತ. ಈ ಥರ ಇಷ್ಟ ಇರೋದನ್ನು ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಅಂದರೆ ನಮ್ಮ ತಾಯಿಯವ್ರು ನಮಗೇನು ಹೇಳ್ತಾಯಿದ್ರು ಸಜೆಷನ್ ನಾನು ನಮ್ಮ ತಾಯಿಯವ್ರಿಗೆ ಹೇಳ್ತಾ ಇದ್ವಿ. ಇಲ್ಲಾಂದರೆ ನಮ್ಮ ತಾಯಿನೂ ಇಲ್ಲ ನನ್ನ ಹೆಂಡ್ತಿನೂ ಇಲ್ಲ ನನ್ನ ಸಾರು ಜೊತೆ ಮಾತಾಡ್ಕೊಂಡು ಮಾಡ್ತಾಯಿದ್ರು. ಅದಲ್ಲ, ಇನ್ನೊಂದೊಂದು ಸತಿ ಸಾರು ಇನ್ನೊಂದು ಸಲ, ಈಗ ಲಾಸ್ಟ್ ಟೈಮ್ ಬಂದುವಾಗ ಈ ಥರ ಇದ್ರು, ಓ ಸಾರಿ ಈ ಸತಿ ಬಂದರೆ ನಾವೆಲ್ಲ ರೆಡಿ ಇಟ್ಕೊಳ್ಳೋಣ ಅನ್ಕೊಂತೀವಿ. ಬಟ್ ಟೋಟಲ್ ಪಿಕ್ಚರ್ ಚೇಂಜ್ ಇರುತ್ತೆ, ಟೋಟಲ್ ಟರ್ನ್ ಉಲ್ಟಾ ಆಗಿರುತ್ತೆ. ಹೆಂಗಿರುತ್ತೆ ಅಂದರೆ ಅದು ಬೇರೆ ಸ್ಟೇಜ್. ಈ ಥರ ಎಲ್ಲ ಮಾಡಿದ್ವಿ. ಸರಿ, ಎಲ್ಲ ಮಾಡಿ ಇಟ್ಟಿದ್ದೀವಿ. ಮಾಡಿ ಇಟ್ಕೊಂಡ್ರೆ ಇದೆಲ್ಲ ಒಂದು ಓಕೆ, ಎಲ್ಲರೂ ತಗೊಳ್ಳಿ ಅಂತ ಹೇಳ್ತಾರೆ. ಸರಿ, ಇನ್ನೊಂದು 10 ಜನ ಕರೀರಿ ಅಂತಾರೆ. ಇನ್ನೊಂದು 10 ಜನ ಬರ್ತಾರೆ, ಅವ್ರಿಗೆ ಊಟ ಇದೆಯಾ ಅಂತ ಕೇಳ್ತಾರೆ. ಓ ಕಮ್ಮಿ ಆಗುತ್ತಲ್ಲ, ಮತ್ತೆ ಮಾಡಬೇಕು. ನೋಡಿ, ನಾವು ಪ್ರಿಪ್ರೇಷನ್ ಹೆಂಗೆ ಮಾಡ್ತಾರೆ ಅಂದರೆ ಸಾರು, ನೀವು 10 ಜನಕ್ಕಲ್ಲ, ಇನ್ನೊಂದು 10 ಜನ ಬರೋವ್ರಿಗೆ ನೀವು ಊಟ ಕೊಡಬೇಕು, ಊಟ ಆಗಬೇಕು ನಿಮ್ಮ ಮನೆಗೆ ಬಂದು. ಇನ್ನು ಮಾಸ್ಟರ್ಸ್ ಅವರೆಲ್ಲ ಯಾರು ಬಂದರೂ ಮಾಸ್ಟರ್ಸ್.
ಈಗ ಅತಿಥಿ ದೇವೋ ಭವ ಅನ್ನೋದು ಕಾನ್ಸೆಪ್ಟಿಗೆ ನೋಡಿ ಹೌದು ಸಾರ್ ಹೆಂಗೆ ಟ್ರೀಟ್ ಮಾಡ್ತಾರೆ, ಅತಿಥಿ ದೇವೋ ಭವ ಅನ್ನೋದಕ್ಕೆ ಹೆಂಗೆ ಟ್ರೀಟ್ ಮಾಡ್ತಾರೆ. ಸೊ ನಾವು ಈಗ 10 ಜನಕ್ಕೆ ಮಾಡಿದ್ವಾ, ಇನ್ನೊಂದು 10 ಜನ ಮಾಡೋರ್ಗೆ ಸರ್ಕಸ್ ಮಾಡಿದ್ವಾ, ನೆಕ್ಸ್ಟ್ ಟೈಮ್ ಇನ್ನು ನಾವು ಏನು ಪ್ರಿಪರೇಷನ್ ಆಗಿರಬೇಕು, ಡಬಲ್ ಪ್ರಿಪೇರ್ ಆಗಿರ್ತೀರ, ಡಬಲ್ ಪ್ರಿಪೇರ್ ಆಗಿರಬೇಕಲ್ಲ. 20 to 30 ಮೆಂಬರ್ಸ್ಗೆ ಡೆಫಿನೆಟ್ಲಿ. ಸೊ 20 to 30 ಮೆಂಬರ್ಸ್ ಪ್ರಿಪೇರ್ ಆಗಿರಬೇಕಾದ್ರೆ ನೆಕ್ಸ್ಟ್ ಟೈಮ್ ಬರ್ತಾರೆ ಸಾರು, ಸರಿ 30 ಮೆಂಬರ್ಸ್ಗಿದೆ ಸಾರ್ ಅಂತ ಹೇಳ್ತೀವಿ. ಸರ್ 30 ಜನಕ್ಕಾದ್ರೂ ಏನು ಆಗುತ್ತೆ ಎಲ್ರಿಗೆ ಮಾಸ್ಟರ್ಸ್ಗೆ ಅಂತ ಕೇಳ್ತಾರೆ. ಎಲ್ರಿಗೂ ಆಗುತ್ತೆ ಸರ್, ಎಷ್ಟು ಜನ ಬಂದ್ಲಿ ಆಗುತ್ತೆ ಅಂತ ನಾವು ಹೇಳ್ಬಿಡ್ತೀವಿ. ಯಾಕಂದ್ರೆ ಸಾರು ಗೊತ್ತಲ್ಲ ನಾವು ಎಸ್ ಸರ್ ಅಂತ. ಏನಿದೆ ಅಡುಗೆ ಏನು ಮಾಡಿದ್ರ ಅಂತ, ಇದೆಲ್ಲ ಬೇಡ, ನನಗೆ ತೊಂಡಾಕ ತರಿಸಿ, ನನಗೆ ಸ್ಯಾಮ್ ಗಡ್ಡೆ ತರಿಸಿ, ನನಗೆ ಬೆಂಡಗೆ ಲೇಡಿ ಫಿಂಗರ್ ತರಿಸಿ, ಇದು ಮಾಡ್ಬೇಕು, ಈ ಮೆನು ಬೇಡ. ಏನು ಮಾಡ್ತಾರೆ ಅವಾಗ? ಅದೇ ಅಲ್ಲ ಸರ್, ಅಲ್ಲ ಹೋಗಿ ತರ್ತೀವಿ, ಸಾರು ಮಾಡ್ತಾರೆ. ನೀವು ಹೋಗಿ ತರೋದು ಬೇರೆ ಅಲ್ಲ, ಅಷ್ಟೊಂದು ಜನಕ್ಕೆ ಮತ್ತೆ ಮಾಡೋದು ಮಾಡಬೇಕಲ್ಲ. ಎಷ್ಟು ಟೈಮ್ ತಗೊಳುತ್ತೆ ನಿಮ್ಮ ಪ್ರಕಾರ ರಾಮು ಸರ್? ಸರ್ ಅಟ್ಲೀಸ್ಟ್ ಮಿನಿಮಮ್ ಅಂದ್ರೆ 1.5 hour ಆದರೂ ಬೇಕು ಅಷ್ಟು ಜನಕ್ಕೆ. ಅಷ್ಟು ಜನಕ್ಕೆಲ್ಲ 30 ಮಿನಿಟ್ಸಲ್ಲಿ ಮಾಡ್ಕೊಡ್ತಾರೆ ಸರ್. ಹೆಂಗೆ, ಏನು ಮಿರಾಕಲಲ್ಲಿ ಏನು ನಾವು ತಿಳ್ಕೊಬೋದಿಲ್ಲ ಸರ್, ಅಷ್ಟು ಫಾಸ್ಟಾಗಿ ಹೆಂಗೆ ಮಾಡ್ತಾರೋ ನೋಡಿ. ಎಲ್ಲರೂ ಹಸುವಲ್ಲಿ ಆ ಟೈಮಿಗೆ ಬಂದಿರ್ತಾರೆ. ಹೌದು, ನಾವು ಆಲ್ರೆಡಿ ಮೆನು ಇದೆ, ಎಲ್ಲ ಅನ್ನ ಇದೆ, ಸಾಂಬಾರಿದೆ, ಸಾರಿದೆ, ಪಲ್ಯ ಇದೆ, ಸ್ವೀಟೂ ಇದೆ, ಬಾಳೆಕಾಯಿನೂ ಇರುತ್ತೆ, ಎಲ್ಲ ಹಣ್ಣು ಇರುತ್ತೆ, ಎಲ್ಲ ಲಾಸ್ಟ್ ಡೆಸರ್ಟು ಇರುತ್ತೆ ಅಂದ್ಕೊಳ್ಳಿ. ಮತ್ತು ಸಾರು ಬಂದು ನನಗಿದೇ ಬೇಕು, ಇದೇ ತಿನ್ನಬೇಕು ಅಂತಾರೆ. ನೋಡಿ ಬಂದ ತಕ್ಷಣ 1/2 hour ಮಾಡ್ತಾರೆ. ಅದನ್ನು ಹೆಂಗೆ ಅಂದರೆ ವೆರಿ ಟೇಸ್ಟಿ, ಅದು ಎಲೆಕ್ಕಾಗಲ್ಲ ನಮ್ಮ ಬಾಯಿನಿಂದ ಈಗಲೂ ಎಲ್ಲ ಹೇಳ್ತಾ ಇರೋದು. ಅಷ್ಟು ವಿತಿನ್ 30 minutes ಅಲ್ಲಿ ರಾಮ್ ಮಾಡ್ತಾರೆ ಅವರಷ್ಟು. ಆ ಥರ 30 minutes ಅಲ್ಲಿ ಎಲ್ಲ ಐಟಮ್ಸ್ ರೆಡಿ ಇರ್ತಾರೆ, ಸಾರೇ ಮಾಡ್ತಾರೆ ಕೈನಿಂದ. ಆವಾಗ ನಾನು ಅಬ್ಸರ್ವ್ ಮಾಡಿದ್ದೀನಿ ಏನಂದರೆ, ಒಂದು ಅಡುಗೆದಲ್ಲಿ ಒಂದು ಬಾಣಲಿ ಹಾಕಿದ್ವಿ, ಇನ್ನೊಂದು ಥರ ಹಾಕಿರ್ತೀವಿ ನಾವು, ಅದನ್ನೇ ಇದು ಮಾಡ್ತೀವಲ್ಲ, ಅದು ನೋಡ್ತಾರೆ ಸಾರು ಹಿಂಗೆ. ಆ ಸಾರು ಹಿಂಗೆ ನೋಡಲ್ಲ, 5 minutes 10 minutes ಹಿಂಗೆ ಹಂಗೆ ನೋಡ್ತಾ ಇಲ್ಲ. ಏನು ಮಾತಾಡಿದ್ರು ಈ ಎದುರಲ್ಲೇ ನೋಡೇ ಮಾತಾಡ್ತಾ ಇರ್ತಾರೆ. ಏನು ಕೇಳಿದ್ರು, ಫೋನ್ ಬಂದ್ರೂ ಫೋನಲ್ಲೇ ಮಾತಾಡ್ತಾ ಹಿಂಗೆ ಮಾಡ್ತಾರೆ. ಅದ್ರ ಹಿಂಗೆ ನೋಡಲ್ಲ. ನಾನು ಅದು ಗಮನಿಸಿದ್ದೀನಿ. ಅದು ನೋಡ್ತಾ ಇದ್ರೆ ಅವ್ರ ಕಣ್ಣಿನ ಎನರ್ಜಿ ಆ ಅಡುಗೆನೂ ಆಗುತ್ತೆ ಹಂಗೆ ನೀಟಾಗಿ. ಅದು ನಾನು ಗಮನಿಸಿದ್ದೀನಿ, ತುಂಬ ಸತಿ ಗಮನಿಸಿದೆ. ಸೊ 15 minutes ಆಗ್ಬಿಡುತ್ತೆ ಅದು. 1/2 hour 45 minutes 1 hour ಆಗೋದು 15 minutes ಆಗ್ಬಿಡುತ್ತೆ. ಇನ್ನೇನು ಹೇಳ್ತೀರಾ? ಆ ಥರ ಸಾರು ಇನ್ನೊಂದು 3 items ಜಾಸ್ತಿ ಆಗ್ಬಿಡುತ್ತೆ. ಮತ್ತು ಆ 3 items ಅಲ್ಲಿನೂ ಎಲ್ರಿಗೂ ನೀನು ಇದು ತಗೋ ಹಾಕ್ಕೊಂಡಿದೆ, ಇದು ಹಾಕ್ಕೊಂಡಿದೆ. ಮತ್ತು ಸಾರು ತಿನ್ನೋದು ತುಂಬ ಕಡಿಮೆ. ಹೌದಾ ಸರ್? ತುಂಬ ಕಡಿಮೆ. ಇಷ್ಟು ರೈಸು, ಹೌದಾ, ಇಷ್ಟೇ 2 ಪಲ್ಯ, ಸಾರು ಒಂದು. ಅದು ಸಾರು ಇನ್ನೊಂದು ರೆಸಿಪೀಸು ನಾವು ಸಾರು ಎಷ್ಟೊಂದು ಸತಿ ಬಂದು ಮಾಡಿದ್ರಲ್ಲ ನಮ್ಮ ಮನೆಯಲ್ಲಿ, ಬಟ್ ಅದೇ ರೀತಿ ಬರಬೇಕಲ್ಲ ಟೇಸ್ಟ್ ನಾವು ಮಾಡುವಾಗ. ಅಂದರೆ ನೋಡಿದ್ವಲ್ಲ ಹೆಂಗೆ ಕಟ್ ಮಾಡಬೇಕು, ಇದು ಉದ್ದ ಇರಬಾರ್ದು, ಅದು ಎಲ್ಲ ಈಕ್ವಲ್ ಆಗಿ ಮೆಷರ್ಮೆಂಟ್ ಇರಬೇಕು ಒಂದಕ್ಕೆ. ಆ ಥರನೂ ಟ್ರೈನ್ ಅಪ್ ಮಾಡಿದ್ದಾರೆ ಸರ್. ಅದರಲ್ಲೇನೋ ತಪ್ಪು ಮಾಡಿದ್ರೆ ಹೊಡಿತಾ ಇದ್ರು, ಬೈತಾ ಇದ್ರು. ಅದರಲ್ಲಿ ಮಜಾ ಒಂದು, ಅದು ಬೇಡ ಬಿಡಿ, ಬೇರೆಯವರೆಲ್ಲ ಇರೆಲ್ಲ ನಮ್ಮ ಮನೆಗೆ ಬೇಡ ಸರ್ ಅಂತಾರೆ. ಬಟ್ ನಮಗೆ ಗೊತ್ತು. ಸೊ ದಟ್ ಅದರಿಂದ ನಾವು ಅದನ್ನು ತುಂಬ ಎಂಜಾಯ್, ಅಂದರೆ ನಾವು ಎಲ್ಲ ಪ್ರತಿಯೊಂದು ಮೂಮೆಂಟಲ್ಲಿನೂ ಅವ್ರು ಕೊಡೋ ಇದಕ್ಕೆ, ಅವ್ರು ಕೊಡೋ ಆ್ಯಕ್ಷನ್ಸ್ಗೆ ನಾವು ಎಷ್ಟೊಂದು ಹ್ಯಾಪಿಯಾಗಿ ಖುಷಿಯಾಗಿ ಬರ್ತಾಯಿದ್ದೀವಿ. ಸೊ ಅವ್ರು ತಿಂದ್ರ ಅಂತ ಆ ಥರ ಇದೆಲ್ಲ ಎಷ್ಟು ಸತಿ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನೆಕ್ಸ್ಟು ಇನ್ನೊಂದು ಸತಿ ಬಂದರೂ ಇನ್ನೊಂದು ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಷ್ಟೇ. ಅಂತೂ ಈ ಥರ ನಾವು ಇರಲ್ಲ. ಇನ್ನೊಂದು ಸತಿ ನೀವು 100 times ಬನ್ನಿ ಸಾರ್, 100 times ಬರಲಿ ಮನೆಗೆ, 100 times ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸಸ್ ಇರುತ್ತೆ. ನಾವು ಅಂದ್ಕೊತೀವಿ ಸಾರು ಹಸುವಿನಿಂದ ಇಡ್ತಾರೆ ಅಂದ್ಕೊತೀವಿ. ಪಾಪ ಸಾರಿಗೂ ಹಸುವಾಗ್ತಿದೆ, ಪಾಪ ಏನೋ ಒಂದು ಇಡಬೇಕು. ಸಾರಿಗಲ್ಲ, ಬಂದಿರೋರಿಗೆಲ್ಲ ಅವರು ಹೊಟ್ಟೆನಿಂದ ಅವ್ರಿಗೆ ಮಾಡಿದ್ರೆ ಇವ್ರಿಗೆ ಹಸು ಇದು ತುಂಬಿತ್ತೆ. ಅದು ನಾನು ತುಂಬ ಸತಿ ನೋಡಿದ್ದೆ. ಆಮೇಲೆ ಲಾಸ್ಟು ಏನಾದರೂ ಬಂದರೆ ಲಾಸ್ಟ್ ಎಲ್ಲರೂ ಹೋದ್ಮೇಲೆ ನನಗೆ ಪ್ಲೇಟ್ ಕೊಟ್ಟು ಅವರೇ ಬಡಿಸಿ ನಮಗೆ ಮಾಡೋರು. ಅಂದರೆ ಇಷ್ಟೊಂದು ಕಷ್ಟಪಟ್ಟಿದ್ವಲ್ಲ ಅಂತಲೂ ಅವರು ನಮ್ಮನ್ನು ಗಮನಿಸ್ಕೊಂಡು ಪ್ಲೇಟ್ ತೊಗೊಂಡು ಅವರೇ ಬಂದು ಹಾಕ್ತಾಯಿದ್ರು.
ಆ ಥರನೂ ಇದೆ. ಇನ್ನೇನು ಗುರುಗಳ ಹೇಳೇಗೆ ಈ ಥರ ಒಂದೊಂದು ಥರ 100 ಸತಿ ಬಂದರೆ 100 ಸತಿನೇ ಎಕ್ಸ್ಪೀರಿಯನ್ಸ್ ಹಿಂಗೆ. ಈಗಲ್ಲ ಪಿರಮಿಡ್ ವ್ಯಾಲಿಯಲ್ಲಿನೂ ಅನ್ನದಾನದಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಅನ್ನದಾನ ಮಾಡುವಾಗನೂ ಸಾರು ಎಷ್ಟೊಂದು ಅಡುಗೆನೂ ಮಾಡ್ತಾಯಿದ್ರು. ಒಂದು 12:30 ಸ್ಟಾರ್ಟ್ ಮಾಡಿದ್ರೆ ಅನ್ನದಾನ 11 o'clock ಬಂದು 1.5 hour ಅಡುಗೆ ಮಾಡ್ತಾಯಿದ್ರು. ಕರೋನಾ ಟೈಮಲ್ಲಿ ಸಾರ್ ನೀವು ನೋಡಿರ್ತೀರ ಎಷ್ಟೊಂದು ಜನ ಸಾರ್ ಡೈಲಿ ಡ್ಯೂಟಿ ಅದೇನೆ. ಆ ಥರ ಅಡುಗೆದಲ್ಲಿ ಅವರು ಎಷ್ಟೋ ಗ್ರೇಟ್ ಅಲ್ಲ. ಎಕ್ಸ್ಪೀರಿಯನ್ಸಸ್ ಅಡುಗೆ ಮಾಡೋದಂತಲ್ಲ, ಅವ್ರ ಆ್ಯಕ್ಷನ್ಸಲ್ಲಿ ನಾವು ತಿಳ್ಕೊಬೇಕು. ಅವ್ರ ಆ್ಯಕ್ಷನ್ಸಲ್ಲಿ ನಾವು ಎಷ್ಟು ಅಬ್ಸರ್ವ್ ಮಾಡಿದ್ರೆ ಎಷ್ಟೊಂದು ಜ್ಞಾನ. ಸೊ ಪತ್ರಿ ಸರಿಂದ ಇವಾಗ ಸರ್ ಅಂದರೆ ಅವ್ರು ಬಹಳಷ್ಟು ಒಂದು ಮಿಡಿಲ್ ಪಾತ್ ಬಗ್ಗೆ ಆಗಿರ್ಬೋದು, ಡಿಟ್ಯಾಚ್ಮೆಂಟ್ ಬಗ್ಗೆ ಆಗಿರ್ಬೋದು ಹೇಳ್ತಾ ಇದ್ರು. ಸೊ ಈ ನಾನ್ ಇಂಟರ್ಫಿರೆನ್ಸ್ ಆಗಿರ್ಬೋದು ಅಥವಾ ಮಿಡಿಲ್ ಪಾತ್ ಬಗ್ಗೆ ಸೊ ಏನು ಹೇಳ್ತಾ ಇದ್ದಾರೆ ಸರ್ ಪತ್ರಿ ಸರ್ ಜಾಸ್ತಿ? ಅವರೊಂದು ಸ್ಪೀಚಲ್ಲಿ ನೀವು ಏನು ಗಮನಿಸಿದ್ದೀರಾ? ಅದಂದರೆ ಈಗ ನಾನ್ ಇಂಟರ್ಫಿರೆನ್ಸ್ ಅನ್ನೋದು, ಮಿಡಿಲ್ ಪಾತ್ ಅನ್ನೋದು ಇದು ದೊಡ್ಡ ಸಬ್ಜೆಕ್ಟು. ಓಕೆ, ನಾನು ಜಾಸ್ತಿ ನಾನ್ ಇಂಟರ್ಫಿರೆನ್ಸ್ ಬಗ್ಗೆ ಕೆಲವ್ರು ಜನಗ ಹತ್ರ ಹೇಳಿದ್ದು ನೋಡಿದ್ದೀನಿ. ಅಂದರೆ ಸಾರು ಯಾವಾಗ ನಾನ್ ಇಂಟರ್ಫಿರೆನ್ಸ್ ಬಗ್ಗೆ ಹೇಳೋದು ತುಂಬ 2-3 ಪಾಯಿಂಟು. ಬಟ್ ಮಿಡಿಲ್ ಪಾತ್ ಬಗ್ಗೆ ತುಂಬ ಎಲಾಬ್ರೇಟ್ ಮಾಡಿ ಹೇಳಿದ್ದಾರೆ ಎಲ್ಲ ಕಡೆ. ನಾನು ಅಬ್ಸರ್ವ್ ಮಾಡಿದ್ದು ನಾನ್ ಇಂಟರ್ಫಿರೆನ್ಸ್ ಬಗ್ಗೆ ಹೇಳ್ತಾಯಿದ್ರು. ಬಟ್ ಬೇರೆ ಬೇರೆ ಹೇಳ್ತಾಯಿದ್ರು, ನಾನು ಕೇಳಿಸ್ಕೊಳ್ಳಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ಎಲ್ಲೆಲ್ಲೋ ಓಡಾಡ್ತಾಯಿದ್ರು ಎಲ್ಲ ಕಂಟ್ರೀಸ್ ಎಲ್ಲ, ಈ ಕಂಟ್ರಿ ಆ ಕಂಟ್ರಿ, ಈ ಸ್ಟೇಟು ಆ ಸ್ಟೇಟು ಎಲ್ಲ ಲ್ಯಾಂಗ್ವೇಜಸಲ್ಲಿ ಎಲ್ಲ ವೀಡಿಯೋಸು ಇದೆ ನಾನ್ ಇಂಟರ್ಫಿರೆನ್ಸ್ ಬಗ್ಗೆ. ಬಟ್ ನನ್ನ ಪ್ರಕಾರ ಮಿಡಿಲ್ ಪಾತ್ ಬಗ್ಗೆ ತುಂಬ ಎಲಾಬ್ರೇಟ್ ಮಾಡ್ತಾಯಿದ್ರು. ನಾನ್ ಇಂಟರ್ಫಿರೆನ್ಸ್ ಅನ್ನೋದು ನನಗೆ ಅರ್ಥ ಆಗಿರೋದು. ಸಾರ್ ನಾನ್ ಇಂಟರ್ಫಿರೆನ್ಸ್ ನೀವು 2 ಮಾತ್ರ ಹೇಳಿದ್ರಲ್ಲ, ನಾನ್ ಇಂಟರ್ಫಿರೆನ್ಸ್ ಆ್ಯಂಡ್ ಮಿಡಿಲ್ ಪಾತ್ ಅನ್ನೋದು ನೀವು ಹೇಳಿದ್ರು. ನಾನ್ ಇಂಟರ್ಫಿರೆನ್ಸ್ ಅನ್ನೋದು ತುಂಬ ಅದು ಒಂದು ವ್ಯಾಸ್ಟ್ ಸಬ್ಜೆಕ್ಟ್. ನಾವು ಅದನ್ನು ತುಂಬ ಸಾಧನೆ ಮಾಡಬೇಕು ಅದರಿಂದ. ಮಿಡಿಲ್ ಪಾತ್ ಅನ್ನೋದು ನನಗೆ ಪರ್ಸನಲ್ಲಾಗಿಯೂ ನನಗೂ ಒಂಥರ ತುಂಬ ನಾನು ಅಳವಡಿಸ್ಕೊಳ್ಳೋದು ಅಂದರೆ ನಾನು ಅಡಾಪ್ಟ್ ಮಾಡ್ಕೊಂಡಿದ್ದು ಮಿಡಿಲ್ ಪಾತ್ ಅಂತ ಅನ್ಕೋಬೋದು. ಯಾಕಂದರೆ ಜಾಸ್ತಿ ಸಾರ್ ಕಡೆಯಿಂದ ನಾನು ಕೇಳಿಸ್ಕೊಂಡ ಅದಕ್ಕೋಸ್ಕರನೇ ಏನೋ ಗೊತ್ತಿಲ್ಲ. ಬಟ್ ನಾನು ಜಾಸ್ತಿ ಅಡಾಪ್ಟ್ ಮಾಡ್ಕೊಂಡಿದ್ದು ಮಾತ್ರ ಮಿಡಿಲ್ ಪಾತ್ ಅನ್ಕೋಬೋದು. ಯಾಕಂದರೆ ಸಾರ್ ಹೇಳ್ತಾಯಿದ್ರು, ನೀವು ಎಷ್ಟೇ ಜ್ಞಾನಿ ಆದರೂ ಆಗಲಿ, ಎಷ್ಟಂತ ಆತ್ಮಜ್ಞಾನಿ ಆದರೂ ಆಗಲಿ, ಎಷ್ಟು ದುಡ್ಡಿರೋರು ಆಗಲಿ, ಎಷ್ಟು ಐಡೆಂಟಿಟಿ ಅಂದರೆ ಫೇಮ್ ಇರೋರು ಆಗಲಿ, ಸೆಲೆಬ್ರಿಟಿ ಆಗಲಿ, ಏನಾದರೂ ಈಗಲಿ ಮಿಡಿಲ್ ಪಾತ್ ಮಾತ್ರ ನೀವು ಮಿಡಿಲ್ ಪಾತಲ್ಲೇ ಇರಬೇಕು ಅಂತ. ಎಷ್ಟೋ ದುಡ್ಡಿರಲಿ, ದುಡ್ಡು ಇರೋನ ಹತ್ರನೂ ಸೇಮ್ ಇರಬೇಕು. ಎಷ್ಟೊಂದು ಜ್ಞಾನಿಯಲ್ಲಿ ಅಜ್ಞಾನ ಹತ್ರನೂ ಸೇಮ್ ಇರಬೇಕು. ಈ ಥರ ನಾನು ತುಂಬ ಸತಿ ನಾನು ಕೇಳಿಸ್ಕೊಂಡೆ. ಸೊ ಮಿಡಿಲ್ ಪಾತ್ ಬಗ್ಗೆ ತುಂಬ ಅಂದರೆ ಒಂದು ಅದು ಅಭ್ಯಾಸ ಮಾಡಿಕೊಂಡ್ರೆ ಬೇರೆ ಏನೂ ಅಭ್ಯಾಸ ಮಾಡ್ಕೊಂಡಿಲ್ಲ ಅನಿಸುತ್ತೆ ನನಗೆ. ಆ ಮಿಡಿಲ್ ಪಾತಲ್ಲಿ ನಾವಿದ್ದರೆ ದಟ್ ಈಸ್ ಎನ್ ಗ್ಲೋರಿಯಸ್ ಗೋಲ್ಡನ್ ಪಾತ್ ಅಂತಾರೆ ಸರ್ ಯಾವಾಗಲೂ. ಮಿಡಿಲ್ ಪಾತ್ ಅನ್ನೋದು ದ ಗ್ಲೋರಿಯಸ್ ಗೋಲ್ಡನ್ ಪಾತ್ ಅಂತಾರೆ. ಸೊ ನಾವು ಧ್ಯಾನ ಹೆಚ್ಚಿಗೆ ಮಾಡ್ತೀವಿ, ಎನರ್ಜಿ ಇರುತ್ತೆ. ಬಟ್ ಧ್ಯಾನ ಇಲ್ದ್ರೂ ಹಂಗೇ ಇರಬೇಕು, ಇನ್ನೋಸೆನ್ಸ್ ಇದರಲ್ಲಿ ಇರಬೇಕು. ಆ ಥರ ನಾವು ಧ್ಯಾನ ತುಂಬ ಜಾಸ್ತಿ ಮಾಡಿರ್ತೀವಿ, ನಮಗೆ ಗೊತ್ತು ಧ್ಯಾನ ಎನರ್ಜಿ ಇದು ಅಂತ. ಯಾರು ಬಂದರೆ ಏನು ಧ್ಯಾನನೇ ಮಾಡಲಿಲ್ಲ, ನಿನಗೆ ಎನರ್ಜಿನೇ ಇಲ್ಲ ಅಂತ ಆ ಥರನೂ ಹೇಳಬಾರ್ದು. ಯಾಕಂದರೆ ಸಾರ್ ಅದನ್ನೇ ಹೇಳ್ಕೊಡೋದು. ಅದೇ ಮಿಡಿಲ್ ಪಾತಿಗೆ ಬರೋದು. ಈಗ ನೀವು ಧ್ಯಾನ ಮಾಡ್ತಿಲ್ಲಲ್ಲ ಅದಕ್ಕೆ ನಿನ್ಗೆ ಶೇಕ್ ಅಂದ್ಕೊಳ್ಳಿಲ್ಲ ಅಂತಲ್ಲ. ಯಾರು ಬಂದ್ರೂ, ಯಾರು ಧ್ಯಾನ ಮಾಡಲಿಲ್ಲ, ಎಷ್ಟೊಂದು ಕೆತ್ತವನಾದ್ರೂ ಶೇಕ್ ಕೊಟ್ಟು ಧ್ಯಾನ ಮಾಡು ಅಂತಾರೆ. ಅಂದರೆ ಸಾರಂತವ್ರು, ಅದು ಮಿಡಿಲ್ ಪಾತ್. ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿ ಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ PMC ಕನ್ನಡ ಚಾನೆಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಫೌಂಡೇಶನ್. ಸರ್ ಇನ್ನೊಂದು, ಸರ್ ಮಿಡಿಲ್ ಪಾತ್ ಬಗ್ಗೆ ತುಂಬ ಅಂದರೆ ತುಂಬ ಹೇಳಿದ್ದಾರೆ. ಮಧ್ಯ ಮಾರ್ಗ ನಾವು ಬಹಳಷ್ಟು ನೋಡ್ತಾ ಇರ್ತೀವಿ. ಕೆಲವರು ಈವನ್ ಎಸ್ಪೆಷಲಿ ಯೂತ್, ನಂದರಲ್ಲಿ ಒಂದು ಅನುಭವ ಆಗಿತ್ತು. ಒಂದು ಕಾಲಕ್ಕೆ ಧ್ಯಾನ 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 ಅಂದ್ಕೊಂಡು ನಾವು ಧ್ಯಾನ ಹೇಳೋದೇ ಅಲ್ಟಿಮೇಟು ಅಂತ ಹೇಳ್ಕೊಂಡು ನಾವು ಸ್ವಲ್ಪ ನಮ್ಮ ಒಂದು ಕುಟುಂಬ ವ್ಯವಹಾರಗಳನ್ನು, ಒಂದು ರೆಸ್ಪಾನ್ಸಿಬಿಲಿಟೀಸ್ನ ನಾವು ಕಡಿಮೆ ಮಾಡಿಕೊಂಡು ತುಂಬ ಧ್ಯಾನದಲ್ಲೇ ಇನ್ವಾಲ್ವ್ ಆಗ್ತಾ ಹೋಗ್ತೀವಿ. ಕೆಲವು ಸಲ ವಿ ಆರ್ ಇನ್ ದ ಟ್ರೂತ್ಫುಲ್ ಪಾತ್ ಅಂತೇಳಿ ನಮ್ಮ ರೆಸ್ಪಾನ್ಸಿಬಿಲಿಟಿನ ಸೈಡ್ಗೆ ಇರ್ತಾ ಇರ್ತೀವಿ. ಈ ಥರ ಇನ್ನು ಕೆಲವ್ರು ನೋಡಿದ್ರೆ ನಾವು ಬಹಳಷ್ಟು ಜನ ಧ್ಯಾನನೇ ಗೊತ್ತಿಲ್ಲ ಅವ್ರಿಗೆ. ಓನ್ಲಿ ಫಿಸಿಕಲ್ ಲೈಫೇ ಪರ್ಮನೆಂಟ್ ಅಂತ ದುಡಿಮೆನೇ ಅವ್ರ ಲೈಫ್ ಲಾಂಗ್ ಅದನ್ನೇ ಆಗಿರುತ್ತೆ. ಸೊ ಈ ಮಧ್ಯ ಮಾರ್ಗ ಅನ್ನೋದು ನಾವು
ಹೆಂಗೆ ನಾವು ಅಳವಡಿಸ್ಕೋಬೇಕು ಸರ್? ಅಂದರೆ ಕಂಪ್ಲೀಟು ಫಿಸಿಕ್ಯಾಲಿಟಿಯಲ್ಲಿ ಇದ್ರೇನೂ ಅವ್ರಿಗೆ ಖುಷಿ ಸಿಗ್ತಾ ಇಲ್ಲ, ಎಲ್ಲವನ್ನೂ ಬಿಟ್ಟು ಕಂಪ್ಲೀಟ್ ಆಧ್ಯಾತ್ಮಿಕ ಮಾರ್ಗದಲ್ಲಿದ್ರೇನೂ ಖುಷಿ ಸಿಗ್ತಾ ಇಲ್ಲ. ಸೊ ಮಧ್ಯ ಮಾರ್ಗ ಅನ್ನೋದು ನಾವು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು? ಖಂಡಿತ ರಾಮ್, ಇದು ಆ್ಯಕ್ಚುಲಿ ನಾನು ಅಳವಡಿಸ್ಕೊಂಡಿದ್ದು ನನ್ನ ಜೀವನದಲ್ಲೇ ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಅಂದರೆ ಅದು ಪತ್ರಿ ಸಾರು ತುಂಬ ಸತಿ ಮಿಡಲ್ ಪಾತ್ ಬಗ್ಗೆ ಹೇಳ್ತಾ ಇದ್ರು, ಬಟ್ ನಾನು ಕೇಳಿಸ್ಕೊತಾ ಇದ್ದೆ. ಬಟ್ ಅದು ನನ್ನ ಜೀವನದಲ್ಲೇ ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ನನ್ನ ಎಕ್ಸ್ಪೀರಿಯನ್ಸೇ ನಾನು ಶೇರ್ ಮಾಡ್ಕೊತೀನಿ. ನೀವು ಹೇಳಿದ್ದು ಮಾತ್ರ ಅದು 100% ಟ್ರೂತ್. ಯಾಕಂದರೆ ಧ್ಯಾನದಲ್ಲಿ ಹೋಗಿದ್ರೆ ಧ್ಯಾನದಲ್ಲೇ ಅವ್ರ ಕಾರ್ಯಕ್ರಮ ಅಂದರೆ ಸ್ಪಿರಿಚುವಲ್ ಪಾತಲ್ಲೇ, ಅಂದರೆ ಟೋಟಲಿ ಪ್ಯೂರ್ ಆ್ಯಂಡ್ ಹಾರ್ಟ್ಲಿ ಸ್ಪಿರಿಚುವಲ್ ಪಾತಲ್ಲೇ ಹೋದರೆ ಖುಷಿನೂ ಇಲ್ಲ, ಆನಂದ ಇಲ್ಲ ಅಂತಲೂ ಇದ್ದವರು ಇದ್ದಾರೆ. ಟೋಟಲಿ ಮೆಟೀರಿಯಲ್ ಲೈಫ್ಗೂ ಅಟ್ಯಾಚ್ ಆಗಿ ತುಂಬ ದುಡ್ಡು, ಐಡೆಂಟಿಟಿಗೋಸ್ಕರ, ದುಡ್ಡುಗೋಸ್ಕರ, ನನ್ನ ಪರ್ಸನಾಲಿಟಿಗೋಸ್ಕರನೂ ಏನೋ ಒಂದು ಮಾಡೋಕ್ಕೂ ಇದ್ದಾರೆ, ಅವರು ಖುಷಿ ಇಲ್ಲ. ಕರೆಕ್ಟ್ ಸರ್, ನೀವು ಹೇಳಿದ್ದು 100% ಟ್ರೂತ್ ರಾಮ ಸರ್. ನಾನು ಪತ್ರಿಸಾರದಲ್ಲಿ ನಾನು ಯಾಕೆ ಕೇಳಿಸ್ಕೊಂಡು ಇವಾಗ ನನಗೆ ಗೊತ್ತಾಗ್ತಿದೆ ಅನಿಸುತ್ತೆ. ಅಂದರೆ ಈ ಕ್ವಶನಿಗೆ ನನಗೆ ರಿಲೇಟ್ ಮಾಡ್ಕೊತಾ ಇದ್ದೀನಿ. ನಾನು ರಿಲೇಟ್ ಮಾಡ್ಕೊಂಡು ನಾನು ಯಾವುದ್ರಲ್ಲಿ ಅದು ಅಳವಡಿಸ್ಕೊಂಡು ನಾನು ಹಿಂಗೆ ಸಕ್ಸಸ್ಫುಲ್ ಆಗಿದ್ದೀನಿ ಅಂತ ನಾನು ಅನ್ಕೊತೀನಿ. ಆ್ಯಕ್ಚುಲಿ ಚಾಲೆಂಜಸ್ ಬರುತ್ತೆ, ಆ ಥರ ಚಾಲೆಂಜಸ್ಸಲ್ಲಿನೂ ಈವನ್ ನಮಗೆ ಟೆಸ್ಟೂ ಬರುತ್ತೆ. ಸೊ ಸಾರ್ ಹೇಳೋ ಇದೊಂದು ಸ್ಟೇಜ್. ಒಂದು ಟೈಮಲ್ಲಿ 2007 and 2008 ಟೈಮಲ್ಲಿ ನನಗೆ ಧ್ಯಾನ ಕಸ್ತೂರಿ ಇದು ಮ್ಯಾಗ್ಝಿನ್ ಈಗ ನಡೀತಾ ಇದೆಯಲ್ಲ, ಅದ್ರದ್ದು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ನಾನು ಪ್ರಮೋಟ್ ಮಾಡಿ ಸಾರು ನನಗೆ ಜವಾಬ್ದಾರಿ ಕೊಟ್ಟರು. ಕೊಟ್ಟಿದ ಮೇಲೆ ನಾನು ಅದು ಜವಾಬ್ದಾರಿ ಉಳಿಸ್ಕೋಬೇಕಲ್ಲ, ನನ್ನದು ಒಂದು ಆಪರ್ಚುನಿಟಿ ಬಂತಲ್ಲ, ಸ್ಪಿರಿಚುವಲ್ ವರ್ಕ್ ಮಾಡೋಕ್ಕೆ ಆಪರ್ಚುನಿಟಿ ಬಂತು. ಸೊ ನಾನು ಅದು ಟೋಟಲಿ ನಾನು ಅಳವಡಿಸ್ಬೇಕು. ಸೊ ಆ ಸ್ಪಿರಿಚುವಲ್ ಧ್ಯಾನ ಕಸ್ತೂರಿ ಮ್ಯಾಗ್ಝಿನ್ ತುಂಬ ಎಲ್ರಿಗೂ ರೀಚ್ ಆಗಬೇಕು ಅಂತ ಎಲ್ಲ ಏನೇನೋ ಸ್ಕೀಮ್ಸ್ ಹಾಕಿದ್ವಿ, ಎಲ್ಲೆಲ್ಲೋ ಏನೇನೋ ಅದಕ್ಕೆ ಏನೇನು ವರ್ಕ್ ಮಾಡಬೇಕು, ಎಲ್ಲೆಲ್ಲಿ ಓಡಾಡಬೇಕು ಎಲ್ಲ ಮಾಡ್ತಾಯಿದ್ವಿ, ಹೋಗ್ತಾಯಿದ್ವಿ. ಬಟ್ ಅದೇ ನೀವು ಹೇಳಿದ್ರಲ್ಲ, ಅದು ಇದೆಲ್ಲ ನೋಡಿದ್ಮೇಲೆ ನಿಮ್ಮ ಸಂಸಾರ ನಿಮ್ಮ ಕುಟುಂಬ ರೆಸ್ಪಾನ್ಸಿಬಿಲಿಟೀಸು ಇರಲ್ಲ. ಸೊ ನನಗೆ ಆವಾಗ ಆ್ಯಕ್ಚುಲಿ ನನಗೆ ಗೊತ್ತಾಗ್ತಾ ಇತ್ತು. ಸೊ ನನ್ನ ಸಾರ್ ಕೊಟ್ಟಿರೋ ಡ್ಯೂಟಿಗೆ ನಾನು ಮಾಡಿಸ್ತಾ ಇದ್ದೆ. ಆ ಡ್ಯೂಟಿದಲ್ಲಿ ಎಷ್ಟೊಂದು ರೀಚ್ ಆಗ್ತಾ ಇದ್ವಿ, ಟಾರ್ಗೆಟ್ ರೀಚ್ ಆಗ್ತಾ ಇದ್ವಿ, ಕೆಲಸ ಮಾಡ್ತಾ ಇದ್ವಿ. ದುಡ್ಡು ಬಂದಿಲ್ಲ ಅಂದ್ರೂ ದುಡ್ಡು ನಮ್ಮ ಸಂಸ್ಥೆಗೆ ಇನ್ನೂ ಧ್ಯಾನ ಕಸ್ತೂರಿ ಜಾಸ್ತಿ ಪ್ರಿಂಟ್ ಮಾಡೋಕ್ಕೆ, ಜಾಸ್ತಿ ರೀಚ್ ಆಗೋಕ್ಕೆ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಕುಟುಂಬದಲ್ಲಿ ಇತ್ತು, ಸಂಸಾರದಲ್ಲಿ ಆವಾಗ ನನಗೇನು ಇನ್ಕಮ್ ಇರಲಿಲ್ಲ. ನನ್ನ ಬಗ್ಗೆ ಏನೋ ಎಲ್ಲಿಗೋ ಹೋಗ್ತಾ ಇದ್ದಾನೆ ಇವನೇನು, ತುಂಬ ನಮ್ಮ ತಾಯಿ ತಂದೆಯವರಾಗಲಿ, ನನ್ನ ಹೆಂಡತಿ ಆಗಲಿ, ನನ್ನ ಫ್ಯಾಮಿಲಿ ಮೆಂಬರ್ಸು, ರಿಲೇಷನ್ಸ್ ಅವರೆಲ್ಲ ಇವನೇನು ಹಂಗೆ ಇದು ಮಾಡ್ಕೊತ ಹೋದರೆ ಹಿಂಗೆ ಹೆಂಗಪ್ಪ ಅಂತ ರೆಸ್ಪಾನ್ಸಿಬಿಲಿಟೀಸ್ ಅಂತ ಅನ್ಕೊತಾ ಇದ್ರು. ಬಟ್ ನಾನು ಅದನ್ನು ಕೇಳಿಸ್ಕೊತಾ ಇರಲಿಲ್ಲ. ಬಟ್ ಅದೊಂದು ಸ್ಟೇಜ್. ಬಟ್ ಬರ್ತಾ ಅನ್ಕೊತಾ ಇದ್ವಿ. ಸೊ ಇದೊಂದು ಸ್ಟೇಜ್ ಅಂದರೆ ಒಂದು ಆಪರ್ಚುನಿಟಿ ಬೇರೆ ಏನಾದರೂ ಸಿಕ್ಕಿದ್ರೆ ಇದು ಇನ್ನೂ ಹೆಚ್ಚು ಮಾಡ್ಬೋದಲ್ಲ ಅಂತ. ಆವಾಗ ನಾನು ಲಿಟ್ರಲಿ ನನ್ನ ಸಾರ್ ಜೊತೆ ಹೋಗಿ ಕೇಳಿದ್ದೆ, ಸರ್ ನಾನು ಮಾಡ್ತಾ ಇದ್ದೀನಿ, ನನಗೆ ಯಾವುದೋ ಒಂದು ಬಿಸ್ನೆಸ್ ಆಪರ್ಚುನಿಟಿ ಬಂತು, ಬಿಸ್ನೆಸ್ ಮಾಡ್ಕೊಳ್ಳಿ ಅಂತ. ಎಸ್, ಯು ಹ್ಯಾವ್ ಟು ಡೂ. ನೀನು ಬಿಸ್ನೆಸ್ ಮಾಡಿ ಸಂಪಾದನೆ ಮಾಡಿ ಇದಕ್ಕೆ ಖರ್ಚು ಮಾಡಿ, ಯಾರು ಬೇಡ ಅಂದರು. ಒಳ್ಳೆ ಕ್ಲಾರಿಟಿ, ದಿಸ್ ಇಸ್ ಅ ಮಿಡಲ್ ಪಾತ್ ಅಂದರು. ಅಷ್ಟೇ ಅಲ್ಲ, ನಿನ್ನ ಸಂಸಾರ ನೀನು ನೋಡಿಕೊಂಡು, ನಿನ್ನ ಧರ್ಮ, ನಿನ್ನ ಏನು ವ್ಯಾಪಾರ ಅದು ಮಾಡಿ, ನೀನು ಇದು PSSMಗೆ ಹೆಲ್ಪ್ ಮಾಡು, ಆ ದುಡ್ಡು ಅದರಲ್ಲಿ 20% ನೀನು ಕಾಂಟ್ರಿಬ್ಯೂಟ್ ಮಾಡು. ಎಸ್, ದಟ್ ಈಸ್ ಅ ಮಿಡಲ್ ಪಾತ್ ಅಂತ ನನಗೆ ಕೊಟ್ಟರು ಕ್ಲಾರಿಟಿ. ಸೊ ಆವಾಗ ಅಂದ್ಕೊಂಡೆ. ಸೊ ಇದು ಆವಾಗ ಒಂದು ಎಕ್ಸಾಂಪಲ್ ಕೊಟ್ಟರು. ಅಂದರೆ ನಾನು ಯೂಶ್ವಲಿ ಸಾರ್ ಕಂಪೇರ್ ಮಾಡ್ತಾ ಜಾಸ್ತಿ ಪಿರಮಿಡ್ ವ್ಯಾಲಿ ಜಾಸ್ತಿ ಸ್ಟ್ರಕ್ಚರ್ ಆಗ್ತಾಯಿತ್ತು. ಒಂದು ಸ್ವಲ್ಪ ಕೆಲವು ಡೊನೇಷನ್ಸು ಒಂದು 30%, 70% ಶ್ರೇಯನ್ಸ್ ಡಾಗ ಸರ್ ಕೊಡ್ತಾಯಿದ್ರು. ಆವಾಗ ತುಂಬ ಸತಿ ನಾನು ಹೋದ್ಮೇಲೆನೂ ಏನಾದರೂ ಒಂದು ಪಗೋಡ, ಅನ್ನದಾನ, ಭೂಮಿ ಪೂಜೆಗೆ, ಭೂಮಿ ಸ್ಥಾಪನೆ ಮಾಡೋಕ್ಕೆ, ಇಲ್ಲ ಪಗೋಡಕ್ಕೆ, ಅದಕ್ಕೆಲ್ಲ ನಾನು ಹೋಗ್ತಾಯಿದ್ದೆ. ಪಿರಮಿಡ್ ವ್ಯಾಲಿಗೆ ತುಂಬ ನಾನು ವಾಲಂಟ್ರಿ ಸರ್ವಿಸ್ ಮಾಡ್ತಾಯಿದ್ದೆ. ಅವಾಗ ಏನು ಬೇಕಾದರೂ ಅವಾಗ ಹೇಳ್ತಾಯಿದ್ರು, ಇದೆಲ್ಲ ಬರಬೇಕು ಸಾರ್ ಅಂತ ಹೇಳ್ತಾಯಿದ್ರು. ಸರ್ ಇದೆಲ್ಲ ಬರುತ್ತೆ. ನಾನು ಆವಾಗ ಅನ್ಕೊತಾ ಇದ್ದೆ, ನೀವೇನು ಕೊಡ್ತೀರಾ ಅಂತ. ಎಲ್ಲರೂ ಅಲ್ಲಿರೋರ್ನೆಲ್ಲ, ನನ್ನ ಕತ್ತಲಲ್ಲಿರೋ ಚೈನು, ನಂದು ಕೈಯಲ್ಲಿರೋ ಬ್ರೇಸ್ಲೆಟು, ನಾನು ಉಂಗುರ ಎಲ್ಲ ಸಾರ್ ಗೋಲ್ಡ್ ಫುಲ್. ಸರ್ ನನ್ನ ಹತ್ರ ದುಡ್ಡಿಲ್ಲ, ಇರೋದಿದೆ, ನನ್ನ ಕತ್ತಲ್ ಚೈನು,
ಬ್ರೇಸ್ಲೈಟು ಉಂಗುರ ಇದೆಲ್ಲ ನಿಮ್ಮ ಕೈಯಲ್ಲಿ ಕೊಡ್ತಾ ಇದ್ದೀನಿ ಸರ್ ಅಂತ ಸಾರು ಕೊಟ್ಟೆ. ನನ್ನ ಹತ್ರ ಏನೂ ಇಲ್ಲ ಸರ್, ದುಡ್ಡು ಕೊಡೋಕ್ಕೆ ಎಲ್ಲರೂ 1 ಲಕ್ಷ ಏನೋ ಡೊನೇಟ್ ಮಾಡಿ ಅನ್ನದಾನ ಮಾಡ್ತಾ ಇದ್ರಲ್ಲ, ನನಗೇನು ಇಲ್ಲ ಸರ್ ಜೋಬಿಯಲ್ಲಿ ಅಂತ. ಸಾರು ಎಷ್ಟು ನಾನು ನೋಡಿ ಹತ್ರ ಹಾಕ್ಕೊಂಡು ಮತ್ತೆ ಅದು ವಾಪಸ್ ಕೊಟ್ಟು, ನನಗಿದು ಬೇಕಾಗಿಲ್ಲ ಈಗ, ನೀನು ಮಾಡಿ ನನಗೆ ಇನ್ನೂ 4 ಇಟಿಕೆ ಜಾಸ್ತಿ ಬರಬೇಕು, ನೀನು ಮಾಡಿ ನಾನು ಕೊಟ್ಬಿಟ್ರೆ ನನಗೆ ಕಮ್ಮಿ ಬರುತ್ತೆ ದುಡ್ಡು, ನೀನೇ ಅದು ಬಿಸ್ನೆಸ್ ಅಲ್ಲ. ಅವಾಗ ನೋಡಿ ಸಾರು ಹೆಂಗೆ ರಿಲೇಟ್ ಮಾಡ್ತಾರೆ ಅಂದರೆ, ನೀವು ಇದನ್ನು ಮಾಡ್ಬೋದು ಅದು ಮಾಡ್ಬೋದು, ಇದರಲ್ಲಿ ನೀವು ಸಕ್ಸಸ್ ಆಗಿರ್ಬೋದು, ನೀನು ಅಂದ್ಕೊಂಡೆ ಸ್ಪಿರಿಚುವಲ್ ಸೇವೆನೂ ನಿನ್ನ ಸರ್ವೀಸು ಮಾಡ್ಬೋದು ಅಂತ ಎಷ್ಟು ಕ್ಲಿಯರಾಗಿ ಒಂದು ಇದರಲ್ಲಿ ಹೇಳಿದ್ರಿಂದ ಮತ್ತೆ ನಾನು ವಾಪಸ್ ನನ್ನ ಕೈ ಕೊಟ್ಟು, ನಾನು ನಿನಗೆ ಕೈ ಕೊಟ್ಟರೆ ಇನ್ನೂ 4 ಇಟಿಕೆ ಜಾಸ್ತಿ ಬರುತ್ತೆ, ನಾನು ಇದನ್ನೇ ಇಸ್ಕೊಂಡು ಹೋದರೆ 4 ಇಟಿಕೆ ಕಮ್ಮಿ ಬರುತ್ತೆ. ಅಂದರೆ 4 ಇಟಿಕೆ ಅಂದರೆ 4 ಬಿಲ್ಡಿಂಗ್ಸ್, ಆ 4 ಬಿಲ್ಡಿಂಗ್ಸ್ ಬಂದಿದೆ ರಾಮ್ಸ್ ಪಿರಮಿಡ್ ವ್ಯಾಲಿಲಿ. ಅಂದರೆ ನೋಡಿ, ಈಗ ಒಬ್ರದ್ದು ನೀವು ನಿಮ್ಮರಲ್ಲೇ ಇಟ್ಕೊಂಡು ಅದು ನೀವು ಸಂಪಾದನೆ ಮಾಡಿ ಇದು ಕೊಟ್ಟರೆ 4 ಬಿಲ್ಡಿಂಗ್ಸ್, 4 ಇಟಿಕೆ ಅಂದರೆ ಸಾರ್ ಭಾವದಲ್ಲಿ 4 ಬಿಲ್ಡಿಂಗ್ಸ್. ಓಕೆ, ನಾನು ಇದನ್ನೇ ಮಾಡಿ ಮಾಮೂಲಿ ಇದು ಕೊಟ್ಬಿಟ್ರೆ ನೀನು ಸರ್ವಿಸ್ ಮಾಡ್ತೀಯ, ನಾನು ಇದು ಮಾಡಿ 4 ಇಟಿಕೆ ಒಂದೂ ಆಗ. ಸೊ ವೆರಿ ಕ್ಲಿಯರ್ಲಿ ಎಷ್ಟು ನೀನು ಶ್ರೇಯನ್ಸ್ ಥರ ನೀನು ದುಡ್ಡು ಕೊಡ್ತೀಯಾ, ನೀನು ಇದು ಯೂಸ್ ಮಾಡ್ಕೊ ಅಂದರು. ಸೊ ಇದು ನನಗೆ ವೆರಿ ಕ್ಲಿಯರ್ ಕಟ್ಟಾಗಿ ನನಗೆ ಸಾರು ಕೊಟ್ಟರು. ಅಂದರೆ ಆವಾಗವಾಗ ನೀವು ಹೇಳಿದ್ರಲ್ಲ, ಒಂದೊಂದು ಸರಿ ನಾವು ತಪ್ಪಿದ್ರೆ ಮತ್ತೆ ಗುರುಗಳೇ ಈ ಥರ ದೇವರು ಬಂದು ಮತ್ತೆ ಇದು ವೆರಿ ಗ್ರೇಟ್ ಎಕ್ಸಾಮ್ ಟು ಮೀ ಎಕ್ಸ್ಪೀರಿಯನ್ಸ್. ಅಂದರೆ ಮಿಡಿಲ್ ಪಾತ್. ಈಗ ನಾನು ಬಿಸ್ನೆಸ್ ಮಾಡಿದ್ದೀನಿ, ಎಷ್ಟೊಂದು ದುಡ್ಡು ಕೊಟ್ಟಿದ್ದೀವಿ, ಅಂದರೆ ಕಾಂಟ್ರಿಬ್ಯೂಟ್ ಮಾಡಿದ್ವಿ, ದುಡ್ಡು ಕೊಟ್ಟಿದ್ದೀವಿ, ಎಷ್ಟೊಂದು ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಈಗ ನನಗೆ ಅದರಲ್ಲಿ ಖುಷಿ ಬಂತು, ಸಾರ್ ಹೇಳಿದ್ರಲ್ಲಿ ಈಗ ಸರ್ವೀಸು ಮಾಡೋಕ್ಕೆ ಆಪರ್ಚುನಿಟಿ ಬಂತು. ಸೊ ಮಿಡಿಲ್ ಪಾತ್ ಇಲ್ಲೇ ಇರೋದು ಅಂತ ಸಾರ್ ಆವಾಗ ಒಂದು ಒಳ್ಳೆ ಕ್ಲಾರಿಟಿ ಕೊಟ್ಟರು ನನಗೆ. ಸೊ ಆವಾಗಿನಿಂದ ಈ ಕ್ಷಣದಿಂದ ಈ ಕ್ಷಣ ನೆಕ್ಸ್ಟ್ ಬರೋ ತನಕ ಮಿಡಿಲ್ ಪಾತ್ ಅನ್ನೋದು ಗ್ಲೋರಿಯಸ್ ಗೋಲ್ಡನ್ ಪಾತೆ ಅಂತ ನಾನು ಖಚಿತವಾಗಿ ಅದಕ್ಕೆ ಮುದ್ರೆ ಹಾಕ್ತೀನಿ. ಯಾಕಂದರೆ ಆ ಮಿಡಿಲ್ ಪಾತಲ್ಲಿದ್ದರೆ ನಮ್ಗೆ ಈಗೋ ಇರಲ್ಲ, ಸರ್ವೀಸು ಮಾಡೋಕ್ಕೆ ಯಾರು ಅಡ್ಡನೂ ಪಡಲ್ಲ. ಸರ್ವೀಸ್ ಮಾಡೋಕ್ಕೂ ಅಡ್ಡ ಇದ್ದಾರೆ, ಬಟ್ ಸರ್ವೀಸ್ ಮಾಡೋಕ್ಕೆ ಅಡ್ಡನೂ ಹೋಗ್ತಾರೆ. ಅಂದರೆ ಆ ಮಿಡಿಲ್ ಪಾತಲ್ಲಿದ್ದರೆ ಎಲ್ರಿಗೂ ನಿಮಗೆಲ್ಲ ಗೇಟ್ಸ್ ಓಪನ್ ಅಂತ. ಸೊ ನೀವು ಬಿಸ್ನೆಸ್ ಮಾಡ್ತಾಯಿರಿ, ಬಿಸ್ನೆಸ್ ಮಾಡಿದೆ ಅಲ್ಲ ನನಗೆ ಅಂತ ಸಾರ್ ಹೇಳಿದ್ರು. ಸೊ ನಾನು ಮಿಡಿಲ್ ಪಾತಿಗೆ ಒಂದು ಬಿಸ್ನೆಸ್ ಮಾಡೋವಾಗೂ ಆ ಸ್ಪಿರಿಚುವಲ್ ಬಿಸ್ನೆಸ್ಸಲ್ಲಿನೂ ತುಂಬ ಸಾರ್ ನನಗೆ ಹೇಳ್ತಾಯಿದ್ರು, ಆ ಬಿಸ್ನೆಸ್ಸಲ್ಲೂ ಜಾಸ್ತಿ ದುಡ್ಡು ದುಡಿಯೋಂಗೆಲ್ಲ ಅದೇ ದುಡ್ಡನ್ನೇ ಹುಡ್ಕೊಂಡು ಬರುತ್ತೆ ಅಂತಲೂ ಹೇಳಿದ್ರು. ಆ ಸತ್ಯವನ್ನು ಹೇಳಿದ ಮೇಲೆ ನನಗೆ ಆ ದುಡ್ಡು ಹೆಂಗೆ ಹುಡ್ಕೊಂಡು ಬರುತ್ತೆ, ನಾವು ಅದು ನೆಕ್ಸ್ಟ್ ಕ್ವಶನ್ ಅದೇ ಅಲ್ಲ ಸರ್, ನಿಮ್ಮ ಕ್ವಶನ್ ಹೌದು, ದುಡ್ಡು ಹೆಂಗೆ ಹುಡ್ಕೊಂಡು ಬರುತ್ತೆ ಅದು ಏನು ನನ್ನ ಕೇಳೇ ಇಲ್ಲ. ದುಡ್ಡನ್ನ ಹೆಂಗೆ ಹುಡ್ಕೊಂಡು ಬರುತ್ತೆ ಅಂದರೆ, ನಾವು ನಮ್ಮ ಡ್ಯೂಟಿ ಅಂದರೆ ಸ್ಪಿರಿಚುವಲ್ ಅನ್ನೋದು ಮಿಡಿಲ್ ಪಾತೆ ಅಂತ. ಮಿಡಿಲ್ ಪಾತ್ ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದ್ರೆ ಆ ದುಡ್ಡನ್ನೇ ಹುಡ್ಕೊಂಡು ಬರುತ್ತೆ. ನಾವು ಏನು ಹಾಕ್ತೀವಿ ಇನ್ವೆಸ್ಟ್ಮೆಂಟು, ಆ ದುಡ್ಡು ಇನ್ವೆಸ್ಟ್ಮೆಂಟ್ ಪ್ರಕಾರನೇ ಬರುತ್ತೆ. ಅದು ಇನ್ವೆಸ್ಟ್ಮೆಂಟ್ ನಾವು ಸರ್ವಿಸಸ್ ಅಂದರೆ ನಾವು ಏನು ಲೋಕ ಕಲ್ಯಾಣಕ್ಕೆ ಮಾಡ್ತೀವೋ ಅದಕ್ಕೆ ಯೂಸ್ ಆಗುತ್ತೆ ಅಂತ ಸಾರ್ ಹೇಳೋದು. ದುಡ್ಡನ್ನು ಹುಡ್ಕೊಂಡು ಬರೋದು ಅಂದರೆ ಈ ಥರ ನನಗೆ ತುಂಬ ಕ್ಲಿಯರಾಗಿ ಒಂದು ಚಿಕ್ಕ ಮಗುಗೆ ಒಂದು ಬಾಳೆಹಣ್ಣು ಒಳಿಸಿ ಬಾಯಲ್ಲಿ ಕೊಟ್ಟರು ನಾವು ಅದು ಮಾಡಲಿಲ್ಲ ಅಂದರೆ ನಮ್ಮ ಜೀವನ ಏನಕ್ಕೆ ರಾಮ್ ಸರ್. ಸೊ ನೀವು ಕೇಳಿದ್ದು ರಿಯಲಿ ಹ್ಯಾಟ್ಸ್ ಆಫ್ ರಾಮು ಸರ್. ಆ ಮಿಡಿಲ್ ಪಾತ್ ಬಗ್ಗೆ ನನಗೆ ಎಲ್ರಿಗೂ ಆ್ಯಕ್ಚುಲಿ ಇದ್ರದ್ದು ಒಂದು ಬಗ್ಗೆ ಹಿಂಗೆ ಸಕ್ಸಸ್ಫುಲ್ ಲೈಫ್ ಲೀಡ್ ಮಾಡೋದು ವಿತ್ ಪೀಸ್ಫುಲ್ ಲೈಫು ಬಿಸ್ನೆಸ್ಸಲ್ಲಿನೂ ಮಾಡ್ಬೋದು ಅನ್ನೋದಕ್ಕೆ ನಾನು ನನಗೆ ತುಂಬ ಅದು ಟಾಪಿಕ್ ಬರಬೇಕು ಅಂತ ನನಗೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಈ ಬಿಸ್ನೆಸ್ ಸ್ಪಿರಿಚುವಲ್ ಬಿಸ್ನೆಸ್ ಮಾಡೋ ಅಂಥದ್ದು ಯಾರೂ ಅಷ್ಟೊಂದು ಟಾಪಿಕ್ ಯಾರೂ ಇದು ಮಾಡಲಿಲ್ಲ. ಬಟ್ ನಾನು ಅದಕ್ಕೆ ಒಂದು ಇದು ಮಾಡಿ ಒಂದು ಎಪಿಸೋಡ್ ಮಾಡೋಣ ಅಂತ ಬರಲಿ ಸರ್, ನಿಮ್ಮ ಕಡೆಯಿಂದ ಬರಬೇಕದು. ಬಿಕಾಸ್ ಅದರಲ್ಲಿ ಇದ್ದೀರಾ ನೀವು, ಅದನ್ನ ಅನುಭವವನ್ನು ಪಡೆದಿದ್ದೀರಾ. ಸೊ ನಿಮ್ಮಂಥ ಮಾಸ್ಟರ್ಸಿಂದ ಒಂದು ಟಾಪಿಕ್ ಬಂದರೆ ರಿಯಲಿ ಚೆನ್ನಾಗಿರುತ್ತೆ. ಯಾಕಂದರೆ ಎಲ್ರಿಗೂ ಅದೊಂದು ಅಪೋಹ ಇರಬಾರ್ದು. ಈಗ ನೀವು ಹೇಳಿದ್ರೆ ಎಷ್ಟೊಂದು ಮೆಟೀರಿಯಲ್ ಲೈಫಲ್ಲಿ ಅಟ್ಯಾಚ್ ಆಗ್ತಿರ್ತೀವಿ, ಎಷ್ಟೊಂದು ಸ್ಪಿರಿಚುವಲ್ ಲೈಫಲ್ಲೂ ತುಂಬ ಹೋಗಿ ನಾವು ಅಲ್ಲಿನೂ ಖುಷಿ ಇಲ್ಲ ಅಂದರೆ ಅಲ್ಲೇ ಇದು ಎಕ್ಸ್ಟ್ರೀಮ್ ಇದ್ರೆ ಇಲ್ಲ, ಎರಡೂ ಸಮಾನವಾಗಿ ಒಂದು ಲೆವೆಲ್ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಅನ್ನೋದೇ ಪತ್ರಿ ಸರ್ ಜಾಸ್ತಿ ನಾನು ಮಿಡಿಲ್ ಪಾತ್ ಅನ್ನೋದನ್ನು ಅಳವಡಿಸ್ಕೊಳ್ಳೋದು. ಇನ್ನೂ ಅಳವಡಿಸ್ಕೊಂಡ್ರೆ ಇನ್ನೊಂದಷ್ಟು ಮಿರಾಕಲ್ಸ್ ಬರುತ್ತೋ ಗೊತ್ತಿಲ್ಲ, ಅದು ಇನ್ನೂ ನಾವು ಅಳವಡಿಸ್ಕೊಂತ ಹೋಗ್ತಾ ಇರಬೇಕು ದಿವಸ ಮೂಮೆಂಟ್ ಬೈ ಮೂಮೆಂಟು. ಮಿಡಿಲ್ ಪಾತ್ ಅನ್ನೋದಕ್ಕೆ ಒಂದು ನಾಟ್ ಓನ್ಲಿ ಫಾರ್ ಮೆಟೀರಿಯಲ್ ಲೈಫ್ಗಂತ ಸ್ಪಿರಿಚುವಲ್ ಲೈಫಲ್ಲಿನೂ ಮಿಡಿಲ್ ಪಾತ್ ಇದೆ.
ಎಕ್ಸಲೆಂಟ್. ಈವನ್ ನಾವು ಮಾಡೋ ಇದರಲ್ಲಿ ಮಿಡಲ್ ಪಾತ್ ಇದೆ. ಮಿಡಲ್ ಪಾತ್ ಅದನ್ನು ನಾವು ಅಳವಡಿಸ್ಕೊತ ಹೋದರೆ, ಅದನ್ನ ಸಾಧನೆ ಮಾಡ್ಕೊತ ಹೋದರೆ ವಿಲ್ ಬಿ ವೆರಿ ಹ್ಯಾಪಿ. ಅದು ಒಂದು ಪತ್ರಿ ಸರ್ದು ನಾನು ಕೊಟ್ಟಿರೋ ಒಂದು ದೊಡ್ಡ ಗಿಫ್ಟ್ ಅನ್ಕೋಬೋದು. ವರ, ಈಗ ಏನಾದರೂ ವರ ಬೇಕು ಅಂದರೆ ಏನು ಅಂದರೆ ಮಿಡಲ್ ಪಾತ್ದು ಒಂದು ಸಬ್ಜೆಕ್ಟು ಯಾರಾದ್ರೂ ಅನಿಸಿದ್ರೆ ಓಕೆ, ಅದೇ ಒಂದು ವಾರ ಗಿಫ್ಟು ಬೇರೆಯವ್ರಿಗೆ ಅನಿಸುತ್ತೆ. ಆ ಥರ ಈ ಮಿಡಲ್ ಪಾತ್ ನನಗೆ ಸಾರ್ನಿಂದ ಅಂದರೆ ಜಾಸ್ತಿ ತುಂಬ ನಾನು ಕೇಳ್ಪಟ್ಟಿರೋದು. ನಿಮ್ಮ ಒಂದು ಕಾನ್ವರ್ಸೇಷನ್ಲೇ ಗೊತ್ತಾಗ್ತಿದೆ ಅಂದರೆ ಸರ್ ಜೊತೆ ನೀವು ಎಷ್ಟು ಟ್ರಾವೆಲ್ ಮಾಡಿದ್ದೀರಾ, ಎಷ್ಟು ಕನೆಕ್ಟ್ ಆಗ್ತಿದ್ದೀರಾ ಸರ್ ಬಗ್ಗೆ ನೀವು ಏನಾದರೂ ಕೇಳಿದಾಗ ಅಂತ. ಆ್ಯಂಡ್ ಎಷ್ಟೊಂದು ಪ್ರಾಜೆಕ್ಟ್ಸ್ ನೀವು ಮಾಡಿದ್ದೀರಾ ಸರ್. ಬುಕ್ಸ್ ಪ್ರಿಂಟ್ ಮಾಡಿದ್ದೀರಾ, ಧ್ಯಾನ ಕಸ್ತೂರಿ ಆಗಿರ್ಬೋದು, ಇವಾಗ ಚಾನಲ್ ಆಗಿರ್ಬೋದು, ಎಷ್ಟೋ ಒಂದು ನೀವು ಸರ್ ಹೇಳಿರೋದು ನೀವು ಇಂಪ್ಲಿಮೆಂಟ್ ಮಾಡ್ತಾ ಆ ಒಂದು ಸೇವಾ ಮಾರ್ಗದಲ್ಲಿದ್ದೀರಿ. ಸೊ ನಮ್ಗೆ ಎಷ್ಟೋ ಸಲ ಅನಿಸುತ್ತೆ ಇಂಥ ಒಂದು ಗುರು ಸಿಕ್ಕಿರೋದೇ ನಮಗೆ ಒಂದು ದೊಡ್ಡ ವರ, ನಮಗೆ ಒಂದು ಅದೃಷ್ಟ ಅಂತ ನಮಗೆ ಎಷ್ಟೋ ಸಲ ಅನಿಸುತ್ತೆ. ಒಂದೊಂದು ಸಲ ಅನಿಸ್ಬಿಡುತ್ತೆ ಇಂಥ ಒಂದು ಗುರುವಿನ ಋಣ ನಾವು ಹೇಗೆ ತೀರಿಸಬಹುದಾ ಅಂತ ಅನಿಸುತ್ತೆ ಸರ್. ಸೊ ನಿಮಗೆ ಅನಿಸಿದೆಯಾ ಆ ಥರ, ಲೈಕ್ ನಾವು ಋಣ ಅನ್ನೋದು ತೀರಿಸಬಹುದಾ? ಒಂದು ವೇಳೆ ತೀರಿಸಬಹುದು ಅಂದರೆ ಅದು ಹೆಂಗೆ ತೀರಿಸಬಹುದು ಅನ್ನೋದೇನಾದರೂ ನೀವು ಹೇಳ್ತೀರಾ? ಇದು ವೆರಿ ಹಾರ್ಟ್ಫುಲ್ ಕ್ವಶನ್ ಅಂತಾರೆ. ಅಂದರೆ ಹಾರ್ಟಿಗೆ ಟಚ್ ಆಗೋ ಪ್ರಶ್ನೆ. ಅಂದರೆ ಗುರುಗಿ ನಾವು ಋಣ ತೀರ್ಸೋದಂತೂ ತೀರ್ಸೋಕ್ಕಾಗಲ್ಲ, ಖಂಡಿತ 100% ಆಗಲ್ಲ. ಯಾಕಂದರೆ ಅವ್ರ ಸಂಕಲ್ಪ ಲೋಕ ಕಲ್ಯಾಣ, ಅವ್ರದ್ದು ವಿಶ್ವಾಂತರ ಸಂಕಲ್ಪ ಇರುತ್ತೆ. ಅದರಲ್ಲಿ ಏನಾದರೂ ಒಂದು ಪರ್ಪಸ್ ಕೊಟ್ಟು ನಿನ್ನ ಪರ್ಪಸ್ ಇದು, ಇದು ಮಾಡಿದರೆ ನನಗೊಂದು ಖುಷಿ ಅಂತ ಹೇಳ್ಬೋದು ಸಾರ್. ಆ ಥರ ಬಂದಿರೋದು PMC ಕನ್ನಡ ನನಗೆ. ಎಕ್ಸಲೆಂಟ್. ಓಕೆ. ಸೊ ಋಣ ತೀರ್ಸೋಕ್ಕಾಗಲ್ಲ ಖಂಡಿತ. ಯಾಕಂದರೆ ಅವ್ರ ಸಂಕಲ್ಪ ವಿಶ್ವಾಂತ, ಅಂದರೆ ಅದು ನಾವು ಮೆಷರ್ ಮಾಡೋಕ್ಕಾಗಲ್ಲ ಸಂಕಲ್ಪ. ಆ ಸಂಕಲ್ಪದಲ್ಲಿ ಏನಾದರೂ ಪರ್ಪಸ್ ನಾವು ಸರ್ವಿಸ್ ಇದು ಮಾಡಿ ಅವ್ರ ಸಂಕಲ್ಪಕ್ಕೆ ರೀಚ್ ಅಂದರೆ ಒಂದು ಸ್ವಲ್ಪ ನಾವು ಅಟ್ಯಾಚ್ ಆಗಿ ನಾವು ಒಂದು ಭಾಗಿಯಾಗಿ ಒಂದು ನಾವು ಅದರಲ್ಲಿ ಏನಾದರೂ ಅವ್ರ ಪ್ರಕಾರ ನನ್ನ ಪರ್ಪಸ್ ಏನು ಅಂತ ಅಂದರೆ ಒಂದು ನನಗೆ ಕೊಟ್ಟಿರೋದು ಋಣ ಈ ಥರ ತೀರ್ಸ್ಕೋಬೋದು ಅಂತ ಅನ್ನೋದು ನನ್ನ PMC ಕನ್ನಡ ನನಗೆ ಕೊಟ್ಟಿರೋ ಭಾಗ್ಯ ಅಂತ ಅನ್ಬೋದು. ಈ PMC ಕನ್ನಡನಿಂದ ನನಗೆ ಸ್ವಲ್ಪ ಒಂದು ಭಾಗ್ಯ ಸಿಕ್ತು. ಒಂದು ನಮ್ಮ ಗುರುಗಳದ್ದು ಒಂದು ಋಣ ಸ್ವಲ್ಪ ಆದರೂ ನಾವು ತೀರ್ಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಎಕ್ಸ್ಪ್ರೆಸ್ ಮಾಡ್ತಿದ್ದೀರಿ. ಎಸ್, ಗ್ರ್ಯಾಟಿಟ್ಯೂಡ್ ನಾವು ಅದು ಹೆಂಗದು ಖಂಡಿತ ಆಗಲ್ಲ. ಅಷ್ಟೊಂದು ಗುರುಗಳದ್ದು ಋಣ ತೀರ್ಸೋಕ್ಕಂತ ಮಾತ್ರ ಖಂಡಿತ ಆಗಲ್ಲ. ಯಾಕಂದರೆ ಅದು ಎಲ್ರಿಗೂ ಸತ್ಯ. ಅದು ವೆರಿ ಸ್ಪಾಟೆಡ್ ಅಂದರೆ ವೆರಿ ಹಾರ್ಡ್ಲಿ ಕ್ವಶನ್. ಅಂದರೆ ಆನ್ಸರ್ ಮಾಡೋಕ್ಕಂದರೆ ಅದು ಆಗಲ್ಲ. ಸೊ ಅದರಿಂದ ಒಂದು ಭಾಗದಲ್ಲಿ ನಾನು ಏನಾದರೂ ಒಂದು ಸಂಕಲ್ಪದಲ್ಲಿ ಹೋಗಿ ಋಣ ತೀರಿಸಬೇಕು ಅಂದರೆ ಆ PMC ಕನ್ನಡ ಮಟ್ಟಕ್ಕೂ ನಾವು ಹ್ಯಾಪಿಯಾಗಿ ಇದನ್ನು ನಡ್ಸ್ಕೊಂಡು ಹೋಗ್ತಾ ಎಲ್ರಿಗೂ ರೀಚ್ ಅವ್ರ ಸಂಕಲ್ಪದಲ್ಲಿ ಮಾಡ್ತಾ ಪ್ರಯತ್ನ ಮಾಡಿ ಇದನ್ನು ಒಳ್ಳೆ ಅಂದರೆ ಎಲ್ಲೆಲ್ಲಿ ಏನೇನು ಆಗಬೇಕು ಅದೆಲ್ಲ ರೂಪಕಲ್ಪನೆ ಮಾಡಬೇಕಾಗಿರೋದು PMC ಕನ್ನಡ ಮಾಡಬೇಕಂದ್ರೆ ಅದೊಂದು ನನಗೆ ಆದರೂ ಒಂದು ಖುಷಿ ಆಗುತ್ತೆ ಅನ್ಸೋದು. ಋಣ ತೀರಿಸೋ ಅಂತ ಒಂದು ಭಾಗಕ್ಕಾಗುತ್ತೆ ಮೋಸ್ಟ್ಲಿ. ಆ ಥರ ಮೋಸ್ಟ್ಲಿ ಆಗ್ಬೋದು ಅಷ್ಟೇ ಅಂತ. ಋಣ ತೀರ್ಸೋಕ್ಕೆ ಫುಲ್ ಅಂತ ಆಗಲ್ಲ ಅವರು. ಕರೆಕ್ಟ್ ಸರ್, ರಿಯಲಿ ಸರ್. ಈವನ್ ಐ ಫೀಲ್ ವೆರಿ ಹ್ಯಾಪಿ. ಅಂದರೆ ಈ ಒಂದು ಸಂದರ್ಭದಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಒಂದು ನೀವು ಪತ್ರಿ ಸರ್ನ ಭೇಟಿಯಾಗಿ ಇಲ್ಲಿ ಬಂದಾಗ ಈ ಒಂದು ರೂಮ್ ಹೆಂಗಿತ್ತು ಥಾಟ್ ಲೆವೆಲಿಂದ ನೋಡ್ತಾನೆ ಬಂದಿದ್ದೆ ನಿಮ್ಮ ಜೊತೆಗೆ ನಾನು PMC ಹೆಂಗಿದೆ ಅಂತ. ಆವಾಗಿಂದ ಇವತ್ತಿನವರೆಗೂ ನೀವು ಇನಿಷಿಯಲ್ ಡೇಸಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿದಿರ ಅಂತ ಭಾಳ ಹತ್ತಿರದಲ್ಲಿ ನೋಡಿರೋರು ನಾನೊಬ್ಬನು. ಯಾವ ಥರ ನೀವು ಇದು ಮಾಡಿದಿರ ಅಂತ ಒಂದು ನನಗೆ ಆಶ್ಚರ್ಯ ಏನಾಗ್ತಿತ್ತು ಅಂದರೆ, ನನಗೆ ಅಂದರೆ ಕೆಲವು ದಿನ ಆದಮೇಲೆ ಬಿಂದು ಮೇಡಮ್ ಹೇಳಿದ್ರು, ಪ್ರದೀಪ್ಗೆ ಫೇಸ್ಬುಕ್ ಅಕೌಂಟಲ್ಲಿ ಇದೆ ರಾಮ್ ಅಂತ. ಅಂದರೆ ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ದ ಟೆಕ್ನಾಲಜಿ, ಗೊತ್ತಿಲ್ಲ, ಯೂಟ್ಯೂಬ್ ಗೊತ್ತಿಲ್ಲ, ಫೇಸ್ಬುಕ್ ಅಕೌಂಟು ಇಲ್ಲ. ಇಂಥವ್ರು ಚಾನಲ್ ಹೆಂಗೆ ಎಸ್ಟಾಬ್ಲಿಷ್ ಮಾಡಿದ್ರು ಅಂದರೆ, ಒಂದು ಚಾನಲ್ ಇಡಬೇಕಂದ್ರೆ ಎಷ್ಟೊಂದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಸು, ಕಂಟೆಂಟು, ದುಡ್ಡು, ಎಕ್ವಿಪ್ಮೆಂಟ್ಸು ಇಷ್ಟೆಲ್ಲ ಬೇಕಂದರೆ ಅವ್ರಿಗೆ ಇಷ್ಟು ಧೈರ್ಯ ಹೆಂಗೆ ಬಂತು ಅಂದರೆ ಏನೇನು ಗೊತ್ತಿದ್ದಿಲ್ಲ. ಬಟ್ ಆದರೂ ಇಷ್ಟು ಮಾಡ್ತಿದ್ದಾರೆ ಅಂದರೆ ಒಂದು ಗುರುವಿನ ಮೇಲೆ ಒಂದು ಎಷ್ಟೋ ಒಂದು ವಿಶ್ವಾಸ ಇರಬೇಕು, ಅವ್ರ ಮೇಲೆ ಒಂದು ಗೌರವ, ಭಕ್ತಿ, ಏನೇ ಅನ್ನಲಿ ನೀವು, ಅದೆಲ್ಲ ನಾನು ನಿಮ್ಮದ್ರಲ್ಲಿ ನೋಡಿದ್ದೀನಿ ಸರ್ ಆ್ಯಕ್ಚುಲಿ. ಸೊ ಇವತ್ತು PMC ಕನ್ನಡ ಚಾನಲ್ ಇಷ್ಟು ಬೆಳೆದು ಥೌಸಂಡ್ಸ್ ಆಫ್ ಎಕ್ಸಾಂಪಲ್ಸ್ ಇದೆ ನಮಗೆ.
ಎಷ್ಟು ಜನ ಟ್ರಾನ್ಸ್ಫರ್ಮ್ ಆಗಿದ್ದಾರೆ, ಸೂಸೈಡ್ ಮಾಡ್ಕೊಳ್ಳೋರು PMC ಚಾನಲ್ ನೋಡಿ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ, ಎಷ್ಟೋ ಒಂದು ಮಾಂಸಾಹಾರಿಗಳು ಸಸ್ಯಾಹಾರಿಗಳಾಗಿದ್ದಾರೆ, ಎಷ್ಟೋ ಜನ ಅಲ್ಲಿ ಪಿರಮಿಡ್ ಮಾಸ್ತರ್ಸು ಹೋಗಲ್ಲ ಅಂತ ಒಂದು ಹಳ್ಳಿಗಳವೆಲ್ಲ, ಬಹಳ ಹಳ್ಳಿಗಳು ಅಲ್ಲಿ ಪಿರಮಿಡ್. ನಾವಿನ ಯಾವ ಮಾಸ್ತರಲ್ಲಿ ಹೋಗಿನ ಧ್ಯಾನನೂ ಹೇಳಿರ್ಲಿಕ್ಕಿಲ್ಲ ಅಂಥ ಪ್ಲೇಸಲ್ಲಿ PMC ಹೋಗಿರುತ್ತೆ. ಅದನ್ನು ನೋಡಿ ಅವರು ಧ್ಯಾನ ಕಲ್ತಿರ್ತಾರೆ, ಕಲಿತು PMC ಕನ್ನಡ ಚಾನಲ್ಗೆ ಇನ್ನೂ ಮಾಹಿತಿಯನ್ನು ಕೇಳ್ತಾ ಇರ್ತಾರೆ. ಅಂದರೆ PMC ಕನ್ನಡ ಒಂದು ಎಷ್ಟು ಇಂಪ್ಯಾಕ್ಟ್ ಬೀಳ್ತಿದೆ, ಎಷ್ಟು ಜನರನ್ನು, ಎಷ್ಟು ಧ್ಯಾನಿಗಳನ್ನಾಗಿ ಪತ್ರಿಸಿ ಅವರ ಒಂದು ಕನಸೇನಿತ್ತು ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ಅದೆಲ್ಲ ಒಂದು ಕಾರ್ಯರೂಪಕ್ಕೆ ಬರಬೇಕು ಅಂದರೆ PMC ಎಷ್ಟು ಕೆಲಸ ಮಾಡ್ತಿದೆ ಅನ್ನೋದು ನಾವು ನೋಡ್ತಾನೆ ಇದ್ದೀವಿ ಎವ್ರಿ ಡೇ, ಕಾಲ್ಸ್ ಮೂಲಕ, ಆ ಒಂದು ಫೀಡ್ಬ್ಯಾಕ್ಗಳ ಮೂಲಕ, ಯೂಟ್ಯೂಬಲ್ಲಿ ಫೀಡ್ಬ್ಯಾಕ್ ವಿ ಆರ್ ಸೀಯಿಂಗ್ ಎವ್ರಿ ಡೇ ಸರ್. ಸೊ ಇಂಥ ಒಂದು ಸಂಸ್ಥೆಯನ್ನು ನೀವು ಬೆಳೆಸಿ ಇಷ್ಟೊಂದು ತ್ರಿಕರಣಿ ಶುದ್ಧಿಯಿಂದ ಕಂಪ್ಲೀಟಾಗಿ ಡೆಡಿಕೇಟಾಗಿ ಕೆಲಸ ಮಾಡ್ತಿರೋ ತಮಗೆ ಎಲ್ಲ ಧ್ಯಾನಿಗಳ ಪರವಾಗಿ ಮತ್ತೊಂದು ನಾನು ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಬಿಕಾಸ್ ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್ ಇಷ್ಟು ಡೆಡಿಕೇಟ್ ಆಗಿರಲಿ. ಬಿಕಾಸ್ ಐ ಹ್ಯಾವ್ ಸೀಯಿಂಗ್ ಫ್ರಮ್ ದ ಇಯರ್ಸ್ ಇದೆಲ್ಲ ಮಾಡಬೇಕಂದ್ರೆ ಇಟ್ಸ್ ಬಿಕಾಸ್ ಆಫ್ ಸರ್ ಒಂದು ಎನರ್ಜಿ ನಿಮ್ಮ ಮೂಲಕ ಮಾಡಿಸ್ತಿದೆ ಅಂತಲೂ ನಾವು ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಅಲ್ಲ ಥ್ಯಾಂಕ್ ಯು. ನಾನು ಆ್ಯಕ್ಚುಲಿ ಕರೆಕ್ಟ್, ಈಗ ಏನು ಯೂಟ್ಯೂಬ್ ಚಾನಲ್ ಅನ್ನೋದನ್ನು ಗೊತ್ತಿರಲಿಲ್ಲ. ಕರೆಕ್ಟ್, ಪತ್ರಿ ಸರ್ ಬಂದು ಒಂದು ಹೇಳಿದರು, ಈ ಥರ ಚಾನಲ್ ಇದೆಯಲ್ಲ PMC ಕನ್ನಡ, ಅದು ಈಗ ಪ್ರೇಮ್ ಕುಮಾರ್ ಸರ್ ಇದರಲ್ಲಿ ಇತ್ತು, ಅದು ನೀವು ಟೋಟಲಿ ಅದಕ್ಕೆ ಬಾಸ್ ಆಗಬೇಕು ಅಂತ ಹೇಳಿದ್ರು. ಏನಕ್ಕೆ ಬಾಸ್ ಆಗಬೇಕು ಅಂತ ಒಂದು ಕ್ವಶನ್. ಮತ್ತು ಸಾರ್ ಹೇಳೋದು ಮತ್ತು ಕ್ವಶನ್ ನಾನು ಮಾಡಲಿಲ್ಲ. ಇದೇ ಥರ ರೀತಿ ಸರ್ ಮೇಲೆ ನಂಬಿಕೆನೋ ಭಕ್ತಿನೋ ಏನಾದರೂ ಹೇಳ್ಬೋದು ಪತ್ರಿ ಸರ್ ಮೇಲೆ, ಅದು ಏನು ಹೇಳಿದ್ರು ಯೂಶ್ವಲಿ ಅದು ಮತ್ತು ಅದು ಕೇಳ್ತಾ ಇದ್ದೆ ಈ ಥರನೇ. ಸರ್ ಏನು ರೂಮ್ ಬೇಕಾ, ಅಡ್ಮಿನಿಸ್ಟ್ರೇಷನ್ ಏನು ಸರ್ ಅಂತ, ನೀನು ಒಂದು ಸತಿ ಹೈದ್ರಾಬಾದ್ಗೆ PMC ತೆಲುಗು ನೋಡ್ಕೊಂಡು ಬಂದು ಆವಾಗ ನನಗೆ ಗೊತ್ತಾಯಿತು. ಸೊ ಇದೆಲ್ಲ ನಾನು ಆ್ಯಕ್ಚುಲಿ ಶೇರ್ ಮಾಡಿಕೊಂಡೆ ತುಂಬ ಸತಿ. ಬಟ್ ಅದೇ ಗೊತ್ತಿರೋ ಅವ್ರ ಮೇಲೆ ಇರೋದು. ಈಗ ನನಗೇನು ನೀವೆಲ್ಲ ಬಂದಿದ್ದೀರಲ್ಲ ಟೀಮು ಜೊತೆಗೆ, ನೀವೆಲ್ಲ ಬಂದಿದ ಮೇಲೆ ನನಗೆ ಧೈರ್ಯ, ನನಗೆ ಕಾನ್ಫಿಡೆನ್ಸ್ ಇನ್ನೂ. ಈಗ ನಿಮ್ಗೆ ಗೊತ್ತಿದೆ ಅದ್ರ ಬಗ್ಗೆ, ಸ್ಕ್ರಿಪ್ಟ್ ಗೊತ್ತಿದೆ, ಅದ್ರ ಬಗ್ಗೆ ಯಾವ ಥರ ತೆಗಿಬೇಕು, ಯಾವ ಥರ ಕ್ಯಾಮ್ರಾ ಇಡಬೇಕು, ಯಾವ ಥರ ಎಡಿಟ್ ಮಾಡಬೇಕು, ಯಾವ ಥರ ನಾವು ಹಂಚ್ಬೇಕು, ನೀವೆಲ್ಲ ಇದ್ರಲ್ಲ. ಸೊ ನನಗದು ಖುಷಿ. ನನಗೆ ಸಾರ್ ಹೇಳಿದ್ದು, ನಾನು ಮಾಡಿದ್ದು ಅದು ನನಗೆ ಒಂದೇ ಒಂದು ಲೆವೆಲ್. ಬಟ್ ಇದನ್ನೆಲ್ಲ ನೀವೆಲ್ಲ ನಮ್ಮ PMC ಕನ್ನಡ ಟೀಮು, ಈಗ ನನ್ನ ತಂಡದವರೆಲ್ಲ ನೀವೆಲ್ಲ ಇದ್ರಲ್ಲ, ರಾಮ್ ಸರ್, ಜೀವಿತಾ ಮೇಡಮ್ ಆಗಲಿ, ಗೌಡ್ರಾಗಲಿ, ಪ್ರದೀಪ್ ಆಗಲಿ, ಸುರೇಶ್ ಸರ್ ಆಗಲಿ, ಈಗ ಪ್ರೇಮ್ನಾಥ್ ಸರ್ ಆಗಲಿ, ನಮ್ಮ ವಿಠಲ್ ಅಡ್ಮಿನಿಸ್ಟ್ರೇಷನ್ ಟೀಮು, ಇವರೆಲ್ಲ ಇದ್ದಾರಲ್ಲ. ಸೊ ನೀವೆಲ್ಲ ಇದ್ದ ಮೇಲೆ ನನಗೆ ಇನ್ನೂ ಧೈರ್ಯ ಬಂತು, ಇನ್ನೂ ಹ್ಯಾಪಿನೆಸ್ಸು. ಅಂದರೆ ಈಗ ನನಗೊಬ್ಬನೇ ಇಲ್ಲಿ ಗೊತ್ತಿರೋನು, ನಿಮಗೆಲ್ಲ ಗೊತ್ತಿದೆಯಲ್ಲ ಜ್ಞಾನ. ಸೊ ನನಗೆ ಏನಂದರೆ ನಿಮಗೆಲ್ಲ ನಾನು ಫೆಸಿಲಿಟೇಟ್ ಮಾಡಿದ್ರೆ ನೀವೆಷ್ಟು ಕೆಲಸ ಮಾಡ್ಬೋದು, ಅದೊಂದೇ ನನಗೆ ಪಾಯಿಂಟ್ ಇರೋದಷ್ಟೇ. ಅದು ಲಾಜಿಕ್ ಏನಂದರೆ ಅದೇ ಮಿರಾಕಲ್, ಮಿರಾಕಲ್ ಅಂತಾರಲ್ಲ, ಅದೊಂದೇ. ನನಗೆ ಸಾರ್ ಹೇಳಿದ್ರು ಅದನ್ನು, ನೀನು ಫಸ್ಟು ಸ್ಟಾರ್ಟ್ ಮಾಡು, ಆದ್ರೂ ಗೊತ್ತಿರೋರ್ದೆಲ್ಲ ಬರ್ತಾರೆ ಅಂತ. ಈಗ ಸಾರ್ ಹೆಂಗೆ ಹೇಳಿದ್ರು, ದುಡ್ಡನ್ನೇ ಹುಡ್ಕೊಂಡು ಬಂದಿದೆ ಅಂತ, ಇದಕ್ಕೆ ಬೇಕಾಗಿರೋದೆಲ್ಲ ಹೆಂಗೆ ಬರ್ತಾರೆ, ನೀನು ಓಪನ್ ಮಾಡು. ಓಕೆ. ಸೊ ನೀನು ಓಪನ್ ಮಾಡಿದ್ಮೇಲೆ ಇದಕ್ಕೆ ಗೊತ್ತಿರೋರೆಲ್ಲ ನಿನ್ನ ಕಡೆ ಬರ್ತಾರೆ ಅಂತ ಹೇಳಿದರು. ಸೊ ಇದು ಅವ್ರು ಕೊಟ್ಟಿರೋ ದಾರಿನೆಲ್ಲ. ಎಸ್ ಸರ್, ಸೊ ನಿಮ್ಮ ಈಗ ಇದೆಲ್ಲ ಇಷ್ಟು ಮಟ್ಟಕ್ಕೂ ಹೋಗ್ತಾಯಿದೆ. ಇಷ್ಟೊಂದು ಆಲ್ಮೋಸ್ಟ್ 10,000 ವೀಡಿಯೋಸು, 1.5 lakh ಸಬ್ಸ್ಕ್ರೈಬರ್ಸು, ಎಷ್ಟೊಂದು ಕೋಟಿ ವ್ಯೂಸ್ ಇದೆ ಅಂದರೆ ಇಲ್ಲ ನಿಮ್ಮ ಸಹಕಾರದಿಂದ ಆಗಲ್ಲ ರಾಮ್. ನಾನು ಹೆಮ್ಮೆಯಾಗಿ ಹೇಳ್ಕೊತೀನಿ, PMC ಕನ್ನಡದಲ್ಲಿ ನಾನು ಒಬ್ಬನೇ ಅಲ್ಲ, ನಾನು ವಾಲಂಟ್ರಿಯಾಗಿ ಇರ್ತೀನಿ. ನೀವೆಲ್ಲ ಮಾಡ್ತೋರಿಂದನೇ ಇದು ಇಷ್ಟು ಮಟ್ಟಕ್ಕೆ 7 years ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾಯಿದೆ. ಇನ್ನೊಂದು 70 ವರ್ಷವೂ ಹಿಂಗೆ ರನ್ ಆಗುತ್ತೆ. ಯಾಕಂದರೆ ಸಾರ್ದು ಸಂಕಲ್ಪ ಅದೇ, ಯಾವಾಗಲೂ ಇರೋದು ಸಾರ್ದು ಸಂಕಲ್ಪ. ನಾವು ಭೂಮಿ ಲಾಸ್ಟ್ ಇರೋ ಮನುಷ್ಯರಿಗೆ ನಾವು ಹೇಳಬೇಕಾಗಿರೋದು ಧ್ಯಾನ ಅಂದರೆ ಏನು, ಪಿರಮಿಡ್ ಅಂದರೆ ಏನು, ಸಸ್ಯಾಹಾರಿ ಆಗಬೇಕು ಅಂತ, ಅಷ್ಟೇ ಅಲ್ಲ. ಸೊ ಇದು ಹಂಗೆ ಇರುತ್ತೆ. ಸೊ ಇದು ನನಗೆ ಅರ್ಥ ಆಗಿರೋದ್ರಿಂದ, ಸೊ ಇದೆಲ್ಲ ಗೊತ್ತಿರೋರು, ಈಗ ಟೆಕ್ನಿಕಲ್ಲಿ ಆಗಲಿ ನೀವು ಹೇಳಿದ್ರಲ್ಲಿ ಏನೂ ಗೊತ್ತಿಲ್ಲ, ಬಟ್ ಏನೋ ಒಂದು ಮಾಡಬೇಕು, ಏನೋ ಒಂದು ಫಸ್ಟ್ ಓಪನ್ ಮಾಡಬೇಕಾದ್ರೆ ಏನೋ ಒಂದು ಇರಬೇಕಲ್ಲ. ಆ ಓಪನ್ ಮಾಡೋಕ್ಕೆ ನಾನು ಶುರು ಮಾಡಿ, ಓಪನ್ ಮಾಡಿದ್ರಿಂದ ನೀವೆಲ್ಲ ಬಂದಿದ ಮೇಲೆ ಇದು ಒಂದು 100 levelsಗೆ ಹೋಗಿದೆ ಅಂತ ನಾನು ನಂಬ್ತೀನಿ ನಿಮ್ಮಿಂದ. ಸೊ ನಿಮಗೆ ನಾನು ಕೈ ಮುಗಿದು ನಾನು ಆ್ಯಕ್ಚುಲಿ ಇಲ್ಲ, ಅಪರ್ಚುನಿಟಿಗಿಂತ ಮಾಡಬೇಕು ಅನ್ನೋದು ನನ್ನ ಕಡೆಯಿಂದ ನಮ್ಮ ಟೀಮಿಗೆ ನಾನು ಇನ್ನೊಂದು ಸತಿ ನನಗೆ ಈಗ ಅವಕಾಶ ಬಂದಿದೆಯಲ್ಲ, ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಅಂತ ನನಗೆ ಅವಕಾಶ ಸಿಕ್ತು. ಥ್ಯಾಂಕ್ ಯು ರಾಮ್. ಅದೊಂದು ತುಂಬ
ತುಂಬ ಆ್ಯಕ್ಚುಲಿ ನನ್ನಿಂದಲ್ಲ, ಎಲ್ಲರೂ ಸಹಕಾರದಿಂದಾನೆ ನಮ್ಮ ಟೀಮ್. ನಾನು ಹೆಮ್ಮೆಯಾಗಿ ಈಗಲೂ ಹೇಳ್ಕೊಂತ ನನ್ನ BMC ಟೀಮ್ ಮಿಂಚಿ ಯಾವುದು ಇಲ್ಲ ಅಂತ ನಾನು ಹೇಳ್ಕೊತಾ ಇರ್ತೀನಿ. ಅದು ನಾನು ಬೇರೆಯವ್ರಿಗೆ ಅಂತನಲ್ಲ, ನನ್ನ ಒಳಗಡೆ ನಾನೇ ಆನ್ಸರ್ ಅಂದರೆ ನಾನೇ ಹೆಮ್ಮೆ ಅಂದರೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ, ಸೆಲ್ಫ್ ಇದ್ರದ್ದು ನಾನು ಖಂಡಿತ ನಾನು ಅದು ಅನುಭವಿಸ್ತೀನಿ. ಎಕ್ಸಲೆಂಟ್ ಸರ್. ಸೊ ಕೊನೆಯದಾಗು ಸರ್, ಪತ್ರಿ ಸರಿಂದ ನೀವು ಎಷ್ಟೊಂದು ಪಾಯಿಂಟ್ಸ್, ಇವಾಗ ಫಾರ್ ಎಕ್ಸಾಂಪಲ್ ಮಧ್ಯ ಮಾರ್ಗದ ಬಗ್ಗೆ ಹೇಳಿದ್ರಿ, ಎಷ್ಟೊಂದು ಕಲ್ತಿದ್ದೀರಿ ಅವರಿಂದ ನೋಡಿ. ಇನ್ನು ಕಂಪ್ಲೀಟ್ ಅವರಿಂದ ಒಂದು ಎಸೆನ್ಸ್ ನೀವು ಏನು ತೊಗೊಂಡಿದ್ದೀರಿ, ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಎಸೆನ್ಷಿಯಲ್ ಪಾಯಿಂಟ್ ಅಂದರೆ ಎಸೆನ್ಷಿಯಲ್ ಕೊಟೇಶನ್ ತರ ಒಂದು ಓವರಾಲ್ ನಿಮ್ಗೆ ಇಷ್ಟವಾಗಿದ್ದು ಕೊಟೇಶನ್ ಬಗ್ಗೆ ಆದರೂ ಹೇಳಿ, ಯಾವುದು ನಿಮ್ಗೆ ಇಷ್ಟ ಆಗಿದೆ ಇದ್ರ ಬಗ್ಗೆ ಆದರೂ ಹೇಳಿ. ನನಗೆ ಅದು ಕೊಟೇಶನು ಅಂತ ಎಲ್ಲ ಅದರಲ್ಲಿ A to Z ಒಂದು ಕೊಟೇಶನ್ ನಾನು ಇಷ್ಟಪಡ್ತೀನಿ ಶೇರ್ ಮಾಡ್ಕೊಳ್ಳೋಕ್ಕೆ ರಾಮು ಸರ್. ನಿಜವಾಗ್ಲೂ ಇದು ಆಪರ್ಚುನಿಟಿ ನೀವು ಕೊಟ್ಟಿರೋದು ನನಗೆ ತುಂಬ ಥ್ಯಾಂಕ್ಸ್. ಯಾಕಂದರೆ ನಾನು ಯಾವತ್ತೂ ಯಾರ ಹತ್ರನೂ ಅಂದರೆ ಯೂಶ್ವಲಿ ಈ ಕೊಟೇಶನ್ ಇದೆ, ಈ ಕೊಟೇಶನ್ನಿಂದ ನಾನು ಇನ್ಫ್ಲುಯೆನ್ಸ್ ಅಂದರೆ ಅದರಲ್ಲಿ ಎಲ್ಲವೂ ಇದೆ. ಓಕೆ, ಈಗ ಧ್ಯಾನ ಮಾಡೋದು ಶ್ವಾಸದ ಮೇಲೆ ಗಮನ ಇಟ್ಕೊಂಡು ಧ್ಯಾನ ಮಾಡಿದ್ರೆ ಎಲ್ಲ ಅಷ್ಟೇ ಸಾಕು. ಬೇರೆಯವ್ರಿಗೆ ಹೇಳ್ಕೊಡ್ಬೇಕಾದ್ರೆ ಶ್ವಾಸದ ಮೇಲೆ ಧ್ಯಾನನೇ ಹೇಳ್ಕೊಡ್ತೀವಿ ಅಷ್ಟೇ ಅಲ್ಲ. ಹೌದು ಸರ್, ಹೌದು. ನಾವು ಧ್ಯಾನ ಇವತ್ತು 30 ನಿಮಿಷ ಕೂತಿ ಧ್ಯಾನ ಮಾಡ್ತೀವಿ, ನೆಕ್ಸ್ಟು ನಾವು ಧ್ಯಾನ ಹೇಳ್ಕೊಡ್ಬೇಕಾದ್ರೆ ಇದನ್ನೇ ಎಲಿಜಿಬಿಲಿಟಿ. ಧ್ಯಾನ ನೀವು ಮಾಡಿದ 30 ನಿಮಿಷನೇ ಎಲಿಜಿಬಿಲಿಟಿ, ಇನ್ನೊಬ್ರು ಹೇಳೋದು ಅಷ್ಟೇ, ಬೇರೆ ಇನ್ನೇನು ಇಲ್ಲಲ್ಲ ನೀ ಇದಕ್ಕೆ. ಸೊ ಅದರಲ್ಲಿ ನನಗೆ ಒಂದು ಇಷ್ಟಪಡ್ತೀನಿ, ಒಂದು ಕೊಟೇಶನ್ ತುಂಬ ಇಷ್ಟಪಡ್ತೀನಿ. ಅದು ಯಾವಾಗಲೂ ನಾನು ಯಾವತ್ತಾದ್ರೂ ನಿದ್ರೆ ಬೆಳಗ್ಗೆ ಎಚ್ಚರ ಮಾಡಿದ್ಮೇಲೆ ಆ ಕೊಟೇಶನ್ ನೋಡ್ತೀನಿ ನಾನು. ಸೊ ಆ ಕೊಟೇಶನ್ ಎಲ್ಲ ನೀವು ಅಂದರೆ ಎಸೆನ್ಸ್ ಆಫ್ ಪತ್ರಿ ಸರ್ದು ಎಲ್ಲ ಒಂದು ಕೊಟೇಶನಲ್ಲಿ ಹೇಳ್ಬೋದು. ಅಂದರೆ ಒಂದು ಕೊಟೇಶನ್ ಇದೆ, ಅದು ನಾನು ಶೇರ್ ಮಾಡ್ತೀನಿ, ಮಾಡ್ಬೋದಲ್ಲ, ಅದು ನೋಡಿ ಹೇಳ್ತೀನಿ. ಅದು ಕನ್ನಡದ ತೆಲುಗುದಲ್ಲಿ ಗೊತ್ತು, ಬಟ್ ಕನ್ನಡದಲ್ಲಿ ನೋಡಿ ಹೇಳ್ಬೇಕಂತ ನಾನು ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಅಂದರೆ ನೀವೆಲ್ಲ ಕೇಳಿರ್ತೀರ, ಬಟ್ ನನಗೆ ನೀವು ಕೇಳಿದ್ದು ಇನ್ಫ್ಲೂಯೆನ್ಸ್ ಆಗಿ ಯಾವ ಸ್ಟೇಟ್ಮೆಂಟಲ್ಲಿ ನೀವು ಅದು ಅಳವಡಿಸ್ಕೊಂಡು ಒಬ್ಬರೊಬ್ಬರದ್ದು ಒಂದು ಇರುತ್ತೆ. ಸೊ ನನಗೆ ಈ ಕೊಟೇಶನ್ ಅಂದರೆ ಈ ಕೊಟೇಶನಲ್ಲಿ ನನಗೆ ಅನಿಸಿದ್ದೇನೆಂದರೆ ಫುಲ್ A to Z ಕವರ್ ಆಗಿಬಿಡುತ್ತೆ. ಅಂದರೆ ಹೆಂಗಂದರೆ ಸಾರ್ ಹೇಳಿದ್ದು, ಬಾಯಿನಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಅದರ ಹೆಸರೇ ಧ್ಯಾನ. ಹೌದು. ನೆಕ್ಸ್ಟು ಮಾತಿನಲ್ಲಿ ಎಚ್ಚರೆ, ಮಾತಿನಲ್ಲಿ ಸತ್ಯ, ಅದರ ಹೆಸರೇ ಜ್ಞಾನ. ನೆಕ್ಸ್ಟ್ ಕೈಯಲ್ಲಿ ನ್ಯಾಯ, ಕೈಯಲ್ಲಿ ವಿನಯ, ಅದರ ಹೆಸರೇ ಧರ್ಮ. ಆತ್ಮದಲ್ಲಿ ಶಾಂತಿ, ಆತ್ಮದಲ್ಲಿ ಅಭಯ, ಅದರ ಹೆಸರೇ ಮೋಕ್ಷ. ಧ್ಯಾನವೇ ಭೋಗವು, ಜ್ಞಾನವೇ ವೈಭೋಗವು, ಸತ್ಯವೇ ದೈವವು. ಬ್ಯೂಟಿಫುಲ್ ಸರ್. ಸೊ ಈ ಸ್ಟೇಟ್ಮೆಂಟ್ನಿಂದ ಎಲ್ಲ ಕವರ್ ಆಗುತ್ತೆ. ಈ ಸತ್ಯವೇ ದೇವದಂದ್ರೆ ಪ್ರತಿಕ್ಷಣ ಸತ್ಯ ದರ್ಶನ ಅಂತ ಆಗಿರೋದೇನೋ ಅನ್ಕೊತಾ ಇದ್ದೀನಿ ಲಾಸ್ಟ್ಗೆ ಒಂದು PMC ಕನ್ನಡ. ಯಾಕಂದರೆ ಸತ್ಯವೇ ಅಲ್ಟಿಮೇಟ್, ಸತ್ಯವೇ ದೈವ. ಸೊ ಸತ್ಯವೇ ಅಲ್ಟಿಮೇಟ್. ಆ ಸತ್ಯವನ್ನು ಈ ಸ್ಟೇಟ್ಮೆಂಟಲ್ಲಿ ಸಾರ್ ಹೆಂಗೆ ಹೇಳಿದ್ರೆ ಅಂದರೆ ವಿಶ್ವರೂಪ. ಆ ಪತ್ರಿ ಸಾರ್ ನಾವು ವಿಶ್ವರೂಪ ಅಂದರೆ ಸತ್ಯವ, ನಾವು ಯಾವಾಗ ಸತ್ಯವನ್ನು ತಿಳ್ಕೊತೀವೋ ಆ ವಿಶ್ವರೂಪ ಬರೋದು ಪತ್ರಿ ಸಾರ್ದು ಆಕಾರ. ಈಗ ನಾವು ಎಲ್ಲರ ವಿಶ್ವರೂಪ ಅಂತ, ಕೃಷ್ಣ ವಿಶ್ವರೂಪ, ವಿಷ್ಣು ವಿಶ್ವರೂಪ, ಶಿವನ ವಿಶ್ವರೂಪ. ಈಗ ಸತ್ಯ ವಿಶ್ವರೂಪ ಅನ್ನೋದಕ್ಕೆ ಒಂದೇ ಒಬ್ಬರು ಪತ್ರಿಜಿ ಅಂತ ಅನ್ಬೋದು. ಸೊ ಈ ಟೋಟಲ್ ನೀವು ಎಸೆನ್ಸ್ ಅಂತ ಹೇಳಿದ್ರಲ್ಲ, ಈ ಸ್ಟೇಟ್ಮೆಂಟ್ಗೆ ಇದು ನಾನು ಈ ಸ್ಟೇಟ್ಮೆಂಟ್ಗೆ ನಾನು ಇದರಲ್ಲಿ ಅಳವಡಿಸ್ಕೊಂಡ್ರೆ ಇದು ನಾನು ಅಡಾಪ್ಟ್ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಇದೊಂದು ಮೌನ ಧ್ಯಾನ ಆಗಲಿ, ಮೌನ ಆಗಲಿ, ಧರ್ಮ ಆಗಲಿ, ಶೂನ್ಯ ಆಗಲಿ, ಮೋಕ್ಷ ಆಗಲಿ, ಇದೆಲ್ಲ ಇದು ಒಂದೊಂದು ನಾವು ಅಳವಡಿಸ್ಕೊತ ಹೋದರೆ, ಅಭ್ಯಾಸ ಮಾಡಿಕೊಂಡು ಧ್ಯಾನ ಮಾಡ್ಕೊಂಡು ಹೋದರೆ, ನಾನು ಗೊತ್ತಿರೋ ಎಲ್ಲರೂ ಹ್ಯಾಪಿಯಾಗಿ ನಾವು ಯಾವತ್ತಕ್ಕೆ ಬಂದಿವೋ ಪರ್ಪಸ್, ನಾವು ಯಾವತ್ತಕ್ಕೆ ಭೂಮಿ ಮೇಲೆ ಬಂದಿದ್ವೋ, ನಾವು ಮತ್ತೆ ಪೂರ್ಣಾತ್ಮಕ್ಕೆ ಹೆಂಗೆ ಸೇರ್ತೀವೋ ಅದು ಆ ಸೈಕಲ್ ಪೂರ್ತಿ ಆಗುತ್ತೆ ಅಂತ ಅನ್ನೋದು ಈ ಸ್ಟೇಟ್ಮೆಂಟಲ್ಲಿ ನನಗೆ ಗೊತ್ತಾಯಿತು ರಾಮು ಸರ್. ಅದ್ರದ್ದು ನನ್ನ ಅರ್ಥ ಆಗಿ ನನ್ನ ಪ್ರಕಾರ ಎಲ್ರಿಗೂ, ನಮ್ಮ ಮಾನವಾಳಿಗೆ, ನಮ್ಮ ಪಿರಮಿಡ್ ಮಾಸ್ಟರ್ಸ್ಗೆ, ನಮ್ಮ ಪತ್ರಿ ಸರ್ನಿಂದ ಒಂದು ಸ್ಟೇಟ್ಮೆಂಟ್, ಈ ಸ್ಟೇಟ್ಮೆಂಟನ್ನು ಎಲ್ಲರೂ ಅಳವಡಿಸ್ಕೊಳ್ಳಿ. ಇದು ಒಂದು ಸ್ಟೇಟ್ಮೆಂಟ್ ನಾನು ತುಂಬ ಇಷ್ಟಪಡ್ತೀನಿ, ಇದು ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದನ್ನು ಖಂಡಿತ ನೀವು
ಎಕ್ಸಲೆಂಟ್ ಸರ್, ರಿಯಲಿ ತುಂಬ ಚೆನ್ನಾಗಿದೆ. ಬಿಕಾಸ್ ಅದರಲ್ಲಿ ಎಲ್ಲನೂ ಬಂತು, ಧ್ಯಾನನೂ ಬಂತು, ಧರ್ಮನೂ ಬಂತು, ಮೋಕ್ಷನೂ ಬಂತು, ಮತ್ತೆ ಫೈನಲಿ ದೈವ ಅಂದ್ರೆ ಏನು ಅಂತ ಅನ್ನೋದನ್ನು ಬ್ಯೂಟಿಫುಲ್. ಸೊ ಆ ವಿಶ್ವರೂಪದ್ದೇ ಸತ್ಯವನ್ನೋದೇ ವಿಶ್ವರೂಪ ನಮಗೆ. ಹೌದು, ಯಾಕಂದ್ರೆ ಧರ್ಮದ ಬಗ್ಗೆ ಹೇಳಿದ್ರಿ ನಾವು, ಅಂದ್ರೆ ನಾವು ಮಾಡೋ ಒಂದು ವ್ಯವಹಾರ ಹೆಂಗಿರ್ಬೇಕು ಡೈಲಿ ಅನ್ನೋದು, ಅದರಲ್ಲೂ ಕೈಗಳಿ ವಿನಯ ಇರಬೇಕು, ಧ್ಯಾನ, ಆ ಥರ ಅದೇ ಧರ್ಮ. ನಾವು ಮಾಡೋದ್ರಲ್ಲಿ ಧರ್ಮ ಕರೆಕ್ಟ್ ಇದ್ರೆ ಮೋಕ್ಷ. ಸೂಪರ್ ಸರ್. ಈ ಥರ ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಸಾರ್ ಫ್ರೇಮ್ ಮಾಡಿ ಆ ಕೊಟೇಶನ್ ಕೊಟ್ರಂದ್ರೆ, ಆ ಕೊಟೇಶನ್ ನಾನು ನಿಜವಾಗ್ಲೂ ಡೈಲಿ ನಾನು ಅದನ್ನ ಅಳವಡಿಸ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀನಿ, ಅದು ಸಾಧನೆ ಮಾಡ್ತಾ ಇದ್ದೀನಿ ರಾಮು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಯಾಕಂದರೆ ಇಷ್ಟೊಂದು ಡೀಟೇಲ್ಡ್ ಆಗಿ ಪತ್ರಿ ಸರ್ ಅವ್ರ ಜೊತೆಗೆ ನಿಮಗಿರುವಂತಹ ಒಂದು ಒಡನಾಟದ ಬಗ್ಗೆ ಎಷ್ಟೋ ಒಂದು ಇನ್ವಾಲ್ವ್, ಬಿಕಾಸ್ ನಿಮ್ಮ ಜರ್ನಿ, ಬಿಕಾಸ್ ಯಾಕಂದರೆ ನೀವು ಆಲ್ರೆಡಿ ಅನುಭವಿಸಿರೋದು ಇದನ್ನು, ಎಷ್ಟು ಕನೆಕ್ಟೆಡ್ ಆಗಿ ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದೀರಿ ಅಂದರೆ ರಿಯಲಿ ಈವನ್ ವಿ ಟಚ್ಡ್ ಬೈ ಯುವರ್ ಎಕ್ಸ್ಪೀರಿಯನ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಒಂದು ಟೈಮನ್ನು ಕೊಟ್ಟು ಇಷ್ಟು ಚೆನ್ನಾಗಿ ನೀವು ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ಸರ್ ಜೊತೆಗಿರೋ ಒಂದು ಜರ್ನಿ ಬಗ್ಗೆ ತುಂಬ ತುಂಬ ಧನ್ಯವಾದಗಳು ಸರ್ ತಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನಗೆ ಮಾಸ್ಟರ್ಸ್ ಖಂಡಿತ ನಾನು ಎಲ್ರಿಗೂ ಒಂದೇ ಅಂದರೆ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಈ PMC ಕನ್ನಡ ಅನ್ನೋದು ಸಾರಿಗೂ ಒಂದು ತುಂಬ PMC ಚಾನೆಲ್ಸೇ, ಅದರಲ್ಲಿ ಕನ್ನಡ ಅನ್ನೋದು ಇನ್ನೊಂದು ತುಂಬ ಸಾಫ್ಟ್ ಕಾರ್ನರ್ ಇತ್ತು ಸಾರಿಗೆ. ಇದ್ರದ್ದು ತುಂಬ ಕರೆಕ್ಟಾಗಿ ನಡ್ಸ್ಕೊಂಡು ಹೋಗೋಕ್ಕೆ ಯಾರು ಬಂದರು, ಇದಕ್ಕೆ ಮಾಡೋಕ್ಕೆ ಹೋದರು. ಬಟ್ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು, PMC ಕನ್ನಡನ್ನೇ ನೀವು ನಿಮ್ಮ ಜ್ಞಾನದಿಂದ ವೀಡಿಯೋಸ್ ಕೊಟ್ಟು ಕರೆಕ್ಟಾಗಿ ಅದು ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಎಲ್ಲರನ್ನೇ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮಾಸ್ಟರ್ಸ್. ಈ PMC ಕನ್ನಡ ಚಾನಲ್ನಿಂದನೇ ನೀವೇನಾದರೂ ಹೇಳಬೇಕಾದ್ರೆ ಎಷ್ಟೊಂದು ಜನಕ್ಕೆ ರೀಚ್ ಆಗುತ್ತೆ, ಎಷ್ಟೊಂದು ದೇಶಗಳ ಕನ್ನಡ ಅವ್ರಿಗೆ ರೀಚ್ ಆಗುತ್ತೆ. ಸೊ ನಮ್ಮ ಇಲ್ಲಿಗೆ ಬಂದು ಖಂಡಿತ ನೀವು PMC ಕನ್ನಡ ಸ್ಟುಡಿಯೋನ ಯುಟಿಲೈಸ್ ಮಾಡ್ಕೊಳ್ಳಿ ಮಾಸ್ಟರ್ಸ್, ಅದೊಂದು ನನ್ನ ರಿಕ್ವೆಸ್ಟ್ ಮಾಸ್ಟರ್ಸ್. ಅದೇ ಪ್ರಕಾರ ನಮ್ಮ ರಾಮು ಸಾರ್ಗೆ, ಜೀವಿತಾ ಮೇಡಮ್, ನಮ್ಮ ಗೌಡ್ರ ಸಾರ್ಗೆ ಎಲ್ಲರಿಗೂ ಧನ್ಯವಾದಗಳು, ನಮ್ಮ ಟೀಮ್ ತಂಡದವ್ರಿಗೆ. ಯಾಕಂದರೆ ಇವರು ಕಷ್ಟಪಟ್ಟಿರೋದು 24 ಗಂಟೆಯಲ್ಲಿ ಇದರಲ್ಲೇ ಇರ್ತಾರೆ ಇವರೆಲ್ಲ. ಬಟ್ ಆದ್ರೂ ಪಾಪ ಅವ್ರವ್ರ ಡ್ಯೂಟೀಸ್ ನೋಡಿಕೊಂಡೇ ಇದರಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು ಮಾಸ್ಟರ್ಸ್. ಸೊ ಮಾಸ್ಟರ್ಸ್ ಪ್ಲೀಸ್ ಯುಟಿಲೈಸ್ PMC ಕನ್ನಡ ಸ್ಟುಡಿಯೋ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಸೋ ಮಚ್. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.